ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತ ದಂಗೆಗಳ ವಿಚಾರವಾಗಿ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಆರಂಭ ಮಾಡಿದೆ. ಹಲವಾರು ರೈತ ದಂಗೆಗಳನ್ನ ಪಟ್ಟಿ ಮಾಡ್ತಾ ಹೋದಾಗ ಎಲ್ಲ ರೈತ ದಂಗೆಗಳಿಗೂ ಮೂಲ ಕಾರಣ ಒಂದು ಕಡೆ ಸಿಗ್ತಾ ಇತ್ತು. ಆ ಮೂಲ ಕಾರಣವನ್ನೇ ಒಂದು ಕಡೆ ಅಚ್ಚುಕಟ್ಟಾಗಿ ಕೊಟ್ಟರೆ ಮುಂದಿನ ರೈತ ದಂಗೆಗಳು ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ರೈತ ದಂಗೆಗಳು ಯಾಕೆ ನಡೆದವು ಅನ್ನೋ ರಿಲೇಟೆಡ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕೆ ಬಂದಿದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. 14 ಲಕ್ಷಕ್ಕೂ ಹೆಚ್ಚು ಜನ ಇಷ್ಟಪಟ್ಟಿರುವ ಸಾಧನಾ ಅಕಾಡೆಮಿ, ನೀವು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಮ್ಮದು ಆಂಡ್ರಾಯ್ಡ್ ಆ್ಯಪ್ ಇದೆ, ಸಾಧನಾ ಅಕಾಡೆಮಿ ಅಂತೇಳಿ. ಗೂಗಲ್ ಆಂಡ್ರಾಯ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೊಳ್ಳಿ. ಟೆಲಿಗ್ರಾಮಲ್ಲಿ 80,000ಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇವತ್ತೇನು ಕ್ಲಾಸ್ ಮಾಡ್ತೀನಿ ಇದರ ಕಂಪ್ಲೀಟ್ A to Z ನೋಟ್ಸ್, ಈಗ ನಾನು ಪಾಠ ಮಾಡೋದು ಜಸ್ಟ್ ಕೇಳ್ತಾ ಹೋಗ್ಬೇಕಷ್ಟೇ. ನೀವು ಇದರ ಕಂಪ್ಲೀಟ್ PDF ಅನ್ನು ಟೆಲಿಗ್ರಾಮಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದನ್ನೆಲ್ಲ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ವೆರಿ ಫಸ್ಟ್ ಬ್ರಿಟಿಷ್ ಭಾರತದಲ್ಲಿ ರೈತ ದಂಗೆಗಳು ಏಕೆ ನಡೆದವು ಅಂದರೆ ರೈತ ದಂಗೆಗಳು ಹಿಂದೆಲ್ಲ ಇರಲಿಲ್ವಾ? ರಾಜ ಮಹಾರಾಜರ ಕಾಲದಲ್ಲಿ ಯಾಕೆ ರೈತ ದಂಗೆಗಳು ಆಗ್ತಾ ಇರಲಿಲ್ಲ? ಅಲ್ಲೆಲ್ಲ ರೈತರಿಗೂ ಮತ್ತು ಮಹಾರಾಜರ ನಡುವೆ ಒಂದು ಕಾಂಬಿನೇಷನ್, ಒಂದು ಹೊಂದಾಣಿಕೆ ಇತ್ತು. ಈವನ್ ಡೆಲ್ಲಿ ಸುಲ್ತಾನರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಆಡಳಿತದ ವಿರುದ್ಧನೋ ಸರ್ಕಾರದ ವಿರುದ್ಧನೋ ರೈತ ದಂಗೆ ಎಳ್ಳಿಲ್ಲ ಆ ಕಾಲದಲ್ಲಿ. ಬಟ್ ಬ್ರಿಟಿಷರ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಇದೊಂದು ಹೊಸ ಅಲೆ, ರೈತರು ದಂಗೆ ಏಳುವಂಥ ಪ್ರಕ್ರಿಯೆ ಯಾಕೆ ಆರಂಭ ಆಯಿತು ಅಂತ ನೋಡೋದಾದರೆ, ಭಾರತದ ಕೃಷಿ ರಚನೆಯಲ್ಲೇ ಕಂಪ್ಲೀಟ್ ಡ್ರಾಸ್ಟಿಕ್ ಆದ ಚೇಂಜಸ್ಸನ್ನು ಮಾಡೋಕ್ಕೆ ಆರಂಭ ಮಾಡ್ತಾರೆ ಬ್ರಿಟಿಷರು. ಮತ್ತು ಕೃಷಿ ಆರ್ಥಿಕತೆಯ ಮೇಲಿನ ಪ್ರಭಾವ ಸರ್ಕಾರದ್ದು ಜಾಸ್ತಿ ಆಯಿತು. ಅಂದರೆ ಸರ್ಕಾರ ಕೃಷಿಯನ್ನು ಗಮನಿಸ್ತಾ ಇತ್ತು, ಅಲ್ಲಿಂದ ಕಂದಾಯ ವಸೂಲಿ ಮಾಡ್ತಾ ಇತ್ತು. ಅದನ್ನು ಹೀರುವಂಥ ಪ್ರಯತ್ನ ಬ್ರಿಟಿಷ್ ಕಾಲದಲ್ಲಿ ಆರಂಭ ಆಗುತ್ತೆ. ಮತ್ತು ಭೂ ಮಾಲೀಕತ್ವದ ವಿಚಾರವಾಗಿ ಕೂಡ ಸಂಘರ್ಷಗಳು ಆರಂಭ ಆಗುತ್ತೆ. ರೈತರು ಇಷ್ಟು ದಿನ ಭೂಮಿ ನಂದೇ ಅಂತ ತಿಳ್ಕೊಂಡು ಅಲ್ಲಿ ಕೃಷಿ ಮಾಡ್ತಾ ಇದ್ದ. ಈಗ ನೀನೆಲ್ಲ ಮಾಲೀಕ, ಜಮೀನ್ದಾರರು ಮಾಲೀಕರು, ನೀನೆಲ್ಲ ಮಾಲೀಕ ಮಹಲ್ ಮಾಲೀಕರಾಗಿರ್ತಾರೆ, ನೀನೆಲ್ಲ ಮಾಲೀಕ ಸರ್ಕಾರನೇ ಮಾಲೀಕ ಆಗಿರುತ್ತೆ. ಈಗ ಒಂದು ವಿಭಿನ್ನ ಬಗೆಯ ವಿಚಿತ್ರ ಬಗೆಯ ಸಿಸ್ಟಮನ್ನು ಅಡ್ಯಾಪ್ಟ್ ಮಾಡ್ತಾ ಬರ್ತಾರೆ ಬ್ರಿಟಿಷರು. ಈ ಎಲ್ಲ ಕಾರಣಕ್ಕಾಗಿ ರೈತರು ಆಕ್ರೋಶಗೊಳ್ತಾರೆ. ಈ ಆಕ್ರೋಶನೇ ಮುಂದೆ ರೈತ ದಂಗೆಗಳಾಗಿ ಹೊರಬರ್ತವೆ. ಇದ್ರ ಜೊತೆಗೆ ತೆರಿಗೆಗಳನ್ನು ಸಂಗ್ರಹಿಸೋದು ಎಲ್ಲ ಸರ್ಕಾರದ ಟೈಮಲ್ಲೂ ಇತ್ತು. ಇದು ಅನಾದಿ ಕಾಲದಿಂದ ಕೃಷಿ ಇದೆಯಲ್ಲ, ಆದಾಯದ ಪ್ರಮುಖ ಮೂಲ. ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಬರ್ತಾಯಿತ್ತು, ಸರ್ಕಾರದ ಆದಾಯದ ಪ್ರಮುಖ ಮೂಲವಾಗಿತ್ತು. ಇವತ್ತಿನ ಎಕಾನಮಿಯಲ್ಲಿ ನಿಂತ್ಕೊಂಡು ನಾವು 14%, 15% GDPಗೆ ಪ್ರೈಮರಿ ಸೆಕ್ಟರ್ ಕೊಡ್ತಾ ಇದೆ, ಅಷ್ಟೇನು ಕೊಡುಗೆ ಇಲ್ಲ ಅಂತ ಈ ಕಾಲದಲ್ಲಿ ನಿಂತ್ಕೊಂಡು ನೋಡಬಾರ್ದು. ನಾವು ಮಾತಾಡ್ತಾ ಇರೋದು, ನಾವು ಇತಿಹಾಸದ ಈಗಿನ ಕಾಲಘಟ್ಟದಲ್ಲಿ ಹೋಗಿ ಮಾತಾಡ್ತಾ ಇರೋದು ನಾನು 1800ರ ಸಮಯ, ಅಂದರೆ ಸುಮಾರು 220-250 ವರ್ಷಗಳ ಹಿಂದಿನ ಕಥೆಯನ್ನು ಆರಂಭ ಮಾಡ್ತಾ ಇದ್ದಾಗ ಅವತ್ತು ಈ ಕೃಷಿ ಎಷ್ಟು ಮಹತ್ವದಾಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದರೆ ಈಗ 15% GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಕಾರಣಕ್ಕೆ ಆ ಕಾರಣಕ್ಕೆ ಆಗಲ್ಲ. ಆ ಕಾಲದಲ್ಲಿ ಒಂದು ಸರ್ಕಾರ ನಡಿಬೇಕು ಅಂದರೆ ಕಂಪ್ಲೀಟ್ ರೆವಿನ್ಯೂ ಡಿಪೆಂಡೆನ್ಸಿ ಕೃಷಿ ಮೇಲೆ ಇತ್ತು. ರೈತರ ತೆರಿಗೆಗಳೇ ಮೂಲ. ಏನು ವ್ಯಾಪಾರದಿಂದ ಒಂದಷ್ಟು ಬರ್ತಾ ಇತ್ತು, ಇಲ್ಲ ಅಂತಲ್ಲ. 80% ಒಂದು ದೇಶದ, ಒಂದು ರಾಜ್ಯದ ಆದಾಯ ಕೃಷಿ ಮೂಲದಿಂದ ಬರ್ತಾಯಿತ್ತು. ಅವತ್ತು ಕೃಷಿಯಿಂದ ತೆರಿಗೆ ಸಂಗ್ರಹ ಮಾಡೋದೇ ಒಂದು ಪ್ರಮುಖವಾದ ಆದಾಯದ ಮೂಲವಾದ್ದರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗತ್ತೆ. ಸಂಗ್ರಹಿಸಲಾದ ತೆರಿಗೆಯನ್ನು ಸಾಮಾನ್ಯವಾಗಿ ಈಗಿನ ಕಾಲದಲ್ಲೆಲ್ಲ ವೆಲ್ಫೇರ್ ರೀಸನ್ಗೆ ಖರ್ಚು ಮಾಡ್ತೀವಿ. ರೋಡ್ ಮಾಡಿಸಿದ್ವಿ, ಡ್ರೈನೇಜ್ ಮಾಡಿಸಿದ್ವಿ, ನೀರು ಕೊಟ್ವಿ, ಏನೋ ಡೆವಲಪ್ಮೆಂಟಲ್ ವರ್ಕ್. ಬಟ್ ಬ್ರಿಟಿಷರ ಕಾಲದಲ್ಲಿ ಹಾಗಾಗಲಿಲ್ಲ. ಸಂಗ್ರಹ ಮಾಡಿದ ತೆರಿಗೆಯಷ್ಟು ತಮ್ಮ ಸ್ವಂತ ಬಳಕೆಗೆ, ಸಾಮ್ರಾಜ್ಯ ವಿಸ್ತರಣೆ ಬಳಕೆಗೆ ಬಳಸ್ಕೊಳ್ಳೋಕೆ ಆರಂಭ ಮಾಡಿದರು. ಇದರಿಂದ ಅವತ್ತಿನ ಪರಿಸ್ಥಿತಿ ಸಂಪೂರ್ಣ ಹದಗೆಡ್ತಾ ಬಂತು. ಆ ಕಾರಣಕ್ಕೆ ಈ ಎಲ್ಲ ಪರಿಸ್ಥಿತಿಗಳ ಬದಲಾವಣೆಗಳಾಗ್ತಾ ಬರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ಫಸ್ಟ್, ಯಾಕೆ ಬ್ರಿಟಿಷರು ತೆರಿಗೆ ಸಂಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಅವರು ಇಲ್ಲಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹ ಮಾಡ್ತಾಯಿದ್ರು, ಇಲ್ಲಿಂದ ಬೇರೆ ಬೇರೆ ಸರಕುಗಳನ್ನು ಸಂಗ್ರಹ ಮಾಡ್ತಾಯಿದ್ರು. ಆ ಸರಕುಗಳನ್ನು ಸಂಗ್ರಹ ಮಾಡಿ ರಫ್ತು ಮಾಡಬೇಕಲ್ಲ, ಆ ಸರಕುಗಳ ಖರೀದಿಗೆ ಬೇಕಾದ ಸಂಪೂರ್ಣ ದುಡ್ಡು ಭಾರತದ ಕೃಷಿ ಭೂಮಿಗಳ ಮೇಲಿನ ತೆರಿಗೆಯಿಂದನೇ ಸಂಗ್ರಹ ಮಾಡ್ತಾಯಿದ್ರು. ಅಂದರೆ ಬ್ರಿಟನ್ನಿಂದ ದುಡ್ಡು ತಂದು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ರ? ಇಲ್ಲ, ಇಲ್ಲಿಯ ರೈತರ ಮೇಲೆ ಹಾಕಿದ ಕಂದಾಯ ದುಡ್ಡು ಇಟ್ಕೊಂಡು ಅದರಿಂದ ಸರಕು ಖರೀದಿ ಮಾಡಿ ಅದರಿಂದ ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೀತಾ ಇತ್ತು. ದಿಸ್ ಈಸ್ ದ ಮೇನ್ ರೀಸನ್ ತೆರಿಗೆ ಸಂಗ್ರಹ ಮಾಡೋದಕ್ಕೆ. ನಂಬರ್ 2, ಅವ್ರದ್ದು ಸಾಮ್ರಾಜ್ಯ ವಿಸ್ತರಣೆ. ಎಲ್ಲ ಕಡೆ ಇಡೀ ಜಗತ್ತನ್ನು ಆಳಬೇಕು, ಸೂರ್ಯ ಮುಳುಗದ ಸಾಮ್ರಾಜ್ಯ ಆಗಬೇಕು ಅಂತ ಆಸೆ ಇತ್ತು. ಎಲ್ಲೆಲ್ಲಿ ಯುದ್ಧ ನಡೆಯುತ್ತೋ ಅಲ್ಲಿ ಎಲ್ಲ ಯುದ್ಧಕ್ಕೂ ಹೆಚ್ಚು ಖರ್ಚು ಬಂದೇ ಬರುತ್ತೆ. ಆ ಹೆಚ್ಚು ಖರ್ಚನ್ನು ನಿಭಾಯಿಸೋದಕ್ಕೆ ಬೇರೆ ಎಲ್ಲೂ ಆದಾಯ ಇಲ್ಲ, ಕೃಷಿ ಮೇಲೆ ಹಾಕ್ತಾಯಿದ್ರು. ಕೃಷಿಯಿಂದ ಕಂದಾಯ ವಸೂಲಿ ಮಾಡಬೇಕು. ಮತ್ತು ಬ್ರಿಟಿಷ್ ಆಳ್ವಿಕೆಯನ್ನು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್, ಆಡಳಿತ ವೆಚ್ಚವನ್ನು ಪೂರೈಕೆ ಮಾಡ್ಕೋಬೇಕು. ಈ ಪ್ರಮುಖವಾದ 4 ರೀಸನ್ಗೋಸ್ಕರ ತೆರಿಗೆ ಸಂಗ್ರಹ ಮಾಡ್ತಾಯಿದ್ರು. ಆದರೆ ತೆರಿಗೆ ಸಂಗ್ರಹ ಹೇಗಿತ್ತು ಅಂತ ನೋಡೋದಾದರೆ, ಅಲ್ಲಿ ಹೊಸ ಟೈಪ್ನ, ಇದುವರೆಗೂ ಭಾರತದಲ್ಲಿ ಇಲ್ಲದೇ ಇರುವಂಥ ಹೊಸ ಹೊಸ ಬಗೆಯನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು 3 ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡ್ತೀವಿ.
ಪರ್ಮನೆಂಟ್ ಸೆಟ್ಲ್ಮೆಂಟ್, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಸಿಸ್ಟಮ್ ಮತ್ತು ಮಹಲ್ವಾರಿ ಪದ್ಧತಿ. ಈ 3 ಪದ್ಧತಿಗಳನ್ನು ಭಾರತದ ಅಂದಿನ ಇತಿಹಾಸ, ಅಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಷ್ಟು ಹೇಳ್ತಿದ್ದಂಗೆ ನಿಮಗೆ ಇವೆಲ್ಲ ಗೊತ್ತು ಬಿಡಿ ಸರ್, ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸು, ರೈತವಾರಿ ಪದ್ಧತಿ ಮನ್ರೋ ಅವರು, ಸಾಕು ನಮಗೆಲ್ಲ ಗೊತ್ತಿದೆ ಅಂದ್ಕೊಂಡ್ಬಿಡ್ತೀರಾ. ಬಟ್ ಹಾಗಲ್ಲ ಪ್ರಶ್ನೆ. ಈ ಪದ್ಧತಿಗಳಲ್ಲಿ ಯಾವ ಪದ್ಧತಿಯು ಭಾರತದಲ್ಲಿ ಹೆಚ್ಚು ಭಾಗದಲ್ಲಿ ಜಾರಿಯಲ್ಲಿತ್ತು? ಹಾಗಾದರೆ ಮಹಲ್ವಾರಿ ಪದ್ಧತಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಮಹಲ್ ಅಂದರೆ ಮೀನಿಂಗ್ ಏನು? ಹೀಗೆ ಇನ್ಡೆಪ್ತ್ ಹೋದಾಗ ಮತ್ತು ಅಲ್ಲಿ ಯಾವುದರಲ್ಲಿ ರೈತರು ಮಾಲೀಕರಾಗಿದ್ದರು, ಯಾವುದರಲ್ಲಿ ರೈತರು ಕಂಪ್ಲೀಟ್ ಡಿಸ್ಟ್ರಾಗ್ ಒಳಗಾದರು ಅಂತ ಯೋಚನೆ ಮಾಡಬೇಕಾಗತ್ತೆ. ನಾವೇನು ಮಾಡ್ತೀವಿ, ರೈತವಾರಿ ಪದ್ಧತಿ ರೈತನೇ ಮಾಲೀಕನಾಗಿದ್ದ, ತುಂಬ ಲಿಬರಲ್ ಆಗಿತ್ತು ಅಂತ ಅನಾಲಿಸಿಸ್ ಮಾಡಿಬಿಡ್ತೀವಿ. ನಾಟ್ ಕರೆಕ್ಟ್. ಯಾಕಂದರೆ ಯಾರು ಮನ್ರೋ ಇದ್ದಾರೆ ರೈತವಾರಿ ಪದ್ಧತಿ ಇಂಟ್ರೊಡ್ಯೂಸ್ ಮಾಡಿದವರು, ಜಮೀನ್ದಾರಿ ಪದ್ಧತಿಯಲ್ಲಿ ಸಂಗ್ರಹಿಸುವುದಕ್ಕಿಂತ ಹೆಚ್ಚು ಕಂದಾಯವನ್ನು ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕೆ ರೈತವಾರಿ ಪದ್ಧತಿ ತರ್ತಾರೆ. ಸೌತ್ ಇಂಡಿಯಾದ ಜಾಗ್ರಫಿಕಲ್ ಸಿಚುವೇಶನ್ ಹೇಗಿದೆ, ಭೌಗೋಳಿಕತೆ ಹೇಗಿದೆ, ಇಲ್ಲಿ ಆಡಳಿತ ಹೇಗಿತ್ತು, ಅದಕ್ಕೆ ಪೂರಕವಾಗಿ ಹೆಚ್ಚು ಬದಲಾವಣೆ ಮಾಡ್ದಂಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ರೈತವಾರಿ ಪದ್ಧತಿ ಬಂತು. ಬಿಟ್ಟರೆ ರೈತವಾರಿ ಪದ್ಧತಿಯಿಂದ ಏನು ನಮ್ಮ ರೈತರ ಉದ್ಧಾರ ಮಾಡಬೇಕು ಅಂತ ಬರಲಿಲ್ಲ. ಬ್ರಿಟಿಷರು ತಂದ ಯಾವುದೇ ನಿಯಮಾವಳಿಗಳು ಭಾರತದ ರೈತರನ್ನು ಉದ್ಧರಿಸಬೇಕು ಅಂತ ಇರಲಿಲ್ಲ. ಹೆಚ್ಚೆಚ್ಚು ಸುಲಿಗೆ ಮಾಡಬೇಕು, ರೆಗ್ಯುಲರ್ ಇನ್ಕಮ್ ಬರ್ತಾ ಇರಬೇಕು, ಇನ್ಕಮ್ ಫ್ಲಕ್ಚುಯೇಷನ್ ಇರಬಾರ್ದು. ಆ ಥರದ ಯೋಚನೆಗಳಿತ್ತೆ ಹೊರತು ನಮಗೆಲ್ಲ ಆಗಬೇಕು ಅಂತ ಯಾವುದೇ ಯೋಚನೆಗಳು ಇರಲಿಲ್ಲ. ಹಾಗಾದರೆ ಪ್ರಿಲಿಮ್ಸ್ ಬೇಸ್ಡಾಗಿ ಒಂದಿಷ್ಟು ನೋಡೋದಾದರೆ, ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ 1793 ಟೈಮಲ್ಲಿ. ಇದು ಭಾರತದಲ್ಲಿ 19%, 19% ಅಷ್ಟೇ ಭಾಗದಲ್ಲಿ ಇದು ವ್ಯಾಪಿಸಿದ್ದು. ರೈತವಾರಿ ಪದ್ಧತಿನ ಥಾಮಸ್ ಮನ್ರೋ, ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಇಬ್ಬರು ಬೇರೆ ಬೇರೆ ಹಂತದಲ್ಲಿ, ಅಂದರೆ ಅಲ್ಲಿನ ತೆರಿಗೆ ಪ್ರಮಾಣ ಇರ್ಬೋದು, ಭೂಮಿಯ ಮೌಲ್ಯಮಾಪನ ಇರ್ಬೋದು, ಇದು ಚೇಂಜಸ್ ಇರುತ್ತೆ. ಅವರಿಬ್ಬರು ಸೇರಿಕೊಂಡು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸದರ್ನ್ ಇಂಡಿಯಾ ಆ್ಯಂಡ್ ಬಾಂಬೆ ರೀಸನಲ್ಲಿ 51% ಭಾಗದಲ್ಲಿ ಇದು ವ್ಯಾಪಿಸಿತ್ತು. ಮಹಲ್ವಾರಿ ಪದ್ಧತಿ, ಇದಕ್ಕೆ ನಾವು ಭಾಳ ಪುಸ್ತಕಗಳಲ್ಲಿ ಯಾರು ಜಾರಿಗೆ ತಂದರೂ ಇರಲ್ಲ. ಇದು ಹಾಲ್ಟ್ ಮೆಕೆಂಜಿ ಅನ್ನುವರ ಒಂದು ಶಿಫಾರಸು. ಮೇಯ್ನ್ ಇದರ ಬ್ರೈನ್ ಅಂದರೆ ಹಾಲ್ಟ್ ಮೆಕೆಂಜಿ ಅವರ ಥಾಟಿನ ಸ್ವರೂಪವಾಗಿ ಬಂದಿದ್ದೆ ಮಹಲ್ವಾರಿ ಪದ್ಧತಿ. ಆಮೇಲೆ ರಾಬರ್ಟ್ ಮೆಟ್ಟಿನ್ಸ್ಬರ್ಡ್ ಅಂತ ಬರ್ತಾರೆ. ರಾಬರ್ಟ್ ಮೆಟ್ಟಿನ್ಸ್ಬರ್ಡ್ ಅವರು ಇದಕ್ಕಿನ್ನ ಸ್ಪಷ್ಟ ಸ್ವರೂಪ ಕೊಡ್ತಾರೆ. ದೆನ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಇದಕ್ಕೆ ಫಿನಿಶಿಂಗ್ ಟಚ್ ಕೊಡ್ತಾರೆ, ಎಷ್ಟು ತೆರಿಗೆ ಇರಬೇಕು, ಹೇಗಿರಬೇಕು ಅಂತ ಎಲ್ಲ. ಹಾಗೆ ಇದು ಭಾರತದಲ್ಲಿ 30% ಪ್ರದೇಶದಲ್ಲಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಪ್ರದೇಶ ಇತ್ತು ಅಂತ ಬಂದಾಗ, ಅತಿ ಹೆಚ್ಚು ಭಾರತದ ಪ್ರದೇಶದಲ್ಲಿ ಇದ್ದ ತೆರಿಗೆ ಪದ್ಧತಿ ರೈತವಾರಿ ಪದ್ಧತಿ. ನಾವೇನು ಮಾಡಿಬಿಡ್ತೀವಿ, ಭಾರತ ಅಂದರೆ ನಾರ್ತ್ ಇಂಡಿಯನ್ ಬೇಸ್ಡ್ ಆದ ತೆರಿಗೆ ಸಿಸ್ಟಮ್, ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದೆ, ಅಲ್ಲಿದ್ದ ಸಿಸ್ಟಮ್ ಆದಂಥ ಜಮೀನ್ದಾರಿನೋ ಮಹಲ್ವಾರಿನೋ ಹೆಚ್ಚು ಪ್ರದೇಶದಲ್ಲಿ ವ್ಯಾಪಿಸಿತ್ತು ಅಂತ ತಿಳ್ಕೊಂಡ್ರೆ ಅದು ರಾಂಗ್. ಹೆಚ್ಚು ಪ್ರದೇಶದಲ್ಲಿದ್ದಂಥ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ ಅಂದರೆ ರೈತವಾರಿ 51% ಏರಿಯಾದಲ್ಲಿತ್ತು. ಹೀಗೆ ಅತ್ಯಮೂಲ್ಯವಾದ ವಿಚಾರಗಳನ್ನ ಹಲವಾರು ಪುಸ್ತಕಗಳ ಅಧ್ಯಯನ ನಿಮಗೋಸ್ಕರ ತಂದಿದ್ದೀನಿ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ, ವೆರಿ ಫಸ್ಟ್ ಈಗ ನಿಮಗೆ ಮ್ಯಾಪ್ ಮೂಲಕ ಬರ್ತೀನಿ. ಪೂರ್ವ ಭಾರತ, ಇದೇನು ರೆಡ್ ಝೋನ್ ತೋರಿಸ್ತಾ ಇದ್ದೀನಿ, ಆ ಪೂರ್ವ ಭಾರತ ವಲಯದಲ್ಲಿ ಲ್ಯಾಂಡ್ ಲಾರ್ಡ್ಸ್ಗಳು ಜಾಸ್ತಿ ಇದ್ದರು. ಆ ಲ್ಯಾಂಡ್ ಲಾರ್ಡ್ಸ್ಗಳು ಜಾಸ್ತಿ ಇದ್ದ ಕಾರಣಕ್ಕಾಗಿ ಅಲ್ಲಿ ಜಮೀನ್ದಾರಿ ಪದ್ಧತಿ ಬರುತ್ತೆ. ಮೊಘಲ್ಸ್ ಪೀರಿಯಡಲ್ಲೂ ಕೂಡ ಇಲ್ಲಿ ಜಮೀನ್ದಾರಿಕೆ ಪದ್ಧತಿ ಇತ್ತು. ಈ ಪೂರ್ವ ಭಾರತ ಭಾಗದಲ್ಲಿ ಏನು ಬಂಗಾಳ, ಬಿಹಾರ, ಒರಿಸ್ಸಾ ಈ ಭಾಗದಲ್ಲಿ ಜಮೀನ್ದಾರಿಕೆ ಇತ್ತು. ಈವನ್ ಟುಡೇ, ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ, ನಿನ್ನೆ ಬಿಹಾರದಲ್ಲಿ ಒಬ್ಬ ಡೆಪ್ಯೂಟಿ ಕಮಿಷನರ್ ಅಂದರೆ ಕಲೆಕ್ಟರ್ DC ಲೆವೆಲ್ನ ಅಧಿಕಾರಿಯನ್ನು ಹೊಡೆದು ಕೊಂದಂಥ ಡಾನ್ನ ರಿಲೀಸ್ ಮಾಡ್ತಾರೆ. ಬಿಕಾಸ್ ಈಸ್ ಅ ಲ್ಯಾಂಡ್ ಲಾರ್ಡ್, ಅವನಿಗೆ ಅಲ್ಲೊಂದಿಷ್ಟು ಹೋಲ್ಡ್ ಇದೆ. ಇವತ್ತು ಕೂಡ ಅಲ್ಲಿ ಜಮೀನ್ದಾರಿಕೆ ಪದ್ಧತಿ ವಿಭಿನ್ನ ರೂಪದಲ್ಲಿದ್ದಾವೆ. ಬೆಂಗಾಲ್, ಬಿಹಾರ್, ಒರಿಸ್ಸಾ ಮೊಘಲ್ ಪೀರಿಯಡಲ್ಲೂ ಇತ್ತು. ಅದನ್ನೇ ಯಥಾವತ್ತು ಸ್ವಲ್ಪ ಮಾಡಿಫೈ ಮಾಡಿ ತೆರಿಗೆ ನೀಟಾಗಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಲಾಕ್ ಮಾಡ್ತಾರೆ. ಅದು ಜಮೀನ್ದಾರಿ ಪದ್ಧತಿ. ಈ ರೆಡ್ ಏನು ತೋರಿಸಿದ್ರು ಅದು. ನಿಮಗೆ ಮ್ಯಾಪ್ ನೋಡ್ತಿಂಗೆ ಅನಿಸುತ್ತೆ, ಸರ್ ರೆಡ್ ಝೋನ್ ಅಷ್ಟು ಕಾಣ್ತಿದೆ, ಕೇವಲ 19% ಅಂತಿರಲ್ಲ. ಇಲ್ಲೇನು ಸೆಂಟ್ರಲ್ ಪ್ರಾವಿನ್ಸ್ ಬರುತ್ತೆ, ಮಧ್ಯಪ್ರದೇಶ ಭಾಗ, ಮಧ್ಯಪ್ರದೇಶ, ಛತ್ತೀಸ್ಗಢ ಎಲ್ಲ ಭಾಗದಲ್ಲಿ ಭಾಗ ಜಾಸ್ತಿ ರೆಡ್ಡಾಗಿ ಕಾಣ್ತಾ ಇದೆ. ಅಲ್ಲೆಲ್ಲ ಅರಣ್ಯ ಪ್ರದೇಶ ಇತ್ತು, ಭೂಮಿ, ಕೃಷಿ ಭೂಮಿ ಕಡಿಮೆ ಇತ್ತು. ಮತ್ತು ಬಿಹಾರ್ ಭಾಗದಲ್ಲೂ ಅಷ್ಟೇ ಕೆಲವೊಂದು ಕಡೆ ಕೃಷಿ ಭೂಮಿ ಕಡಿಮೆ ಇದ್ದ ಕಾರಣಕ್ಕೆ ನಾವು ಜಾಗ ಜಾಸ್ತಿ ಮಾರ್ಕ್ ಮಾಡಿದ್ದೀವಿ. ಬಟ್ ಅಲ್ಲಿದ್ದ ಅಗ್ರಿಕಲ್ಚರಲ್ ಲ್ಯಾಂಡು ಕೇವಲ 19% ಆಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಕೆಳಭಾಗಕ್ಕೆ ಬಂದರೆ ಏನು ಬ್ಲೂ ಝೋನ್ ಕಾಣ್ತಾ ಇದೆ, ಸದರ್ನ್ ಇಂಡಿಯಾದಿಂದ ಹಿಡಿದು ಇದೇನು ಕೇರಳ ಭಾಗ ಬಿಟ್ಟು, ಕೇರಳದ ಸ್ವಲ್ಪ ಟ್ರವ್ಯಾಂಕೂರ್ ಭಾಗ ಬಿಟ್ಟು ಕಂಪ್ಲೀಟ್ ಮಹಾರಾಷ್ಟ್ರದ ಭಾಗ, ಗುಜರಾತ್ವರೆಗೂ ರೈತವಾರಿ ಪದ್ಧತಿ ಇತ್ತು. ಮೇಲ್ಗಡೆ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ಮತ್ತು ಡೆಲ್ಲಿ, ಹರಿಯಾಣ ಈ ಭಾಗ ಬರುತ್ತಲ್ಲ, ಆ ಭಾಗದಲ್ಲಿ ಮಹಲ್ವಾರಿ ಸಿಸ್ಟಮ್ ಇತ್ತು. ಇದು ಭಾರತದಲ್ಲಿದ್ದ ರೈತ ಕೃಷಿ ಪದ್ಧತಿ
ತೆರಿಗೆ ಪದ್ಧತಿಗಳಾಗಿದ್ದವು. ಏನಕ್ಕೆ ಈ ಥರ ವಿಭಿನ್ನ ಮಾದರಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಮಾಡೆಲನ್ನು ಬ್ರಿಟಿಷರು ಪರಿಚಯಿಸ್ತಾ ಬಂದರು, ಯಾಕೆ ಕಂದಾಯ ಪದ್ಧತಿಯನ್ನು ಡಿಫ್ರೆಂಟಾಗಿ ಮಾಡಲಾಯಿತು ಅಂತ ನೋಡೋದಾದರೆ, ರಾಜ್ಯದ ಕಂದಾಯ ಬೇಡಿಕೆ, ಕಂದಾಯನ ಸಕ್ ಮಾಡೋದಿದೆಯಲ್ಲ, ಹೆಚ್ಚು ಸಕ್ ಮಾಡಬೇಕು ಅಂತ ಹೊರಟರು. ಇದನ್ನು ಬ್ಲಡ್ ಸಕ್ ಮಾಡ್ತಾವಲ್ಲ, ತಿಗಣೆಗಳು, ಉಣ್ಣೆಗಳು ಅಂತ ಕರಿತೀವಲ್ಲ, ಆ ಥರ ಜೀವಿಗಳ ಥರ ಬ್ಲಡ್ ಸಕ್ ಮಾಡ್ತಾರಲ್ಲ, ಆ ಸಕ್ಕಿಂಗ್ ಪದವನ್ನು ಬಳಸ್ಬೇಕಾಗುತ್ತೆ ನಾವು. ಅಷ್ಟು ಹೀರ್ಕೊಳ್ಳೋಂಥ ಪ್ರಕ್ರಿಯೆ ಆರಂಭ ಆಯಿತು. ಜೊತೆಗೆ ಹಿಂದೆಲ್ಲ ಎಷ್ಟಿತ್ತು ಅಂದರೆ 6 ಚೀಲ ಭತ್ತ ಏನಾದರೂ ಬೆಳೆದ್ರೆ, 6 ಚೀಲ ಜೋಳ ಬೆಳೆದ್ರೆ 1 ಚೀಲ ಕೊಡೋದು, 6ನೇ 1 ಭಾಗವನ್ನು ಕಂದಾಯವಾಗಿ ಕೊಡುವಂಥದ್ದು ರೂಢಿಯಲ್ಲಿತ್ತು. ಈಗದು 3ನೇ 1 ಭಾಗ ಅಂದರೆ 3 ಚೀಲಕ್ಕೆ 1 ಚೀಲ, ಡಬಲ್ ಆದಂಗೆ ಮೊರಾರ್ಲೆಸ್. 6ಕ್ಕೆ 1 ಇದ್ದಿದ್ದು 3ಕ್ಕೆ 1 ಆಯಿತು ಅಂದರೆ ನಿಯರ್ಲಿ ಡಬಲ್, 2 ಪಟ್ಟು ತೆರಿಗೆಯನ್ನು ಇನ್ಕ್ರೀಸ್ ಮಾಡ್ತಾರೆ. ಅರ್ಧದಷ್ಟು ರೀಚ್ ಆಗ್ತಾ ಬಂತು. ಇದರಿಂದ ರೈತರು ತುಂಬ ಸಂಕಷ್ಟಕ್ಕೊಳಗಾಗ್ತಾ ಬರ್ತಾರೆ. ಕೃಷಿಯಲ್ಲಿನ ರಚನೆ ಅಂದರೆ, ಕೃಷಿ ಅಂದರೆ ಅದೊಂದು ಸೆಂಟಿಮೆಂಟ್, ಭೂಮಿ ಜೊತೆ ಭೂಮಿ ತಾಯಿ ಅಂತ ಆರಾಧಿಸುವಂಥ ಭಾರತ. ಆ ಕೃಷಿ ರಚನೆಯನ್ನೇ ಬದಲಾಯಿಸ್ಬಿಡ್ತಾರೆ. ಭೂಮಿಯನ್ನು ಒಂದು ಮಾರಾಟದ ವಸ್ತುವಾಗಿ ತರುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ರೂರಲ್ ಎಕಾನಮಿ ಅಂತೂ ಕಂಪ್ಲೀಟ್ಲಿ ಡೆಸ್ಟ್ರಾಯ್. ಸೋಷಿಯಲ್ ಸಿಸ್ಟಮ್ ಇರುತ್ತಲ್ಲ, ಹಳ್ಳಿಯಲ್ಲಿ ಒಂದು ಬಾಂಧವ್ಯ ಇರುತ್ತೆ, ಆ ಬಾಂಧವ್ಯ ಎಲ್ಲ ಒಡ್ಕೊಂಡೋಗಿ ತೀವ್ರ ಥರದ ಬದಲಾವಣೆಗೆ ಈ ಸಿಸ್ಟಮ್ಗಳಿಗೆ ಹೇಗೆ ಕಾರಣ ಆಗ್ತವೆ ನೋಡ್ತಾ ಬರೋಣ. ಹೊಸ ಭೂಕಂದಾಯ ವ್ಯವಸ್ಥೆಗಳು ಮತ್ತು ಅವುಗಳ ಪರಿಣಾಮ, ಇಂಪ್ಯಾಕ್ಟ್ ಏನು ನೋಡೋದಾದರೆ, ಮ್ಯಾಕ್ಸಿಮಮ್ ಫೈನಾನ್ಷಿಯಲ್ ಬೆನಿಫಿಟ್ಟು ಬ್ರಿಟಿಷರಿಗೆ ಬರಬೇಕು, ಅದು ಮೇನ್ ಟಾರ್ಗೆಟ್. ಮಿಕ್ಕಿದ್ದೆಲ್ಲ ಆಮೇಲಿಂದು ಹೆಚ್ಚು ದುಡ್ಡನ್ನು ತಗೋಬೇಕು. ಯಾಕಂದರೆ ಸರ್ಕಾರ ನಡೆಸೋದಕ್ಕೆ ಮುಖ್ಯವಾದ ಆದಾಯದ ಮೂಲನೇ ಕೃಷಿ ಕಂದಾಯವಾಗಿತ್ತು. ದಟ್ ರೀಸನ್ ಅದನ್ನು ಟಾರ್ಗೆಟ್ ಮಾಡ್ಕೋತಾರೆ. ಕೈಗಾರಿಕಾ ವಾಣಿಜ್ಯ ಹಿತಾಸಕ್ತಿಗಳಿಂದ ಆದಾಯವನ್ನು ಸಂಗ್ರಹಿಸುವ ಕಂಪನಿಯ ಸಾಮರ್ಥ್ಯವನ್ನು ನಿರ್ಬಂಧಿಸ್ತಾರೆ. ಅಂದರೆ ಬಿಸ್ನೆಸ್ ಮೂಲಕ, ಇಂಡಸ್ಟ್ರಿ ಮೂಲಕ ಏನು ಕಂದಾಯ ಸಂಗ್ರಹಿಸ್ತಾ ಇದ್ರೋ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು, ಅದನ್ನು ಅಲ್ಲಿನ ಸರ್ಕಾರ ನಿರ್ಬಂಧ ಮಾಡ್ತಾ ಬರುತ್ತೆ. ಇವೆಲ್ಲ ಸರ್ಕಾರದ ಕಂಟ್ರೋಲ್ ನಡಿಬೇಕು, ಬಿಸ್ನೆಸ್ ನಮ್ಮ ಕಂಟ್ರೋಲ್ ನಡಿಬೇಕು, ಬಿಸ್ನೆಸ್ಸು ಬ್ರಿಟಿಷ್ ಸರ್ಕಾರದ ಕಂಟ್ರೋಲ್ ನಡಿಬೇಕು, ಇಂಡಸ್ಟ್ರೀಸು ಬ್ರಿಟಿಷ್ ಸರ್ಕಾರದ ಕಂಟ್ರೋಲ್ ನಡಿಬೇಕು ಅಂದಾಗ ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಾನು ಹೇಗೆ ನಡೆಸಬೇಕು ಆಡಳಿತವನ್ನು, ನಾನು ಹೇಗೆ ಯುದ್ಧ ಮಾಡಬೇಕು ಅನ್ನೋ ಗೊಂದಲಕ್ಕೆ ಬೀಳುತ್ತೆ. ಮತ್ತು ನನಗೆ ಸೋರ್ಸ್ ಆಫ್ ರೆವಿನ್ಯೂ ಏನು ಅಂದಾಗ ನೇರವಾಗಿ ಸಿಕ್ಕಿದ್ದೆ ನಮ್ಮ ದೇಶದ ರೈತರು. ಅವರನ್ನು ಬಲಿ ಹಾಕುವಂಥ ಪ್ರಯತ್ನ ಆರಂಭ ಆಗುತ್ತೆ. ಭೂ ಕಂದಾಯ ವಿಷಯಗಳು ಬ್ರಿಟಿಷ್ ಆಡಳಿತಗಾರರು ಯಾರೇ ಬರಲಿ, ಅದು ನೀವೇನು ಭಾಳ ಭಾರತ ಸ್ನೇಹಿ ಬ್ರಿಟಿಷ್ ಆಡಳಿತಗಾರ ಅಂತ ಬಂದರೂ ಕೂಡ ಅವರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಿದ್ದೇ ಕೃಷಿ ಕಂದಾಯ, ಅಗ್ರಿಕಲ್ಚರ್ ಭೂ ಕಂದಾಯಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಯಾಕಂದರೆ ಎಲ್ಲರ ಮೇನ್ ಟಾರ್ಗೆಟ್, ಗರಿಷ್ಠ ಕಾಳಜಿ, ಗರಿಷ್ಠ ಗಮನ ಯಾವುದು ಅಂದರೆ ಭೂ ಕಂದಾಯ ವ್ಯವಸ್ಥೆ ಆಗಿತ್ತು. ಸ್ನೇಹಿತರೆ, ಭಾರತವನ್ನು ಅವರು ಇದೇನು ಭಾರತದ ನಮ್ಮ ಮಾತೃಭೂಮಿ ಅಂತೆಲ್ಲ ನಾವು ಫೀಲ್ ಮಾಡ್ತೀವಲ್ಲ, ಅವ್ರಿಗೆ ಅದೆಲ್ಲ ಇರಲಿಲ್ಲ. ಇದೊಂದು ಎಸ್ಟೇಟ್, ನಾನೊಂದು ಎಸ್ಟೇಟ್ ಬೈ ಮಾಡಿದ್ದೀನಿ, ಆ ಎಸ್ಟೇಟಿಂದ ಹೆಚ್ಚು ದುಡ್ಡು ಗಳಿಸ್ಬೇಕು, ಇಷ್ಟು ಮಾತ್ರ ಟಾರ್ಗೆಟ್ ಆಗಿತ್ತು. ಕಂಪನಿಯು ಇದರ ಸಂಪೂರ್ಣ ಗೇಣಿ ಪಡೆಯಲು, ರೆಂಟ್ ಪಡೆಯೋಕ್ಕೆ ನಮಗೆ ಅರ್ಹತೆ ಇದೆ, ನಾವು ಬಂದಿರೋದೇ ಇಲ್ಲಿಂದ ಗೇಣಿ ತಗೊಳ್ಳೋಕ್ಕೆ ಅನ್ನೋ ಫೀಲ್ ಅವ್ರು ಹೊಂದಿದ್ರು. ಮತ್ತೇನು ರೈತರು, ಕೃಷಿಕರು ಅಂತೀವಲ್ಲ ನಾವು, ಆ ಕೃಷಿಕರು ಅವರು ಕೂಲಿಗಾರರು ಆದರೂ ಅಷ್ಟೇ. ಅಂದರೆ ಆ ಭೂಮಿ ನಂದು, ಆ ಭೂಮಿಯಲ್ಲಿ ದುಡ್ದ ಲಾಭ ನನಗೆ ಬರಬೇಕು ಅದೆಲ್ಲ ಇಲ್ಲ. ನೀನೊಬ್ಬ ಜೀತದಾಳು, ಕೂಲಿ ಮಾಡಿದ್ಯಾ, ಕೂಲಿ ತೊಗೊಂಡೋಗು. ಅಷ್ಟರ ಮಟ್ಟಿಗೆ ಫ್ರ್ಯಾಕ್ಷನ್ ಪಾಲನ್ನು ರೈತರಿಗೆ ಬಿಟ್ಕೊಡ್ತಾರೆ, ಮಿಕ್ಕಿದಷ್ಟು ಬ್ರಿಟಿಷರು ಬಾಚ್ಕೊಂಡು ಹೋಗ್ತಾರೆ. ಜೊತೆಗೆ ಭೂ ಕಂದಾಯದ ಬೇಡಿಕೆಗಳು ಏನು ಸಿಕ್ಕಾಬಟ್ಟೆ ಮಾಡ್ತಾ ಇದ್ದಾರಲ್ಲ, ಸಿಕ್ಕಾಬಟ್ಟೆ ಮಾಡ್ತಾ ಇರೋದ್ರಿಂದ ರೈತರಿಗೆ ಭೂಮಿ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ. ರೈತರು ಭೂಮಿಗೆ ಮ್ಯಾನ್ಯೂರ್ಸ್, ಗೊಬ್ಬರಗಳನ್ನು ಹಾಕಿದಾಗ ಅದು ಹೆಚ್ಚು ಫಲವತ್ತಾಗತ್ತೆ, ಹೆಚ್ಚು ಫಲವತ್ತಾದಾಗ ಹೆಚ್ಚು ಬೆಳೆ ಬರುತ್ತೆ. ಇವರು ಆ ಫರ್ಟಿಲಿಟಿ ಮಾಡೋದಕ್ಕೆ ರೈತರಲ್ಲಿ ಆಸಕ್ತಿ ಹೋಗ್ತಾ ಬಂತು. ಯಾಕೆ ಅಂತಂದರೆ ಎಷ್ಟು ಬೆಳೆದ್ರೂ ಅವ್ರಿಗೆ ಕೊಡಬೇಕಲ್ಲ ಅಂತ. ಇದು ಪ್ರತಿ ಉತ್ಪಾದಕ ಅಂದರೆ ಪ್ರೊಡಕ್ಟಿವ್ನೆಸ್ಸನ್ನು ತುಂಬ ಕಳ್ಕೊತು, ಕೃಷಿಯಲ್ಲಿ ಉತ್ಪಾದನೆ ಕುಂಠಿತ ಆಗ್ತಾ ಬರುತ್ತೆ. ಮತ್ತು ವ್ಯವಸಾಯ ಮಾಡೋದ್ರಿಂದ ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋದು ನಂಬಿಕೆನೇ ಬಿಟ್ಟು ಹೋಗುತ್ತೆ. ದೊಡ್ಡ ದೊಡ್ಡ ಪ್ರದೇಶಗಳು, ಈ ಕೃಷಿ ನಾವು ಎಷ್ಟು ಮಾಡಿದ್ರೂ ಅಷ್ಟೇ, ಮಾಡಿದೆಲ್ಲ ಭೂಮಿಯಿಂದ ಬ್ರಿಟಿಷರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಕೃಷಿ ಮಾಡೋದನ್ನೇ ಬಿಡುವಂಥ ಪ್ರದೇಶಗಳು ಜಾಸ್ತಿ ಆಗ್ತವೆ. ಇದರಿಂದ ಕ್ಷಾಮ, ಬರಗಾಲಗಳು ಕಾಡಿ ಲಕ್ಷಾಂತರ ಜನ, ಮಿಲಿಯನ್ಸ್ ಆಫ್ ಪೀಪಲ್ ಆಹಾರ ಇಲ್ಲದೆ ಸತ್ತೋಗ್ತಾರೆ ಈ ಎಲ್ಲ ಕಾರಣದಿಂದ. ಹಾಗಾಗಿ ನಾವು ಭೂಕಂದಾಯ ಪದ್ಧತಿ ಅಂದ್ಕೊಳ್ಳೆ ಕೇವಲ ಒಂದು ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಂತ ನೋಡಿಬಿಡೋದಲ್ಲ, ಎಷ್ಟು ಜನರ ಬದುಕು ಡೆಸ್ಟ್ರಾಯ್ ಆಯಿತು, ಎಷ್ಟು ಜನರ ಬದುಕು ಸರ್ವನಾಶ ಆಯಿತು ಅನ್ನೋದು ನೋಡಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲ ಪ್ರಯೋಗಗಳು ಹೇಗೆ ಇವರೆಲ್ಲ ಆರಂಭ ಮಾಡಿದ್ರು, ನಾವೇನು ರಾಯ್ತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅಂತೀವಲ್ಲ, ಅದೆಲ್ಲ ಬೇಸಿಕ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಪ್ಲಾಸಿ ಕದನದ ನಂತರ ಆರಂಭ ಆಗುತ್ತಿದ್ದು. ಪ್ಲಾಸಿ ಕದನದ ನಂತರ 24 ಪರಗಣಗಳು, ಪರಗಣ ಅಂದರೆ ಡಿಸ್ಟ್ರಿಕ್ಟ್ಸ್ ಅಂತ ಕರಿಬೋದು, ಅದರ ಜಮೀನ್ದಾರಿಯನ್ನು ಮೀರ್ ಜಾಫರ್ನಿಂದ ಬ್ರಿಟಿಷರು ತಗೋತಾರೆ. ಅಂದರೆ ನಮಗೆ ಗೊತ್ತು, ಸಿರಾಜುದ್ದೌಲನ್ ಸೋಲಿಸ್ತಾರೆ, ಮೀರ್ ಜಾಫರ್ ತರ್ತಾರೆ. ಮೀರ್ ಜಾಫರ್ ತಂದ ನಂತರ ಅವನಿಂದ ಇವರು ರೆವಿನ್ಯೂ ಕಲೆಕ್ಟ್ ಮಾಡುವಂಥ ಜವಾಬ್ದಾರಿ ತೆಗೆದುಕೊಂಡ್ರು.
1760ರ ವೇಳೆಗೆ ಬರ್ದ್ವಾನ್, ಮಿಡ್ನಾಪುರ, ಚಿತ್ತಗಾಂಗ್ ಪ್ರದೇಶದ ಭೂಕಂದಾಯ ಸಂಗ್ರಹಿಸುವ ಹಕ್ಕನ್ನು ಏನು ಮೀರ್ ಕಾಸಿಮ್ ಇದ್ದ, ಮೀರ್ ಕಾಸಿಮ್ನು ಬ್ರಿಟಿಷರು ಬಿಟ್ಕೊಟ್ಟ. ಬಕ್ಸರ್ ಕದನ ಆಗುತ್ತೆ 1754. ಆ ನಂತರದಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾ, ಅಂದರೆ ಏನು ಬಂಗಾಳದ 24 ಪರಗಣ ಮೀರ್ ಜಾಫರ್ ಕಾಲದಲ್ಲೂ, ಬರ್ದ್ವಾನ್, ಮಿಡ್ನಾಪುರ, ಚಿತ್ತಗಾಂಗ್ ಪ್ರದೇಶದ್ದು ಮೀರ್ ಕಾಸಿಮ್ ಕಾಲದಲ್ಲೂ, 1764ರ ಬಕ್ಸರ್ ವಿಜಯದ ನಂತರ ಬಂಗಾಲ್, ಬಿಹಾರ್, ಒರಿಸ್ಸಾ ಈ ಕಂಪ್ಲೀಟ್ ಪ್ರದೇಶದ ದಿವಾನಿ ಅಂದರೆ ರೆವಿನ್ಯೂ ಕಲೆಕ್ಟ್ ಮಾಡುವಂಥ ಹಕ್ಕು. ಮತ್ತು ಆಡಳಿತ ಕೊಡೋದು ಇವರಿಗೆಲ್ಲ, ಆಡಳಿತ ಜವಾಬ್ದಾರಿ ಎಲ್ಲವನ್ನ ರಾಜ ಮಹಾರಾಜರು ನೋಡ್ಕೋಬೇಕು, ದುಡ್ಡು ಕಲೆಕ್ಟ್ ಮಾಡೋದೆಲ್ಲ ಇವ್ರು ಮಾಡ್ಕೋಬೇಕು. ಇಂಥ ಒಂದು ವ್ಯವಸ್ಥೆ ಬಂತು. ಇದು ಆರಂಭದಲ್ಲಿ ನಡೆದ ಪ್ರಯೋಗಗಳು. ಆ ಟೈಮಲ್ಲಿ ಭಾರತದಲ್ಲಿ ಆಡಳಿತಗಾರರಾಗಿದ್ದವರು ರಾಬರ್ಟ್ ಕ್ಲೈವ್. ಇವರು ದ್ವಿಮುಖ ಸರ್ಕಾರ ಪದ್ಧತಿ ಅಂತ ತರ್ತಾರೆ. ಡ್ಯುಯಲ್ ಗೌರ್ಮೆಂಟ್ ನಿಮಗೆ ಗೊತ್ತು. ಡ್ಯುಯಲ್ ಗೌರ್ಮೆಂಟ್ ಅಂದರೆ ಗೌರ್ಮೆಂಟನ್ನು 2 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಭಾಗ ಬ್ರಿಟಿಷರ ಸರ್ಕಾರ, ಇನ್ನೊಂದು ಭಾಗ ರಾಜ ಮಹಾರಾಜರ ಸರ್ಕಾರ. ಇದು 2 ಸರ್ಕಾರ. ಬ್ರಿಟಿಷರದೇನು ಕಂದಾಯ ವಸೂಲಿ ಮಾಡೋದು, ದುಡ್ಡು ಕಲೆಕ್ಟ್ ಮಾಡೋದು, ಬರೋದೆಲ್ಲ ಅವರಿಗೆ. ಆಡಳಿತ ನಡೆಸೋದು, ಹೆಲ್ತ್ ನೋಡ್ಕೊಳ್ಳೋದು, ಎಜುಕೇಷನ್ ನೋಡ್ಕೊಳ್ಳೋದು, ಏನು ವೆಚ್ಚ ಮಾಡುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಇರ್ತವೆ, ಆ ಎಲ್ಲ ಡಿಪಾರ್ಟ್ಮೆಂಟನ್ನು ರಾಜ ಮಹಾರಾಜರು ಕೊಟ್ಟರು. ಇದನ್ನು ಡ್ಯುಯಲ್ ಗೌರ್ಮೆಂಟ್ ಅಂತ ಕರೆಯೋದು. ನವಾಬರು ಇದ್ದಾರೆ, ಬ್ರಿಟಿಷರು ಇದ್ದಾರೆ. ಬರೋ ಆದಾಯದ ಮೂಲಗಳಿಗೆಲ್ಲ ನಾವು ಬಾಸ್ ಅಂತ ಬ್ರಿಟಿಷರು ಅಂತಾರೆ. ಏನು ಕಲ್ಯಾಣ ಕೆಲಸಗಳನ್ನು ಮಾಡಬೇಕು, ರಾಜ ಮಹಾರಾಜ ಆಡಳಿತ ಜವಾಬ್ದಾರಿ ನೋಡ್ಕೋಬೇಕು, ಅದನ್ನೆಲ್ಲ ನೋಡ್ಕೊಳ್ಳೋದು ನವಾಬ ನೋಡ್ಕೋಬೇಕು. ಈ ಥರದ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರ ಪರಿಣಾಮವಾಗಿ ಆಡಳಿತ ಮುಂದುವರಿಸೋದಕ್ಕೋಸ್ಕರ ಬಂಗಾಳಕ್ಕೆ ಮೊಹಮ್ಮದ್ ರೇಜಾ ಖಾನ್, ಬಿಹಾರಕ್ಕೆ ರಾಜಾ ಸಿತಾಬರಾಯ್ ಎಂಬವ್ರನ್ನ ದಿವಾನ್ರಾಗಿ ನೇಮಿಸ್ತಾರೆ. ಯಾಕಂದರೆ ಕಂದಾಯ ಕಲೆಕ್ಟ್ ಮಾಡೋದು ಅವರು ಹೊರಗಿನವರು, ಭಾಷೆ ಬರ್ತಾ ಇಲ್ಲ, ತಾವೇ ಕಲೆಕ್ಟ್ ಮಾಡೋದು ಕಷ್ಟ ಆಗತ್ತೆ ಅಂತೇಳಿ ಈ ಇಬ್ಬರು ವ್ಯಕ್ತಿಗಳನ್ನು ರೆವಿನ್ಯೂ ಕಲೆಕ್ಷನ್ಗೆ ನೇಮಿಸ್ತಾರೆ. ಅದರಲ್ಲಿ ಮೊಹಮ್ಮದ್ ರೇಜಾ ಖಾನ್ ಏನಿರ್ತಾರೆ ಅವರು ನಾಯಬ್ ನಾಜಿಮ್ ಕೂಡ ಆಗಿದ್ದರು. ಅಂದರೆ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಹುದ್ದೆ ಆಗಿತ್ತು ಆ ಕಾಲದಲ್ಲಿ, ಅದು ಕೂಡ ಆಗಿದ್ದರು. ನಾಯಬ್ ದಿವಾನ್ ಕೂಡ ಆಗಿದ್ದರು ಅನ್ನೋದು ನಮಗೆ ಗೊತ್ತಿರಬೇಕು. ಬ್ರಿಟಿಷ್ ಏನು ರೈತರಿಂದ ಕಂದಾಯ ಕಲೆಕ್ಟ್ ಮಾಡಬೇಕು ಅಂತ ನಾಯಬ್ ದಿವಾನ್ರನ್ನೆಲ್ಲ ನೇಮಕ ಮಾಡಿದ್ರು. ಆ ನಾಯಬ್ ದಿವಾನ್ರುಗಳು ರೈತರಿಗೆ ಕೆಟ್ಟ ದೌರ್ಜನ್ಯ ಎಸಗಿಸ್ತಾರೆ. ಆ ದೌರ್ಜನ್ಯ ತಡೆಕೊಳ್ಳಕ್ಕಾಗದೆ ಭಾಳಷ್ಟು ಕೃಷಿಕರು, ರೈತರು ಕಾಡಲ್ಲಿ ಹುಡುಕ್ತಾರೆ, ದರೋಡೆಕೋರ ಜೊತೆ ಹೋಗಿ ಸೇರ್ಕೋತಾರೆ. ಈ ಕಂಪನಿಯ ದುರಾಸೆಯನ್ನು ಫುಲ್ಫಿಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಇಡೀ ಸಂಪೂರ್ಣ ಆಡಳಿತ ಅವ್ಯವಸ್ಥೆ ಆಗೋಗ್ಬಿಡುತ್ತೆ. ಅಂಥ ಟೈಮ್ನಲ್ಲಿ ಬರಗಾಲ ಕೂಡ ಆರಂಭ ಆಯಿತು. ಒಂದು ಕಡೆ ದಬ್ಬಾಳಿಕೆ ಕಾರಣಕ್ಕೆ ರೈತರು ಕೃಷಿ ಮಾಡೋಕ್ಕಾಗ್ತಾ ಇಲ್ಲ, ಓಡೋಗ್ತಾ ಇದ್ದಾರೆ. 69-70ರಲ್ಲಿ ಬಂಗಾಳದಲ್ಲಿ ಭಯಾನಕವಾದ ಕ್ಷಾಮ ಬರುತ್ತೆ. ಆ ಭಯಾನಕ ಕ್ಷಾಮದಲ್ಲಿ ಲಕ್ಷಾಂತರ ಜನ ಬಂಗಾಳದಲ್ಲಿ ಸತ್ತೋಗ್ತಾರೆ. ಸತ್ತೋದಾಗಲೂ ಕೂಡ 1/3 ಭಾಗದಷ್ಟು ಜನಸಂಖ್ಯೆ ಅಂತೀವಿ, 1/3 ಪಾಪ್ಯುಲೇಷನ್ ಕಂಪ್ಲೀಟ್ ಡೆಸ್ಟ್ರಾಯ್ ಆಗುತ್ತೆ. 1/3 ಪಾಪ್ಯುಲೇಷನ್ನೇ ಇಲ್ಲ. ಬಟ್ ಆ ಪ್ರದೇಶ ಏನು ಬಂಗಾಳ, ಬಿಹಾರ್, ಒರಿಸ್ಸಾದಿಂದ ಕಂದಾಯ ಕಲೆಕ್ಟ್ ಆಗಬೇಕಿತ್ತು, ಆ ಕಂದಾಯ ಆ್ಯಸ್ ಇಟ್ ಈಸ್ ಕಲೆಕ್ಟ್ ಆಗಿತ್ತು. ಅಂದರೆ ಲೆಕ್ಕ ಹಾಕ್ಬೇಕು ನಾವು, ಜನಸಂಖ್ಯೆ ಕ್ಷಾಮಕ್ಕೆ ಸರ್ವನಾಶ ಆಗಿದ್ದಾಗಲೂ ಕೂಡ ಕಂದಾಯ ಮಾತ್ರ ತೃಪ್ತಿಕರವಾಗಿ ಕಲೆಕ್ಟ್ ಆಗಿತ್ತು. ಅಂದರೆ ಯಾವ ಮಟ್ಟದ ಹ್ಯಾರಾಸ್ಮೆಂಟನ್ನು ಬ್ರಿಟಿಷರು ನಮ್ಮ ರೈತರ ಮೇಲೆ ಮಾಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಿರಬೇಕು. ಈ ದೌರ್ಜನ್ಯ, ದುರಾಡಳಿತ ಕೆಲವೊಂದು ಅಂತ್ಯ ಇರಲೇಬೇಕಲ್ವಾ. ಹಾಗಾಗಿ 1772ರಲ್ಲಿ ಏನು ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ಲ ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ನಾಶ ಮಾಡಲಾಯಿತು. ಆ ಸಿಸ್ಟಮನ್ನೇ ವಾಪಸ್ ತಗೋತಾರೆ. ಜೊತೆಗೆ ನಾಯಬ್ ದಿವಾನ್ಗಳು ಏನು ತೆರಿಗೆ ಸಂಗ್ರಹ ಮಾಡ್ತಾಯಿದ್ರು, ಅವ್ರ ಶೋಷಣೆ, ಹೆರಾಸ್ಮೆಂಟು ಬ್ರಿಟಿಷರ ಗಮನಕ್ಕೂ ಬಂದು ಇನ್ನು ಮುಂದೆ ನಾಯಬ್ ದಿವಾನ್ರ ಮೂಲಕ ನಾವು ತೆರಿಗೆ ಮಾಡಲ್ಲ, ಸಂಗ್ರಹಣೆ ಏನಿದ್ರು ನೇರವಾಗಿ ನಾವೇ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಬಂಗಾಳ, ಬಿಹಾರ, ಒರಿಸ್ಸಾ ರಾಜ್ಯಗಳ ತೆರಿಗೆ ಸಂಗ್ರಹ ಜವಾಬ್ದಾರಿ ಇನ್ನು ಮುಂದೆ ನಾಯಬ್ ದಿವಾನ್ರಲ್ಲ, ಗವರ್ನರ್ ಅನ್ನೋ ಹುದ್ದೆ ಕ್ರಿಯೇಟ್ ಮಾಡಿದರು. ಆ ಗವರ್ನರ್ ಮೂಲಕ ತೆರಿಗೆ ಸಂಗ್ರಹ ಆಗಬೇಕು ಅನ್ನುವಂಥ ತೀರ್ಮಾನ ಮಾಡಲಾಯಿತು. ಗವರ್ನರ್ಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಕೌನ್ಸಿಲ್, ಒಂದು ರೆವಿನ್ಯೂ ಮಂಡಳಿಯನ್ನು ಕೂಡ ರಚನೆ ಮಾಡಲಾಗುತ್ತೆ. ಗವರ್ನರ್ಗಳು ಕಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಏನು ಅಂದರೆ, ಸಾಮ್ರಾಜ್ಯ ದೊಡ್ಡದಿತ್ತು, ರಾಜ್ಯಗಳು ದೊಡ್ಡದಾಗಿದ್ವು. ಬಂಗಾಳ ರಾಜ್ಯ, ಆ ಬಂಗಾಳ ರಾಜ್ಯಕ್ಕೆ ಹಲವಾರು ಜಿಲ್ಲೆಗಳು, ಪರಗಣಗಳು ಬರ್ತಾ ಇರ್ತವೆ. ಹಾಗಾಗಿ ಏನು ಮಾಡಿದ್ರು, ಜಿಲ್ಲಾ ಹಂತದಲ್ಲಿ ಕಲೆಕ್ಟ್ ಮಾಡೋಕ್ಕೆ ಕಲೆಕ್ಟರ್ಸ್ ಅಂತ ಹುದ್ದೆಯನ್ನೇ ಕ್ರಿಯೇಟ್ ಮಾಡ್ತಾರೆ 1772. ಕಲೆಕ್ಟರ್ಸ್ ಅಂತ ಇವತ್ತು ನಾವು ಬಳಸ್ತಾ ಇದ್ದೀವಿ. ಯಾರಿಗೆ ನಿಮ್ಗೆ ಗೊತ್ತಿದೆ, DC-ಗಳಿಗೆ ಕಲೆಕ್ಟರ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಬ್ರಿಟಿಷ್ ಕಾಲದಲ್ಲಿ ಕಲೆಕ್ಟ್ ಮಾಡೋಕ್ಕೆ ಇಟ್ಟಂಥ ಹೆಸರು ಕಲೆಕ್ಟರ್ಸ್. ಇವತ್ತು ಅದನ್ನು ಡೆಪ್ಯೂಟಿ ಕಮಿಷನರ್, ಉಪ ಕಂದಾಯ ಅಧಿಕಾರಿಗಳು ಅಂತ ಏನು ಕರಿತೀವಿ ನಾವು, ಅದು ಕರಿಬೇಕು. ಅದು ಬಿಟ್ಕೊಂಡು ನಾವು ಕಲೆಕ್ಟರ್ಸ್ ಅಂತ ಈಗೂ ಭಾಳ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ ಅಷ್ಟು ಯೂಸ್ ಮಾಡಲ್ಲ ನಾವು. ದಿಸ್ ಈಸ್ ರಾಂಗ್ ಯೂಸೇಜ್. ಬ್ರಿಟಿಷರ ಒಂದು ಬಳುವಳಿಯ ನೆನ್ಪು ಮಾಡ್ತಾ ಇರುತ್ತೆ. ಇವತ್ತೇನು DC ಹುದ್ದೆ ಕರಿತೀವಿ, ಅದರ ಆರಂಭ ಎಲ್ಲಿ ಕಾಣ್ತೀವಿ, ಕಂದಾಯ ಕಲೆಕ್ಟ್ ಮಾಡೋಕ್ಕೋಸ್ಕರ ಆ ಹುದ್ದೆ ಸೃಷ್ಟಿ ಆಯಿತು. ಎಲ್ಲರೂ ಯುರೋಪಿಯನ್ರೇ ತಂದು ಕೂರಿಸಿದ್ರು, ಯಾಕಂದರೆ ಕಠಿಣವಾಗಿ ವಸೂಲಿ ಮಾಡಬೇಕು, ಬೇರೆಯವ್ರನ್ನೆಲ್ಲ ಬಿಡಬಾರ್ದು ಅನ್ನೋ ಕಾರಣಕ್ಕೆ. ಮತ್ತು ಖಜಾನೆ
ಮುರ್ಷಿದಾಬಾದ್ನಲ್ಲಿತ್ತು. ಮುರ್ಷಿದಾಬಾದಲ್ಲಿ ಬೇಡ, ಇನ್ನು ಮುಂದೆ ಕಲ್ಕತ್ತಾಕ್ಕೆ ಶಿಫ್ಟ್ ಮಾಡೋಣ ಅಂತ ಶಿಫ್ಟ್ ಮಾಡಿ ಅಲ್ಲಿಂದ ನಿರ್ವಹಣೆ ಆರಂಭ ಮಾಡ್ತಾರೆ. ಇದು 1772ರಲ್ಲಿ ಆದಂಥ ಒಂದಷ್ಟು ಬದಲಾವಣೆಗಳು. 1772ರಲ್ಲಿ ವಾರನ್ ಹೇಸ್ಟಿಂಗ್ನ ಕಂದಾಯ ಮಾದರಿ ಬರುತ್ತೆ. ನಾವೇನು ಕಾರ್ನ್ ವಾಲಿಸರ ಕಾಯಂ ಜಮೀನ್ದಾರಿ ಪದ್ಧತಿ ಬರುತ್ತೋ ಅದಕ್ಕೂ ಪೂರ್ವದಲ್ಲೇ ಒಂದಷ್ಟು ಕಂದಾಯದ ಪ್ರಯೋಗಗಳು ನಡೀತವೆ. ಅದರಲ್ಲೊಂದು ಫಾರ್ಮಿಂಗ್ ಸಿಸ್ಟಮ್ ಅನ್ನೋ ಪ್ರಯೋಗ. ಇದು ವಾರನ್ ಹೇಸ್ಟಿಂಗ್ ಅವ್ರು ಮಾಡ್ತಾರೆ. ಇಲ್ಲಿ ಗವರ್ನರ್ ಜನರಲ್ ಅಂತ ಬಳಸಲಾಗಿದೆ. ಇಲ್ಲ, ಗವರ್ನರ್ ಜನರಲ್ ಅವರು 73ರಿಂದ ಆಗ್ತಾರೆ. 72ರಲ್ಲಿ ಬಂಗಾಳದ ಗವರ್ನರ್ ಇವರು. 73 ಏನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದ ಮೇಲೆ ಗವರ್ನರ್ ಬಿಕಮ್ ಗವರ್ನರ್ ಜನರಲ್ ಆಗ್ತಾರೆ. ಹಾಗಾಗಿ ಇವರು ಗವರ್ನರ್ ಇದ್ದಾಗಲೇ ಫಾರ್ಮಿಂಗ್ ಸಿಸ್ಟಮ್ ಅಂತ ಒಂದು ಬಂದರು. 5 ವರ್ಷದ ಒಪ್ಪಂದ ಇದು. 5 ಇಯರ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಕ್ವಿಂಕ್ವೆನಿಯಲ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಕ್ವಿಂಕ್ವೆನಿಯಲ್ ಸೆಟ್ಲ್ಮೆಂಟ್ ಅಂದರೆ ಪಂಚಸಾಲ ಬಂದೋಬಸ್ತ್, 5 ವರ್ಷದ ಒಂದು ಒಪ್ಪಂದ ಮಾಡ್ಕೊಳ್ಳೋದು. ಇಲ್ಲೇನು ಬಿಡ್ ಕರೆಯೋದು. ಇಷ್ಟು ಕೃಷಿ ಭೂಮಿ ಇದೆ, ಈ ಕೃಷಿ ಭೂಮಿಗೆ ಯಾರು ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿಕೊಡ್ತೀರಿ ಅಂತ ಬಿಡ್ ಕರೆಯೋದು. ಈಗೇನು ಟೆಂಡರ್ ಕರಿತೀವಲ್ಲ ಆ ಥರ. ಯಾರು ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿಕೊಡ್ತೀವಿ ಅಂತ ಬರ್ತಾರೋ ಅವನನ್ನೇ ರೈತ ಅಂತ ಕರೆಯೋರು. ರೆವಿನ್ಯೂ ಫಾರ್ಮರ್, ಆದಾಯ ರೈತ ಅಂತ ಕರೆಯೋರು. ಅವನಿಗೆ ಭೂಮಿಯನ್ನು ಬಿಟ್ಕೊಡೋದು, ಅವನು ಕಲೆಕ್ಟ್ ಮಾಡಿಕೊಡೋಂಥದ್ದು. ಅವರು ಭೂಪ್ರದೇಶದಿಂದ ದೊಡ್ಡ ಮೊತ್ತದ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಿತ್ತು. ಇಂಥದ್ದೊಂದು ಫಾರ್ಮಿಂಗ್ ಸಿಸ್ಟಮನ್ನು ಜಾರಿಗೆ ತಂದಿದ್ರು ವಾರನ್ ಹೇಸ್ಟಿಂಗ್ಸ್. ಇದೇನು ಫಾರ್ಮಿಂಗ್ ಸಿಸ್ಟಮ್ ಇದೆ ಇದು ಡೌಟೇ ಬೇಕಾಗಿಲ್ಲ. ಏನಂದರೆ ಇದು ಭೂಮಿಯಲ್ಲಿ ಶಾಶ್ವತ ಆಸಕ್ತಿಯನ್ನು ಹೊಂದಿಲ್ಲದ ಜಮೀನ್ದಾರ್ ಆಗಿದ್ರು ಅವರು. ಅಂದರೆ ಅವ್ರಿಗೇನು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಹೆಚ್ಚು ದುಡ್ಡು ಕಲೆಕ್ಟ್ ಮಾಡಬೇಕು, ತಾವೊಂದಿಷ್ಟು ಪಾಲು ಇಟ್ಕೊಂಡು ನೇರವಾಗಿ ಬ್ರಿಟಿಷಿಗೆ ಕಟ್ಟಬೇಕು. ಅದಕ್ಕೋಸ್ಕರ ಹೆಚ್ಚು ಸುಲಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉತ್ಪಾದನೆ ಕುಂಠಿತ ಆದರೂ ಕೂಡ ಅವರೇನು ಟೆನ್ಷನ್ ಮಾಡ್ಕೊತಾ ಇರಲಿಲ್ಲ. ಉತ್ಪಾದನೆ ಕುಂಠಿತ ಆದರೂ ತೆರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಸುಲಿಗೆ ದಬ್ಬಾಳಿಕೆ ಎಲ್ಲ ನಾರ್ಮಲ್ ಆಯಿತು. ಕಂಪ್ಲೀಟ್ ಭ್ರಷ್ಟಾಚಾರ ತುಂಬ್ಕೊಂತು. ಈ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಇದ್ರ ಜೊತೆಗೆ ಗೌರ್ಮೆಂಟ್ ಅಫಿಷಿಯಲ್ಸ್, ನಿಮಗೆ ಗೊತ್ತೇ ಇದೆ, ಗೌರ್ಮೆಂಟ್ ಅಫಿಷಿಯಲ್ಸು ಲಾಭದಾಯಕ ಗುತ್ತಿಗೆಗಳನ್ನು ಅವ್ರ ಸ್ನೇಹಿತರಿಗೆ, ಅವ್ರಿಗೆ ಬೇಕಾದವ್ರಿಗೆ ಬೇನಾಮಿಯಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೇನೀಗ ಬೇನಾಮಿ ಭೂಮಿಗಳು, ಬೇನಾಮಿ ಟೆಂಡರು ಎಲ್ಲ ನೋಡ್ತಿರ್ತೀವಲ್ಲ, ಬೇನಾಮಿ ಆಸ್ತಿ ಖರೀದಿಯೆಲ್ಲ, ಇವೆಲ್ಲ ಇಷ್ಟೇ ಅವತ್ತಿನ ಕಾಲದಲ್ಲೇ ಆರಂಭ ಆಯಿತು. ಅವರೇ ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಂಡು ಹೆಚ್ಚು ಸಂಗ್ರಹ ಮಾಡೋದು, ಅದರ ಲಾಭ ಗಳಿಸುವಂಥ ಪ್ರಯತ್ನ ಮಾಡಿದ್ರು. ಅಧಿಕಾರಿಗಳೇ ತಮ್ಮ ಕೆಲವು ಸೇವಕರನ್ನ ಬಿಡ್ಡಿಂಗಲ್ಲಿ ಭಾಗವಹಿಸೋಕೆ ಬಿಡ್ತಾಯಿದ್ರು. ಇಂಥ ಅಲಿಗೇಷನ್ ಈವನ್ ವಾರನ್ ಹೇಸ್ಟಿಂಗ್ಸ್ ಏನು ಗವರ್ನರ್ ಇದ್ರೋ, ಗವರ್ನರ್ ಕೂಡ ಬೇನಾಮಿಯಾಗಿ ಟೆಂಡರ್ ಮಾಡ್ತಾಯಿದ್ರು ಅಂತ ಒಂದು ಅಲಿಗೇಷನ್ ಕೂಡ ಬರುತ್ತೆ. ಬಹಳಷ್ಟು ತೊಂದರೆಯನ್ನು ನಮ್ಮ ರೈತರಿಗೆ ಈಡು ಮಾಡುತ್ತೆ ದಿಸ್ ಫಾರ್ಮಿಂಗ್ ಸಿಸ್ಟಮ್. ಏನು 72ರಲ್ಲಿ ಫಾರ್ಮಿಂಗ್ ಸಿಸ್ಟಮನ್ನು ವಾರನ್ ಹೇಸ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು. 5 ವರ್ಷ ಪಂಚಸಾಲ ಬಂದೋಬಸ್ತ್ ಅಂತ ನೋಡಿದ್ವಿ ನಾವು. ಪಂಚಸಾಲ ಅಂದರೆ 5 ವರ್ಷ ಆಗಬೇಕು. 5 ವರ್ಷ ಅಂದರೆ 77ಕ್ಕೆ ಆಯಿತು. ಆದಾಗ ಒಂದು ಅನಾಲಿಸಿಸ್ ಮಾಡ್ತಾರೆ ವಾರನ್ ಹೇಸ್ಟಿಂಗ್ ಅವರು. ಇಲ್ಲ, ಇದು ಯಾಕೋ ಸರಿ ಇಲ್ಲ, ಇದರಲ್ಲೇನೋ ಅವ್ಯವಸ್ಥೆ ಆಗಿದೆ ಅನ್ನೋ ಕಾರಣಕ್ಕೆ ಪಂಚಸಾಲ ಬಂದೋಬಸ್ತನ್ನು ತೆಗೆದ್ರು. ಇನ್ನು ಮುಂದೆ ಸಾಲಾನ ಬಂದೋಬಸ್ತ್. ಸಾಲಾನ ಬಂದೋಬಸ್ತ್ ಅಂದರೆ ವಾರ್ಷಿಕ ಒಪ್ಪಂದ. ಟೆಂಡರೇ ಕರೆಯೋದು, ಏನು ವ್ಯತ್ಯಾಸ ಇಲ್ಲ. ಬಟ್ 5 ವರ್ಷಕ್ಕೆ ಟೆಂಡರ್ ಕೊಡಲ್ಲ, 1 ವರ್ಷಕ್ಕೆ ಟೆಂಡರ್, 1 ವರ್ಷದ ನಂತರ ಮತ್ತೆ ರೀಟೆಂಡರ್ ಮಾಡ್ತೀವಿ ಅನ್ನುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಎರಡೂ ವ್ಯವಸ್ಥೆಯಲ್ಲಿ ಭೂ ಕಂದಾಯವನ್ನು ಹೆಚ್ಚು ಕಲೆಕ್ಟ್ ಮಾಡಬೇಕು, ಆದಾಯ ಏನು ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇತ್ತು. ಆದರೆ ಪ್ರೊಡಕ್ಷನ್ ವ್ಯತ್ಯಾಸ ಆಗ್ತಾಯಿದೆ, ಉತ್ಪಾದನೆ ವ್ಯತ್ಯಾಸ ಆಗ್ತಾಯಿದೆ. ಜೊತೆಗೆ ರೈತರಲ್ಲಿ ಮಳೆ ಅದು ಇದು ಕಾರಣಕ್ಕೆ ಕೃಷಿ ಡಿಪೆಂಡ್ ಆಗಿತ್ತು, ವ್ಯತ್ಯಾಸ ಆಗ್ತಾಯಿದೆ. ಮತ್ತು ಕೆಲವರು ಕೃಷಿ ಭೂಮಿ ಬಿಟ್ಟೇ ಓಡೋಗೋಂಥ ಸ್ಥಿತಿಗೆ ಇವರು ದಬ್ಬಾಳಿಕೆ, ದುರಾಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಹೆಚ್ಚು ಸಂಗ್ರಹ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಈ ಕಂದಾಯ ಸಂಗ್ರಹಣೆ ವ್ಯತ್ಯಾಸ ಆಗಿದ್ದ ಕಾರಣಕ್ಕೆ ಕಂಪನಿ ಆದಾಯ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಯಿತು. ಇವರೇನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಇಷ್ಟು ಬೇಕಾದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ಬರಬೇಕಲ್ಲ, ಅಲ್ಲಿ ಅಗ್ರಿಕಲ್ಚರಿಂದ ಬರಬೇಕಲ್ಲ, ಅದು ಬರಲಿಲ್ಲ. ಕಂಪನಿ ಆದಾಯ ಅಸ್ಥಿರತೆಯನ್ನು ತಂದಿತು. ಏನಕ್ಕಿಷ್ಟೆಲ್ಲ ಅವ್ಯವಸ್ಥೆ ಆಯಿತು, ಆದಾಯ ವ್ಯತ್ಯಾಸ ಆಯಿತು ಅಂತಂದರೆ ರೈತರು ಭೂಮಿ ಮೇಲಿನ ಆಸಕ್ತಿ ಕಳ್ಕೊಂಡ್ರು. ಈವನ್ ಜಮೀನ್ದಾರರು, ಗುತ್ತಿಗೆದಾರರು ಕೂಡ ಭೂಮಿ ಮೇಲೆ ಆಸಕ್ತಿ ಕಳ್ಕೊಂಡ್ರು. ಅವ್ರಿಗೆ ಅದೊಂದು ಸರಕು ಆಯಿತು, ಅಲ್ಲಿಂದ ಆದಾಯ ತೆಗಿಬೇಕು. ಅದನ್ನು ಹೇಗೆ ಡೆವಲಪ್ ಮಾಡಬೇಕು, ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಕಂಪ್ಲೀಟ್ ಅವ್ಯವಸ್ಥೆ ಆಗತ್ತೆ, ಲ್ಯಾಂಡ್ ಬರ್ಡನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇನ್ನು ಮುಂದೆ ನಾವು ಈ ಥರ ವರ್ಷಕ್ಕೆ ಟೆಂಡರ್ ಕರೆಯೋದು, ಫ್ಲಕ್ಚುಯೇಷನ್ ಮಾಡೋದಾಗಲ್ಲ. ಒಂದು ಪರ್ಮನೆಂಟ್ ಅಮೌಂಟ್, ಶಾಶ್ವತ ಮೊತ್ತಕ್ಕೆ ತೆರಿಗೆಯನ್ನು ನಿಗದಿಪಡಿಸೋಣ. ಬಹಳಷ್ಟು ವರ್ಷಗಳ ಕಾಲ, ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಅದು ಬಿಟ್ಬಿಡೋಣ ಅಂತ ಯೋಚನೆ 1784ರಲ್ಲಿ ಆರಂಭ ಆಗುತ್ತೆ. ಆವಾಗ ನಿಮ್ಗೆ ಗೊತ್ತು, 784 ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಒಂದು ಸಲಹೆಯನ್ನು ನೀಡಲಾಯಿತು. ಅಂದರೆ ನಮಗೆ ಕಾಯಂ ಜಮೀನ್ದಾರಿ ಪದ್ಧತಿ ಅನ್ನೋದು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದರು ಅನಿಸುತ್ತೆ. ಈ ಐಡಿಯಾ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲೇ ಬಂದಿತ್ತು. ನಮಗೆ ಕಾಯಂ ಜಮೀನ್ದಾರಿಗೆ ಕೊಡಬೇಕು, ಪರ್ಮನೆಂಟ್ ಅಮೌಂಟಿಗೆ ಕೊಡಬೇಕು, ಆವಾಗ ಪರ್ಮನೆಂಟ್ ರೆವಿನ್ಯೂ ಇರುತ್ತೆ, ಒಂದು ನಿಗದಿತ ಪ್ರಮಾಣದ ರೆವಿನ್ಯೂ ಇರುತ್ತೆ.
ಇದಕ್ಕೋಸ್ಕರನೇ 1786ರಲ್ಲಿ ಬ್ರಿಟಿಷ್ ದೇಶದ ಒಬ್ಬ ಜಮೀನ್ದಾರ ಕುಟುಂಬದ ಲಾರ್ಡ್ ಕಾರ್ನ್ವಾಲಿಸನ್ನು ಇಂಡಿಯಾದಲ್ಲಿ ಹಾಳಾಗಿ ಹೋಗಿರುವ ಕರಪ್ಟ್ ಆಗಿರುವ ರೆವಿನ್ಯೂ ಸಿಸ್ಟಮನ್ನು ಕ್ಲೀನ್ ಮಾಡಬೇಕು ಮತ್ತು ಸರಿಪಡಿಸ್ಬೇಕು. ಆ ಉದ್ದೇಶಕ್ಕೋಸ್ಕರನೇ ಅವರಿಗೆ ಭಾರತಕ್ಕೆ ಕಳಿಸ್ಕೊಡ್ತಾರೆ. ನಮಗೆ ಲಾರ್ಡ್ ಕಾರ್ನ್ವಾಲಿಸ್ ಬಂದರು, ಕಾಯಂ ಜಮೀನ್ದಾರಿ ತಂದರು ಅಲ್ಲ. ಲಾರ್ಡ್ ಕಾರ್ನ್ವಾಲಿಸ್ ಬರೋಕ್ಕೂ ಹಿಂದೆನೇ ಪ್ಲ್ಯಾನ್ ಆಗೋಗ್ಬಿಟ್ಟಿದೆ ಕಾಯಂ ಜಮೀನ್ದಾರಿಕೆ ಬರಬೇಕು ಅಂತ. ಬಟ್ ಅದು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಇವ್ರನ್ನ ಕಳಿಸ್ಕೊಡ್ಲಾಗತ್ತೆ ಭಾರತಕ್ಕೆ. ಹಾಗೆ ಬಂದವರೇ ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ, ಇದನ್ನು ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ಕೊಡ್ತಾರೆ. ಇದನ್ನೇನಾರು ಗೂಗಲ್ ಟ್ರಾನ್ಸ್ಲೇಟಿಂಗ್ ಮಾಡಿದರೆ ಕಾಯಂ ಒಪ್ಪಂದ ಅಷ್ಟೇ ಬರೋದು, ಶಾಶ್ವತ ಒಪ್ಪಂದ ಅಷ್ಟೇ ಬರುತ್ತೆ. ಇದು ಶಾಶ್ವತ ಒಪ್ಪಂದ ಯಾವ ವಿಚಾರವಾಗಿ ಅಂದರೆ ಜಮೀನ್ದಾರಿಕೆ ವಿಚಾರವಾಗಿ ಆಗಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಇದನ್ನು ಜಾರಿಗೆ ತರ್ತಾರೆ ಲಾರ್ಡ್ ಕಾರ್ನ್ವಾಲಿಸ್ 1793. ಆ್ಯಕ್ಚುಲಿ 1784 ಈ ಕಾನ್ಸೆಪ್ಟ್ ಶುರುವಾಗಿತ್ತು. ಅದು ಜಾರಿಗೆ ಬರೋದಕ್ಕೆ 9 ವರ್ಷಗಳ ಕಾಲ ತಗೊಳುತ್ತೆ. 793ರಲ್ಲಿ ಕಂಪ್ಲೀಟಾಗಿ ಬೆಂಗಾಳ, ಬಿಹಾರ, ಒರಿಸ್ಸಾ ಭಾಗದಲ್ಲಿ ಕಾಯಂ ಜಮೀನ್ದಾರಿಕೆ ಪದ್ಧತಿಯನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. 3-4 ವರ್ಷಗಳ ಅಧ್ಯಯನದ ನಂತರ 1790ರಲ್ಲಿ ಕಾರ್ನ್ವಾಲಿಸ್ ಅವರು ಡಿಸೈಡ್ ಮಾಡ್ತಾರೆ ಜಮೀನ್ದಾರರನ್ನು ಮಾಲೀಕರು ಅಂತ ಡಿಕ್ಲೇರ್ ಮಾಡಬೇಕು. ಅವರಿಗೆ ಮಾಲೀಕತ್ವ, ನಾನೇ ಭೂಮಿಯ ಒಡೆಯ ಅನ್ನೋ ಫೀಲ್ ಇಲ್ಲದೆ ಇದ್ದರೆ ಆ ಭೂಮಿಯ ಅಭಿವೃದ್ಧಿಗೆ, ಅದಕ್ಕೆ ನೀರಾವರಿ ಸೌಕರ್ಯ ತಂದ್ಕೊಡೋದ್ರ ಬಗ್ಗೆ, ಅದರ ಫರ್ಟಿಲಿಟಿ ಜಾಸ್ತಿ ಮಾಡೋದ್ರ ಬಗ್ಗೆ ವರ್ಕ್ ಮಾಡಲ್ಲ. ಹಾಗಾಗಿ ಮಾಲೀಕರಂತ ಗುರುತಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಜೊತೆಗೆ ಒಪ್ಪಂದ, ನಾವು ವರ್ಷ ಟೆಂಡರ್ ಕರೀತಾ ಕೂತ್ರೆ ಆಗೋದಿಲ್ಲ. ಹಾಗಾಗಿ ದಶವಾರ್ಷಿಕ ಒಪ್ಪಂದವನ್ನು 10 ವರ್ಷಗಳ ಒಪ್ಪಂದವನ್ನು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ಮತ್ತು ಒಂದಷ್ಟು ಏರಿಯಾ ಏನು ಜಮೀನ್ದಾರಿಗೆ ಕೊಡ್ತೀವಿ, ಆ ಜಮೀನ್ದಾರ ಏರಿಯಾದಲ್ಲಿ ಇಷ್ಟು ನಮಗೆ ರೆವಿನ್ಯೂ ಬರಬೇಕು. 100 ರೂಪಾಯಿ ರೆವಿನ್ಯೂ ಬರಬೇಕು ಅಂತ ಡಿಸೈಡ್ ಮಾಡಿದರೆ ಆ 100 ರೂಪಾಯಿಯಲ್ಲಿ ಯಾವ ಥರ ಭಾಗ ಮಾಡಿದ್ರು ಅಂದರೆ 89 ರೂಪಾಯಿಯನ್ನು ಸರ್ಕಾರಕ್ಕೆ ನೀನು ಕೊಡಬೇಕು, 11 ರೂಪಾಯಿ ಬೇಕಿದ್ರೆ ನೀನು ಇಟ್ಕೋ. 89-11 ರೂಪಾಯಿ ಮಟ್ಟದಲ್ಲಿ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡ್ರು ರೆವಿನ್ಯೂ ಬರೋದರಲ್ಲಿ. ಇದು 10 ವರ್ಷಗಳ ಒಪ್ಪಂದದ ಈ ಜಮೀನ್ದಾರಿಕೆ ಕಾಯಂ ಜಮೀನ್ದಾರಿಕೆ ಅಂದರೆ 10 ವರ್ಷದ ನಂತರ ಮತ್ತೆ ರಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈ ಕಾಯಂ ಜಮೀನ್ದಾರಿಕೆಯನ್ನು ಏನು ಬಂಗಾಳದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೋ ಇದನ್ನೇ ನಾವು ಪರ್ಮನೆಂಟ್ ಸೆಟ್ಲ್ಮೆಂಟ್ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಈ ಕಾಯಂ ಜಮೀನ್ದಾರಿಕೆಯಿಂದ ಬೆಂಗಾಳ ಮತ್ತು ಬಿಹಾರದಲ್ಲಿ ಒಟ್ಟು 2,68,00,000 2,68,00,000 ರೂಪಾಯಿ ದೊಡ್ಡ ಮಟ್ಟದ ರೆವಿನ್ಯೂ ಕಲೆಕ್ಟ್ ಮಾಡಬೇಕು ವಾರ್ಷಿಕವಾಗಿ ಅಂತ ಡಿಸೈಡ್ ಆಗುತ್ತೆ. ಇದಕ್ಕೋಸ್ಕರ ಜಮೀನ್ದಾರರು ಯಾವ ಮಟ್ಟ ತೆರಿಗೆ ವಸೂಲಿ ಮಾಡಬೇಕು, ಹಿಂದೆ ಹೇಳಿದೆ ನಾನು 89-11 ಅಂತ, ಅದು ಪರ್ಸೆಂಟೇಜ್ ಬೇಸಲ್ಲಿ. ಇನ್ನು ಪಾಲು ಬೇಸನ್ನು ಇದರಲ್ಲಿ ಹೇಳೋದಾದರೆ 10/11 ಅಂತ ಕರಿತೀವಿ. 11ರಲ್ಲಿ 10 ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕು, 1 ಭಾಗ ತಾನು ಇಟ್ಕೋಬೋದು. ಈ ಅರ್ಥದಲ್ಲೂ ಕೂಡ ಇದನ್ನು ವ್ಯಾಖ್ಯಾನ ಮಾಡಲಾಗತ್ತೆ. ಕೆಲವೊಂದು ಇತಿಹಾಸಕಾರರು ಹೀಗೆ ಹೇಳಿದ್ದಾರೆ. ಕೆಲವೊಂದು ಇತಿಹಾಸಕಾರರು 89% ಬ್ರಿಟಿಷರಿಗೂ 11% ಜಮೀನ್ದಾರನಿಗೂ ಅಂದರೆ, ಕೆಲವೊಂದು ಇತಿಹಾಸಕಾರರು ಇಲ್ಲ, ಅದು ಆಗಿರಲಿಲ್ಲ, 10/11 10 ಭಾಗ ಬ್ರಿಟಿಷರಿಗೂ 1 ಭಾಗ ಜಮೀನ್ದಾರರಿಗೂ ಸೇರಬೇಕು ಅನ್ನುವಂಥ 10/11 ಸಿಸ್ಟಮ್ ಇತ್ತು ಅಂತ ಕೆಲವು ಇತಿಹಾಸಕಾರರು ವ್ಯಾಖ್ಯಾನ ಮಾಡ್ತಾರೆ. ತೆರಿಗೆ ಎಲ್ಲಿವರೆಗೂ ಕೊಡ್ತಾರೋ, ಅಂದರೆ ಇದೇನು ಪಾಲಿದೆ 10 ಪಾಲು 11 ರೂಪಾಯಲ್ಲಿ 10 ರೂಪಾಯಿನ ಯಾವಾಗ ಎಲ್ಲಿವರೆಗೂ ಕೊಡ್ತಾರೋ ಆ ಕೊಡುವವರೆಗೂ ಅವರು ಜಮೀನಿನ ಮಾಲೀಕರಾಗಿರ್ತಾ ಇದ್ರು. ಹಾಗಾದರೆ ಜಮೀನ್ದಾರರು ಭೂಮಿ ಮಾಲೀಕರ ಅನ್ನೋ ಪ್ರಶ್ನೆ ಬಂದಾಗ, ಹೌದು ಮಾಲೀಕರಾಗಿದ್ದರು. ಅವರು ಭೂಮಿಯನ್ನು ಮಾರ್ಬೋದಾಗಿತ್ತು, ಇನ್ನೊಬ್ಬರಿಗೆ ವರ್ಗಾಯಿಸ್ಬೋದಾಗಿತ್ತು, ಅಥವಾ ಅದನ್ನು ಅಡಮಾನ ಇಡ್ಬೋದು, ಅಡ ಇಟ್ಟು ಅದರಿಂದ ಸಾಲ ತೆಗೆದುಕೋಬೋದಾಗಿತ್ತು. ಮತ್ತು ತಮ್ಮ ಮರಣದ ನಂತರ ಆ ಭೂಮಿನ ತಮ್ಮ ವಾರಸುದಾರರಿಗೆ ಕೊಡ್ಬೋದಾಗಿತ್ತು. ಇಷ್ಟರ ಮಟ್ಟಿಗೆ ಮಾಲೀಕತ್ವವನ್ನು ಕಾರ್ನ್ವಾಲಿಸ್ ಜಮೀನ್ದಾರಿಗೆ ನೀಡಿದರು. ಮತ್ತು ಆದಾಯ ತೆರಿಗೆಯನ್ನು ಪಾವತಿಸಲು ಸಾಧ್ಯ ಇಲ್ಲದೇ ಇದ್ದರೆ, ಅವರು ಪಾವತಿಸೋವರೆಗೂ ಈ ಮೇಲಿನ ಹೇಳ್ತಿರ್ಸೋ ಎಲ್ಲ ರೈಟ್ಸ್ ಅವರಿಗಿದೆ. ಮತ್ತು ರೈಟ್ಸ್ ಜೊತೆಗೆ ಕೆಲವೊಂದು ಅಬ್ಲಿಗೇಷನ್ಸ್ ಬರಬೇಕಲ್ಲ, ನಿಬಂಧನೆಗಳು ಬರಬೇಕಲ್ಲ. ನಿಬಂಧನೆಗಳು ಹೇಳಿತ್ತು ಅಂತ ಅಂದರೆ, ಯಾವತ್ತು ಅವನು ತೆರಿಗೆ ಪಾವತಿಸಲು ವಿಫಲನಾಗ್ತಾನೋ ಆವತ್ತು ಭೂಮಿಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಬೇರೆಯವರಿಗೆ ಹರಾಜು ಮಾಡ್ತಾಯಿದ್ರು. ಇದನ್ನು ಸನ್ಸೆಟ್ ಲಾ, ಸೂರ್ಯಾಸ್ತ ನಿಯಮ ಅಂತ ಕರಿತಾಯಿದ್ರು. ಸನ್ಸೆಟ್ ಲಾ ಅಂತ ಅಂದರೆ ವೆರಿ ಸಿಂಪಲ್, ನೀನು ಎಲ್ಲಿವರೆಗೂ ಅವ್ರಿಗೆ ಕಂದಾಯ ಕೊಡ್ತೀಯೋ ಅಲ್ಲಿವರೆಗೂ ಭೂಮಿ ಜಮೀನ್ದಾರಂದೆ. ಕೊಡೋಕ್ಕಾಗಲ್ಲ ಅಂದರೆ ನಿಂದು ಸೂರ್ಯ ಮುಳುಗ್ತು ಅಂತ ಅರ್ಥ, ನೀನು ಮುಳುಗಿದೆ ಅಂತ ಅರ್ಥ. ಆ ಭೂಮಿಯನ್ನು ತೆಗೆದುಕೊಂಡು ಇನ್ನೊಬ್ರಿಗೆ ಕೊಡ್ತಾಯಿದ್ರು. ಆ ರೀತಿಯಲ್ಲಿ ಜಮೀನ್ದಾರರ ಮೇಲೆ ನಿಬಂಧನೆ ನಿಯಂತ್ರಣವನ್ನು ಹೊಂದಿತ್ತು ಬ್ರಿಟಿಷ್ ಸರ್ಕಾರ. ಇಲ್ಲಿ ಭೂ ಕಂದಾಯ ಹೇಗಿತ್ತು ಅಂದರೆ, ನಾನು ಹೇಳಿದೆ ನಿಮಗೆ 10/11 ಅಂತ. 10/11 ಏನಿದೆ ಅದು ಕಂದಾಯದಲ್ಲಿ ಆಗುವಂಥ ಪಾಲು. ಕಂದಾಯ ಎಷ್ಟಿತ್ತು ಅಂತ ನೋಡೋದಾದರೆ ಉತ್ಪನ್ನ ಬೇಸಲ್ಲಿ ಡಿಸೈಡ್ ಆಗ್ತಾಯಿತ್ತು. ಒಂದು ಅಂದಾಜು ಉತ್ಪನ್ನ ಡಿಸೈಡ್ ಮಾಡಿದ್ರು. 100 ಒಟ್ಟು ಉತ್ಪನ್ನ ಆಗೋದಾದರೆ, 100 ಚೀಲ ಉತ್ಪನ್ನ ಆಗುತ್ತೆ ಅಂದರೆ 45% ಸರ್ಕಾರಕ್ಕೂ, 15% ಜಮೀನ್ದಾರನಿಗೂ, 40% ಮಾತ್ರ ಬೆಳೆಗಾರನಿಗೆ.
ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಾನು ಆರಂಭದಲ್ಲಿ ಹೇಳಿದೆ ರೈತರ ತೆರಿಗೆ ಪದ್ಧತಿ ಭಾಳ ಕ್ರೂರವಾಗಿತ್ತು ಅಂತ. 6ರಲ್ಲಿ 1 ಭಾಗವನ್ನು ರಾಜ ಮಹಾರಾಜರಿಗೆ ಕೊಡ್ತಾ ಇದ್ದ ರೈತ ಈಗ 10ರಲ್ಲಿ 6 ಭಾಗವನ್ನು ಪಾಲಾಗಿ ಸರ್ಕಾರಕ್ಕೆ ಜಮೀನ್ದಾರಿಗೆ ಕೊಡಬೇಕು. ಯಾಕಂದರೆ 10 ಚೀಲ ಅವನು ಬೆಳೆದಿದ್ದಾನೆ ಅಂದರೆ 4.25 ಚೀಲ ಸರ್ಕಾರಕ್ಕೂ 15 ಚೀಲ ಜಮೀನ್ದಾರನಿಗೂ ಅವರಿಬ್ಬರಿಗೆ ಪಾಲು ಕೊಡಬೇಕದು. ಇನ್ನು 4 ಚೀಲ ಮಾತ್ರ ಉಳಿತಾ ಇತ್ತು. ಅಂದರೆ 60% ತೆರಿಗೆ ಸಿಸ್ಟಮ್ ಬಂದಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕಾಯಂ ಜಮೀನ್ದಾರಿ ಪದ್ಧತಿ ಎಷ್ಟು ಶೋಷಣೆಯಿಂದ ಕೂಡಿತ್ತು ಅನ್ನೋದಕ್ಕೆ. ಇಲ್ಲಿ ಜಮೀನ್ದಾರಿಕೆ ಭೂಮಿಯ ಮಾಲೀಕತ್ವದ ಕುರಿತಾಗಿ ಜಾನ್ ಶೋರ್ ಮತ್ತು ಜೇಮ್ಸ್ ಗ್ರಾಂಟ್ ಎಂಬ ಇತಿಹಾಸಕಾರರ ಅಭಿಪ್ರಾಯವನ್ನು ಕೆಲವೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಅವರಿಬ್ಬರ ಅಭಿಪ್ರಾಯದಲ್ಲಿ ಸ್ವಲ್ಪ ಗೊಂದಲಗಳಿದೆ. ಏನು ಅಂತಂದರೆ, ಜಾನ್ ಶೋರ್ ಏನು ಹೇಳ್ತಾರೆ ಅಂದರೆ, ಜಮೀನ್ದಾರರು ಭೂಮಿಯ ಮಾಲೀಕರಾಗಿದ್ದರು. ಜಮೀನ್ದಾರ ಕೇವಲ ಬಾಡಿಗೆದಾರ ಅಲ್ಲ, ಅವನ ಬಾಸ್ ಕೂಡ ಹೌದು, ಓನರ್ ಕೂಡ ಆಗಿದ್ದರು ಅಂತ ಹೇಳ್ತಾರೆ. ಆದರೆ ಗ್ರಾಂಟ್ ಅವ್ರು ಏನು ಹೇಳ್ತಾರೆ, ಭೂಮಿ ಸರ್ಕಾರದ್ದೇ, ಜಮೀನ್ದಾರಂದಲ್ಲ, ಅವನು ಮಾಲೀಕ ಅಲ್ಲ. ಜಮೀನ್ದಾರ ಕೇವಲ ಟ್ಯಾಕ್ಸ್ ಕಲೆಕ್ಟರ್, ತೆರಿಗೆ ಸಂಗ್ರಾಹಕನಾಗಿದ್ದ, ಅವನು ಭೂಮಿಯ ಮಾಲೀಕನಾಗಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಓನರ್ ಆಗಿರೋದು ಬೇರೆ, ಒಬ್ಬ ಬಾಡಿಗೆ ಕಲೆಕ್ಟ್ ಮಾಡುವ ಅಧಿಕಾರಿ ಥರ ಇದ್ದರು ಅನ್ನೋದೇ ಬೇರೆ. ಇಲ್ಲಿ ಕಾರ್ನ್ವಾಲಿಸ್ ಇದ್ದಾರಲ್ಲ, ಇದೇನು ಜಮೀನ್ದಾರಿಕೆ ಪದ್ಧತಿ ತಂದವರು, ಅವ್ರು ಹೇಳೋದು ಇಲ್ಲ, ಶೋರ್ ಅಭಿಪ್ರಾಯ ಕರೆಕ್ಟ್ ಇದೆ, ಭೂಮಿಯ ಮಾಲೀಕರೇ ಆಗಿದ್ದಾರೆ ಜಮೀನ್ದಾರರು ಅಂತ. ಅಂದರೆ ಜಮೀನ್ದಾರಿಕೆ ಅಂದರೆ ಭೂಮಿಯ ಮಾಲೀಕನೂ ಅವನೇ, ಅವನು ಗೇಣಿದಾರಿಗೆ ಅದನ್ನು ಕೊಟ್ಟು ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಅನ್ನೋದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕಾಯಂ ಜಮೀನ್ದಾರಿ ಪದ್ಧತಿ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. 1793ರಲ್ಲಿ ಬಂತು. ಇದು ಪರ್ಮನೆಂಟ್ ಸೆಟ್ಲ್ಮೆಂಟ್ ಆಗಿತ್ತು. ರೈತರು ಬಡವರಾಗ್ತಾ ಇದ್ದಾರೆ. ಬಡವರಾಗೋದ್ರಿಂದ ಕೃಷಿ ನಾಶ ಆಗ್ತಾ ಇದೆ. ಕೃಷಿ ನಾಶ ಆಗೋದನ್ನು ತಡಿಬೇಕು, ಭೂ ಕಂದಾಯವನ್ನು ಶಾಶ್ವತವಾಗಿ ನಿಗದಿಪಡಿಸಬೇಕು ಅನ್ನೋ ಕಾರಣಕ್ಕೆ ಈ ಸಿಸ್ಟಮ್ ಬಂತು. ಭವಿಷ್ಯದಲ್ಲಿ ಕಂದಾಯನ ಪದೇ ಪದೇ ಚೇಂಜ್ ಮಾಡಲ್ಲ. 20 ವರ್ಷಕ್ಕೆ ಒಂದು ಸೆಟ್ಲ್ಮೆಂಟ್ ಮಾಡೋದು ಅಂದರೆ 20 ವರ್ಷದವರೆಗೂ ಒಂದೇ ಥರ ಇರುತ್ತೆ. ಇಲ್ಲಿ ದಬ್ಬಾಳಿಕೆ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಈ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ತೆರಿಗೆ ಸಂಗ್ರಹ 20 ವರ್ಷಕ್ಕೆ ಒಂದೇ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಪದ್ಧತಿನ ಅಳವಡಿಸ್ಕೊಳ್ಳಲಾಗುತ್ತೆ. ಉತ್ಪಾದನೆ ಮೇಲೆ ಸರ್ಕಾರ ಹೆಚ್ಚುವರಿ ತೆರಿಗೆ ಸಂಗ್ರಹಿಸಲ್ಲ. ಈ ಜಮೀನ್ದಾರಿ ಪದ್ಧತಿಯ ಮುಖ್ಯ ಉದ್ದೇಶ ಆಗಿದ್ದು ಅಂದರೆ ಕೃಷಿ ಭೂಮಿ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು. ಅಲ್ಲಿ ಹೆಚ್ಚು ಬೆಳೆ ಬೆಳೆದಿದ್ದು ಹೆಚ್ಚು ತೆರಿಗೆ ನಾವು ಸಂಗ್ರಹ ಮಾಡಿಬಿಟ್ರೆ ಅವ್ರು ಬೆಳೆ ಬೆಳೆಯೋಕ್ಕೆ ಆಸಕ್ತಿ ತೋರಿಸಲ್ಲ ಅನ್ನೋ ವಿಶ್ವಾಸ ಬ್ರಿಟಿಷರಿಗಿತ್ತು. ಅದಕ್ಕೋಸ್ಕರ ಏನು ಯೋಚನೆ ಮಾಡಿದ್ರು ಅಂದರೆ, ಹೆಚ್ಚುವರಿ ಉತ್ಪಾದನೆ ಆದರೆ, ಮ್ಯಾಕ್ಸಿಮಮ್ ಉತ್ಪಾದನೆ ಮಾಡಿದ್ರೆ ಆ ಮ್ಯಾಕ್ಸಿಮಮ್ ಉತ್ಪಾದನೆಯ ಲಾಭ ಎಲ್ಲ ನಮಗೆ ಕೊಡ್ರಿ ಅಂತ ಕೇಳಲ್ಲ. ನಾವೇನು ನಿಗದಿಪಡಿಸಿದೀವೋ ಅಷ್ಟು ಕೊಡ್ರಿ, ಹೆಚ್ಚುವರಿ ಉತ್ಪಾದನೆಯ ಲಾಭ ಎಲ್ಲ ನೀವೇ ಇಟ್ಕೊಳ್ರಿ ಅಂತ ಹೇಳೋದ್ರಿಂದಾಗಿ ಭೂಮಾಲೀಕರು, ಜಮೀನ್ದಾರರು ಅಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ, ಮ್ಯಾನ್ಯೂರ್ಸ್ಗಳನ್ನು ಹಾಕ್ತಾರೆ, ಫರ್ಟಿಲಿಟಿ ರೈಸ್ ಮಾಡ್ತಾರೆ, ಹೆಚ್ಚು ಉತ್ಪಾದನೆ ಮಾಡಲು ಪ್ರಯತ್ನಿಸ್ತಾರೆ. ಆವಾಗ ಕೃಷಿ ಉಳ್ಕೊಳ್ಳುತ್ತೆ ಅನ್ನುವ ಸದುದ್ದೇಶ ಕೂಡ ಇದರಲ್ಲಿತ್ತು. ಕಾಯಂ ಜಮೀನ್ದಾರಿಕೆ ಪದ್ಧತಿ ಯಾರೊಂದಿಗೆ ಮತ್ತು ಏಕೆ? ಯಾರೊಂದಿಗೆ ಈಗಾಗಲೇ ಗೊತ್ತಾಯ್ತು, ಜಮೀನ್ದಾರರಿಗೆ. ಮತ್ತು ಯಾಕೆ ಅವ್ರ ಜೊತೆಗೆ ನೋಡ್ತಾ ಬರೋದಾದರೆ, ಬಂಗಾಳದ ನವಾಬರೇ ತೆರಿಗೆ ಸಂಗ್ರಹ ಮಾಡ್ತಾ ಇರಲಿಲ್ಲ. ಅವರು ಕೂಡ ಜಮೀನ್ದಾರರಿಂದ ಸಂಗ್ರಹಿಸ್ತಾ ಇದ್ರು. ದೊಡ್ಡ ದೊಡ್ಡ ಜಮೀನ್ದಾರನ್ನ ರಾಜ ಅಂತ ಬಿರುದಿನಿಂದ ಕರೆಯಲಾಗ್ತಾ ಇತ್ತು. ಅವ್ರು ಸಣ್ಣ ಸಣ್ಣ ಸೈನ್ಯ ಕೂಡ ಹೊಂದಿದ್ರು, ಅವ್ರದ್ದೇ ಆದ ಸೈನ್ಯ ಹೊಂದಿದ್ರು. ಜಮೀನ್ದಾರರು ನೇರವಾಗಿ ಕಂದಾಯವನ್ನು ರೈತರಿಂದ ಸಂಗ್ರಹಿಸಿ ಕೆಲವೊಮ್ಮೆ ಹೆಚ್ಚುವರಿ ಶುಲ್ಕ, ಅಬ್ಬು ಅಂತ ಕರಿತೀವಿ, ಕೆಲವೊಮ್ಮೆ ಕೇಳ್ತಾ ಇದ್ವಿ. ಅಬ್ಬು ಅಂದರೆ ಏನಂದರೆ, ತೆರಿಗೆ ಸಂಗ್ರಹ ಆಗಬೇಕಾದಾಗುತ್ತೆ, ಆ ರಾಜ್ಯದಲ್ಲಿ ಇನ್ನೇನೋ ವಿಶೇಷ ಬಂದಾಗ ಹೆಚ್ಚುವರಿ ಶುಲ್ಕವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ರು. ಈ ಥರ ಪದ್ಧತಿ ಬಂಗಾಳ, ಬಿಹಾರ, ಒಡಿಶಾದಲ್ಲಿತ್ತು. ಇವತ್ತು ನಾವು ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ, ಯಾವುದೇ ಡಾನ್, ಜಮೀನ್ದಾರಿಕೆ, ಲ್ಯಾಂಡ್ ಲಾರ್ಡ್ ಅಂತ ತೋರಿಸ್ಬೇಕು ಅಂತ ಅಂದರೆ ಈವನ್ ಕನ್ನಡ ಮೂವಿಗಳು ಬೆಂಗಾಳಕ್ಕೋ ಬಿಹಾರಕ್ಕೋ ಒರಿಸ್ಸಾಕ್ಕೋ ಹೋಗ್ತವೆ. ಬಿಕಾಸ್ ಆ ಭಾಗದಲ್ಲಿ ಅದು ಐತಿಹಾಸಿಕವಾಗಿ ಜಮೀನ್ದಾರಿಕೆಗೆ ಒಳಪಟ್ಟ ಪ್ರದೇಶ ಆಗಿತ್ತು. ಈವನ್ ಲಾರ್ಡ್ ಕಾರ್ನ್ವಾಲಿಸ್ ಬರೋಕ್ಕೂ ಮುಂಚೆ, ಹೇಸ್ಟಿಂಗ್ಸ್ ಬರೋಕ್ಕೂ ಮುಂಚೆ ಮೊಘಲರ ಕಾಲದಲ್ಲೂ ಕೂಡ ಅದೇ ಇತ್ತು. ಹಿಂದಿನ ಹಿಂದೂ ರಾಜರ ಕಾಲದಲ್ಲೂ ಕೂಡ ಜಮೀನ್ದಾರಿಕೆ ಪದ್ಧತಿ ಅಲ್ಲಿ ಜಾರಿಯಲ್ಲಿತ್ತು. ಕಾಯಂ ಜಮೀನ್ದಾರಿಕೆ ಅಂತ ಏನು ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾರೆ, ಇದು ಹಿಂದಿದ್ದ ಜಮೀನ್ದಾರರ ಜೊತೆಗೆ ಮುಂದುವರಿಸಲಾಯಿತು. ಆದರೆ ಕೆಲವೊಂದು ಕಡೆ ಬದಲಾಯಿಸಲಾಗತ್ತೆ. ಯಾರು ಇವರು ಹೇಳಿದ ಪ್ರಮಾಣದಲ್ಲಿ ತೆರಿಗೆ ಕೊಡಲು ಒಪ್ಪಲ್ವೋ, ಯಾರು ಇವರು ನಿಗದಿಪಡಿಸಿದ ಭೂಪ್ರದೇಶಕ್ಕೆ ಜಮೀನ್ದಾರಿಕೆ ಮಾಡ್ಕೊಳ್ಳೋಕೆ ರೆಡಿ ಇಲ್ವೋ, ಅಂಥದ್ದನ್ನೆಲ್ಲ ಜಮೀನ್ದಾರನ ಲಿಸ್ಟ್ ಔಟ್ ಮಾಡಿ ಅವ್ರನ್ನ ಹೊರಗಾಕಿ 20 ವರ್ಷಗಳ ಒಪ್ಪಂದವನ್ನು ಮಾಡಿಕೊಳ್ಳಲಾಗತ್ತೆ. ಕೆಲವೊಮ್ಮೆ ಕಂದಾಯ ರೈತರನ್ನೇ, ಯಾರು ರೆವಿನ್ಯೂ ಕಟ್ಟಕ್ಕೆ ರೆಡಿ ಇರೋ ರೈತರನ್ನೇ ಭೂಮಾಲೀಕರನ್ನು ಮಾಡುವ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇಲ್ಲಿನ ವಿಶೇಷ ಒಂದು ಏನು ಗಮನಿಸಬೇಕು ಅಂತ ಅಂದರೆ, ಮಾಲೀಕತ್ವದ ಹಕ್ಕು, ಓನರ್ಶಿಪ್ ಇತ್ತಲ್ಲ, ಇದು ಹೆರಿಡಿಟರಿ ಆಗಿತ್ತು, ವಂಶ ಪಾರಂಪರ್ಯವಾಗಿತ್ತು, ಇನ್ನೊಬ್ಬರಿಗೆ ವರ್ಗಾಯಿಸಬಹುದಾಗಿತ್ತು. ಹಿಂದಿನ ಜಮೀನ್ದಾರಿಕೆಯಲ್ಲಿ ಆ ಥರ ಅವಕಾಶಗಳು ಇರಲಿಲ್ಲ. ನಾನಿಲ್ಲಿ ಹೇಳಬೇಕಾದ್ರೆ ಪ್ರತಿ ಸಾರಿ ಒತ್ತಿ ಕೊಡ್ತಾ ಇರೋದು ಮಾಲೀಕತ್ವದ ಬಗ್ಗೆ, ಓನರ್ಶಿಪ್ ಆಫ್ ದ ಲ್ಯಾಂಡ್.
ಜಮೀನ್ದಾರಿಕೆ ಅಂದರೆ ಕೇವಲ ಟ್ಯಾಕ್ಸ್ ಕಲೆಕ್ಟರ್ ಆಗಿರಲಿಲ್ಲ, ಅವನು ಓನರೇ ಆಗಿರ್ತಿದ್ದ. ಆ ಥರದ ಸಿಸ್ಟಮ್ ಇಲ್ಲಿ ಕಾಯಂ ಜಮೀನ್ದಾರಿಕೆಯಲ್ಲಿ ಬರುತ್ತೆ. ಯಾಕೆ ಅದು ಬಂತು ಅಂತಂದರೆ ಕಾರ್ನ್ ವಾಲಿಸಿಗೆ ಗೊತ್ತಿತ್ತು, ಅವನು ಕೂಡ ಒಬ್ಬ ಲ್ಯಾಂಡ್ಲಾರ್ಡ್ ಕುಟುಂಬಕ್ಕೆ ಸೇರಿದವನು. ಲ್ಯಾಂಡ್ ತನ್ನ ಸ್ವಂತದ್ದು ಅಂತ ಇದ್ದಾಗ ಅಲ್ಲಿ ತೋಟಗಳನ್ನು ಬೆಳೆಸುವುದು, ಅಲ್ಲಿ ಗೊಬ್ಬರಗಳನ್ನು ಹಾಕುವುದು, ಅದರ ಅಭಿವೃದ್ಧಿ ಮಾಡೋದು, ನೀರಾವರಿ ಮಾಡೋದು ಮಾಡ್ಕೋತಾರೆ. ಇಲ್ಲ ಕೇವಲ ಟ್ಯಾಕ್ಸ್ ಕಲೆಕ್ಟರ್ ಆ ಭಾಗಕ್ಕೆ ಅಂದರೆ ಒಬ್ಬ ಆಫೀಸರ್ ಥರ ಬಂದು ದುಡ್ಡನ್ನು ಕಲೆಕ್ಟ್ ಮಾಡಿ ಹೋಗ್ಬಿಡ್ತಾರೆ. ಆ ನಾಲೆಡ್ಜ್ ಇದ್ದಂಥ ಕಾರ್ನ್ ವಾಲಿಸು ಕಾಯಂ ಜಮೀನ್ದಾರಿಕೆಯಲ್ಲಿ ಕಂಪ್ಲೀಟ್ ಓನರ್ಶಿಪ್ಪನ್ನೇ ಹ್ಯಾಂಡ್ ಓವರ್ ಮಾಡ್ತಾನೆ ಜಮೀನ್ದಾರರಿಗೆ. ಆ ರೀತಿ ಓನರ್ಶಿಪ್ಪನ್ನು ಕೊಟ್ಟಾಗ ಏನು ಬ್ರಿಟಿಷ್ ಲ್ಯಾಂಡ್ ಲಾರ್ಡ್ಸ್ ಇದ್ದರು ಬ್ರಿಟನ್ನಲ್ಲಿ, ಅವ್ರ ಥರನೇ ಇವರು ಭೂಮಿಯನ್ನು ಸುಧಾರಣೆ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರು ಕಾರ್ನ್ ವಾಲಿಸ್. ಹಾಗೆ ಉತ್ಪಾದಕತೆ ಹೆಚ್ಚಳ ಆಗತ್ತೆ. ಉತ್ಪಾದಕತೆ ಹೆಚ್ಚಳ ಆದಾಗ ಉತ್ಪಾದಕತೆ ಲಾಭ ಜಮೀನ್ದಾರಿಗೆ ಸಿಗುತ್ತೆ. ಇಂಟ್ರೆಸ್ಟಿಂದ ಮಾಡ್ತಾರೆ ಅಂತ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮಾಡಲಾಯಿತು. ಆದರೆ ಬರ್ತಾ ಬರ್ತಾ ಏನಾಯಿತು ನಿಮಗೆ ಗೊತ್ತಿದೆ, ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ಸುಮಾರು 4 to 5 ಮಿಲಿಯನ್ ಅಂದರೆ 40 to 50 ಲಕ್ಷ ಕೃಷಿಕರಿದ್ದರು. 40 to 50 ಲಕ್ಷ ಜನರ ಹತ್ರ ಹೋಗಿ ತೆರಿಗೆ ಸಂಗ್ರಹ ಮಾಡೋದು ಇವತ್ತಿನ ಥರ ಕ್ಯಾಶ್ ಕೂಡ ಅವತ್ತು ಹೆಚ್ಚಾಗಿರಲಿಲ್ಲ. ಕೆಲವೊಮ್ಮೆ ಅದನ್ನು ವಸ್ತು ರೂಪದಲ್ಲಿ ಸಂಗ್ರಹಿಸಬೇಕು. ಇವೆಲ್ಲ ಸಮಸ್ಯೆಗಳು ಭಾಳ ಇದ್ದಿದ್ದರಿಂದಾಗಿ ಕಡಿಮೆ ಜಮೀನ್ದಾರರ ಮೂಲಕ ನಾವು ತೆರಿಗೆ ಸಂಗ್ರಹ ಮಾಡೋದು ಈಸಿ. 40-50 ಲಕ್ಷ ಜನರ ಹತ್ರ ಸಂಗ್ರಹಿಸೋಕ್ಕಿಂತ 40,000 4,000 ಜನರ ಹತ್ರ ಕಲೆಕ್ಟ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಜಮೀನ್ದಾರರನ್ನು ನಿರ್ಮಾಣ ಮಾಡ್ತಾರೆ, ಕಾಯಂ ಜಮೀನ್ದಾರಿಕೆ ಸೆಟ್ಲ್ಮೆಂಟನ್ನು ಮಾಡ್ಕೋತಾರೆ. ಹಾಗಾದರೆ ಲಾರ್ಡ್ ಕಾರ್ನ್ ವಾಲಿಸ್ ಅಷ್ಟೊಂದು ಭಾರತೀಯರ ಬಗ್ಗೆ ಕನ್ಸರ್ನ್ ಇದ್ದಂಥ ಅಧಿಕಾರಿಯಾಗಿದ್ರ ಅಂತ ಪ್ರಶ್ನೆ ಹುಟ್ಟುತ್ತೆ ನಮಗೆ. ಏನಂದರೆ ಭಾರತದ ಒಬ್ಬ ಜಮೀನ್ದಾರನ್ನು ಭೂಮಿಯ ಮಾಲೀಕ ಅಂತ ಗುರುತಿಸ್ತಾರೆ ಅಂದರೆ ಅಷ್ಟೊಂದು ಕನ್ಸರ್ನ್ಡ್, ಇಂಡಿಯನ್ಸ್ ಬಗ್ಗೆ ಅಷ್ಟೊಂದು ಕಾಳಜಿ. ಅವನು ಜಮೀನ್ದಾರನೇ ಇರ್ಬೋದು, ಭಾರತೀಯನ ಬಗ್ಗೆ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಅಷ್ಟೊಂದು ಕಾಳಜಿ ಇತ್ತಾ ಅಂತ ಪ್ರಶ್ನೆ ಮಾಡಿದಾಗ ಕೆಲವು ಇತಿಹಾಸಕಾರ ಹೇಳ್ತಾರೆ, ಇಲ್ಲ, ಇದು ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ, ಹಾಗೆಲ್ಲ ಮಾಡಿರಲಿಲ್ಲ. ಬ್ರಿಟಿಷ್ನ ಜಮೀನ್ದಾರ ಇದಾನಲ್ಲ, ಹಿ ಈಸ್ ಕಂಪ್ಲೀಟ್ಲಿ ಓನರ್. ಅವನು ಹೇಗೆ ಓನರ್ ಅಂದರೆ ಅವನು ಅಷ್ಟು ಸುಲಭವಾಗಿ ಭೂಮಿಯಿಂದ ಹೊರಗಾಕಕ್ಕಾಗಲ್ಲ. ಆದರೆ ಭಾರತೀಯ ಜಮೀನ್ದಾರನಿಗೆ ನೀನೇ ಮಾಲೀಕ ಅಂತ ಹೇಳ್ತಾ ಇದ್ದಾರೆ ಕೂಡ ಆತ ನಿಜವಾದ ಮಾಲೀಕನಲ್ಲ. ಎಲ್ಲಿವರೆಗೂ ಅವನು ಟ್ಯಾಕ್ಸ್ ಕೊಡ್ತಾನೋ ಅಲ್ಲಿವರೆಗೂ ಮಾತ್ರ ಮಾಲೀಕ. ಮತ್ತು ಯಾರಿಗೆ ಮಾಲೀಕ? ಹಿಡುವಳಿದಾರರ, ಅಲ್ಲೇನು ಗೇಣಿದಾರ ಟೆನೆಂಟ್ಸ್ ಇದ್ದಾನೆ, ಟೆನೆಂಟ್ಸ್ಗೆ ಮಾತ್ರ ಮಾಲೀಕನ ಥರ ಕಾಣ್ತಾ ಇದ್ದ. ರಾಜ್ಯಕ್ಕೆ ಆ ಥರ ಕಾಣ್ತಾ ಇರಲಿಲ್ಲ. ರಾಜ್ಯ ಇವತ್ತು ಈ ಜಮೀನ್ದಾರ ಬೇಡ ಅಂದರೆ ಒಪ್ಪಂದವನ್ನು ಬ್ರೇಕ್ ಮಾಡಿಕೊಳ್ಳುವ ರೀತಿಯಲ್ಲೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಒಪ್ಪಂದದಲ್ಲಿ ಇರ್ತಾಯಿತ್ತು. ನಮಗನ್ಸ್ಬಿಡುತ್ತೆ ಮೇಲೆ ನೋಡಿದಾಗ ಓನರ್ ಆಗಿಬಿಟ್ಟಿದ್ದಾನೆ ನೀವು ಅಂತ, ಓನರ್ ಅಂತ ಹೇಳ್ತಾ ಬಂದಿದ್ದೀವಿ. ಆದರೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಟ್ಟು ಮಾಡಲಾಗಿತ್ತು. ತೆರಿಗೆ ಕೊಡುವವರೆಗೂ ಮಾತ್ರ, ರಾಜ್ಯದ ಹಿತ ಕಾಯುವವರೆಗೂ ಮಾತ್ರ ಆತ ಓನರ್ ಆಗಿರ್ತಿದ್ದ. ಆದರೆ ಬ್ರಿಟಿಷ್ ಲ್ಯಾಂಡ್ ಲಾರ್ಡ್ಸ್ಗಳಿದ್ರಲ್ಲ, ಅವರಿಗೆ ಸಮನಾದ ಲ್ಯಾಂಡ್ ಲಾರ್ಡ್ ಇಲ್ಲಿ ಆಗಿರಲಿಲ್ಲ. ಕೆಲವೊಂದು ಇತಿಹಾಸಕಾರರು 3 ಡೈಮೆನ್ಷನಲ್ಲಿ ಇಲ್ಲಿ ಅಲಿಗೇಷನ್ಸ್ ಮಾಡ್ತಾರೆ. ಏನು ಅಂತ? ಪೊಲಿಟಿಕಲ್ ರೀಸನ್ಗೆ ಮಾಡಿದ್ರು, ಕೆಲವೊಬ್ಬರು ಎಕನಾಮಿಕ್ ರೀಸನ್ಗೆ ಮಾಡಿದರು, ಕೆಲವರು ಅಡ್ಮಿನಿಸ್ಟ್ರೇಟಿವ್ ರೀಸನ್ಗೆ ಮಾಡಿದರು ಅಂತ ಇಲ್ಲಿ ಹೇಳ್ತಾರೆ. ದ ಫಸ್ಟ್ ರೀಸನ್ ಪೊಲಿಟಿಕಲಿ ಅಂತಂದರೆ 18ನೇ ಶತಮಾನದ ಕೊನೆ ಭಾಗ, ಅಂದರೆ 1775 to 825 ವರ್ಷ ಇತ್ತಲ್ಲ, ಹಲವಾರು ದಂಗೆಗಳು ನಡೀತವೆ ಬಂಗಾಲ, ಬಿಹಾರ, ಒರಿಸ್ಸಾದಲ್ಲಿ. ಆ ದಂಗೆಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ರೈತ ದಂಗೆಗಳು ಅಷ್ಟು ತೀವ್ರ ಸ್ವರೂಪದಲ್ಲಿರ್ತಾಯಿದ್ವು. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಬೇಕಾದ ದೊಡ್ಡ ಸೈನ್ಯ ಕೂಡ ಬ್ರಿಟಿಷರು ಬಳಿ ಇರಲಿಲ್ಲ. ಬಿಕಾಸ್ ಅವಾಗಷ್ಟೇ ಎಂಟ್ರಿ ಆಗ್ತಾಯಿದ್ರು ಅವರು. 1600 ಬಂದಿರ್ಬೋದು, 1757 ಪ್ಲಾಸಿಗೆ ಗೆದ್ದಿರ್ಬೋದು, ಇನ್ನೂ ಅವರು ಸಾಮ್ರಾಜ್ಯ ವಿಸ್ತರಣೆಯಾಗಿ ಪ್ರಬಲ ಸೇನೆಯನ್ನು ಕಟ್ಟಿಲ್ಲ. ಅಂಥ ಟೈಮ್ನಲ್ಲಿ ರೈತರ ಜೊತೆ ದಂಗೆಗಿಳಿಯೋದಕ್ಕಿಂತ ಜಮೀನ್ದಾರರ ಸೃಷ್ಟಿ ಮಾಡಿಕೊಂಡು ಅವರ ಮೂಲಕ ನಾವು ತೆರಿಗೆ ಸಂಗ್ರಹಿಸ್ತಾ ಇದ್ದರೆ ಸಿಟ್ಟೇನೇ ಬಂದರೂ ಜಮೀನ್ದಾರರ ಮೇಲೆ ಬರುತ್ತೆ, ಬ್ರಿಟಿಷರ ಮೇಲೆ ಬರಲ್ಲ. ಆ ಥರ ಒಂದು ಇಂಟೀರಿಯಂ ಪೊಲಿಟಿಕಲ್ ಗೇಮ್ ಆಡೋ ಮೂಲಕ ಮತ್ತು ಜಮೀನ್ದಾರಿ ನೀನೇ ಮಾಲೀಕ ಅಂತ ಹೇಳಿಬಿಟ್ರೆ ಯಾವುದೇ ದಂಗೆಗಳು, ಇನ್ಯಾವುದೋ ಹೋರಾಟದ ಟೈಮಲ್ಲಿ ಪಕ್ಕದ ರಾಜ್ಯದ ಜೊತೆ ಯುದ್ಧ ನಡೀತಾ ಇದೆ, ಈ ರಾಜ್ಯದ ಜಮೀನ್ದಾರುಗಳೆಲ್ಲ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ನಮ್ಮನ್ನು ಬಾಸ್ ಮಾಡಿದ್ದಾರೆ, ನಾವು 1000 ಎಕರೆ ಒಡೆಯರಾಗಿದ್ದೀವಿ, ಹಾಗಾಗಿ ಬ್ರಿಟಿಷರಿಗೆ ಬೆಂಬಲಿಸೋಣ. ಈ ಯೋಚನೆ ಏನು ಮಾಡಿದರೋ ಇದು 1857 ದಂಗೆ ಸಮಯದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. 1857 ದಂಗೆ ಸಮಯದಲ್ಲಿ ಹಲವಾರು ಜಮೀನ್ದಾರರು ಬ್ರಿಟಿಷರ ಪರವಾಗಿ ನಿಂತ್ಕೋತಾರೆ. ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ಅವರ ಯೋಚನೆ ಪೊಲಿಟಿಕಲಿ ಕರೆಕ್ಟಾಗಿತ್ತು ಅಂತ ಇತಿಹಾಸಕಾರ ಹೇಳ್ತಾರೆ. ನಂಬರ್ 2, ಎಕಾನಮಿಕಲಿ ನೋಡಿದಾಗ ಅವರು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಿತ್ತು. ಇದೇ ಟೈಮಲ್ಲಿ ಟಿಪ್ಪು ಜೊತೆ ಯುದ್ಧ ಮಾಡಬೇಕು, ಮರಾಠರ ಜೊತೆ ಯುದ್ಧ ಮಾಡಬೇಕು, ಹಲವಾರು ಭಾರತೀಯ ರಾಜರ ಜೊತೆ ಯುದ್ಧ ಮಾಡಬೇಕು, ಮತ್ತು ಬೇರೆ ಪರದೇಶಗಳಲ್ಲೂ ಯುದ್ಧ ಮಾಡಬೇಕು. ಅದಕ್ಕೆ ಬೇಕಾದ ಫೈನಾನ್ಷಿಯಲ್ ಸೋರ್ಸ್ ಇದೆಯಲ್ಲ, ಹಣದ ಮೂಲ, ಅದು ಒಂದು ಫಿಕ್ಸ್ಡ್ ಆಗಿರಬೇಕು.
ಫಿಕ್ಸ್ಡ್ ಆಗಿರಬೇಕಂದ್ರೆ ಕಾಯಂ ಜಮೀನ್ದಾರಿಕೆ ಮೂಲಕ ಫಿಕ್ಸ್ಡ್ ರೆವಿನ್ಯೂ ಬರುತ್ತೆ, ಹೆಚ್ಚಿನ ಆದಾಯ ಸಂಗ್ರಹ ಮಾಡ್ಬೋದು ಅನ್ನೋ ಕಾರಣಕ್ಕೆ ಕಾಯಂ ಜಮೀನ್ದಾರಿಕೆ ಮಾಡಿಕೊಂಡ್ರು. ನಂಬರ್ 3 ಅಡ್ಮಿನಿಸ್ಟ್ರೇಟಿವ್ ರೀಸನ್. ಅವರು ಈಗಿನ ಕಾಲದಲ್ಲೇ 6 ಕೋಟಿ ಜನರು ಬ್ರಿಟಿಷ್ ದೇಶ, ಆಗಿನ ಕಾಲದಲ್ಲಿ ಲಕ್ಷದ ಲೆಕ್ಕದಲ್ಲಿದ್ದಂಥ ದೇಶ. ಲಕ್ಷಾಂತರ ಪಾಪ್ಯುಲೇಷನ್ ಇರುವ ಬ್ರಿಟಿಷರು ಕೋಟ್ಯಂತರ ಪಾಪ್ಯುಲೇಷನ್ ಇರುವ ಭಾರತವನ್ನು ರೂಲ್ ಮಾಡೋಕೆ ಬಂದಿದ್ದಾರೆ. ಅವರು ಬಂದಿರೋದು ಕಡಿಮೆ ಜನ, ಎಲ್ಲ ಕೆಲಸನೂ ನಾವೇ ಮಾಡ್ಕೊತಾ ಹೋಗ್ತೀವಿ, ತೆರಿಗೆ ಸಂಗ್ರಹವನ್ನು ನಾವೇ ಮಾಡ್ತಾ ಹೋಗ್ತೀವಿ ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದು ಮನೆ ಮನೆಗೆ ಹೋಗಿ ತೆರಿಗೆ ಸಂಗ್ರಹ ಮಾಡೋದು ಡಿಫಿಕಲ್ಟ್ ಟಾಸ್ಕ್, ಅದು ನಮಗೆ ಬೇಡ. ಜಮೀನ್ದಾರನಿಗೆ ಓನರ್ಶಿಪ್ ಕೊಟ್ಟಿದ್ದೀವಿ, ನೀನೇ ಮಾಲೀಕ ಅಂತ ಹೇಳಿಬಿಟ್ರೆ ಅವನು ನಮ್ಮ ಜೊತೆಗೆ ನಿಲ್ತಾನೆ, ತೆರಿಗೆ ಸಂಗ್ರಹ ಮಾಡ್ಕೊಂಬಂದು ಕೊಡ್ತಾನೆ, ಸುಲಭವಾಗಿ ತೆರಿಗೆಯನ್ನು ಸಂಗ್ರಹಿಸ್ಬೋದು ಅನ್ನೋದು ಕೂಡ ಒಂದು ಯೋಜನೆ ಆಗಿತ್ತು, ಅಡ್ಮಿನಿಸ್ಟ್ರೇಟಿವ್ ರೀಸನ್ ಆಗಿ. ಈ ಕಾರಣಕ್ಕೆ ಕಾಯಂ ಜಮೀನ್ದಾರಿಕೆಯನ್ನು ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ಮಾಡ್ಕೊಳ್ಳಾಯಿತು. ಬ್ರಿಟಿಷರೇನೋ ಹಲವು ಬಗ್ಗೆ ಯೋಚನೆ ಮಾಡಿ ಹಲವಾರು ಥರ ಚಿಂತನೆ ಮಾಡಿ ಇವನ್ ಜಾರಿಗೆ ತರ್ತಾರೆ. ಅಂದರೆ ನಮಗೆ ರೆವಿನ್ಯೂ ಫಿಕ್ಸ್ ಇರಬೇಕು, ಪೊಲಿಟಿಕಲಿ ಕರೆಕ್ಟ್ ಇರಬೇಕು, ಎಕನಾಮಿಕಲಿ ಕರೆಕ್ಟ್ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ಲಿ ಕರೆಕ್ಟ್ ಇರಬೇಕು, ಎಲ್ಲ ಸರಿ. ಅದರಿಂದ ಇಂಪ್ಯಾಕ್ಟ್ ಏನಾಯಿತು ನಮ್ಮ ಭಾರತದ ಮೇಲೆ ಅಂತ ನೋಡಿದಾಗ ನಮ್ಮ ಜಮೀನ್ದಾರರ ಮೇಲೆ ಪಾಸಿಟಿವ್ ಪರಿಣಾಮಕ್ಕಿಂತ ನೆಗೆಟಿವ್ ಪರಿಣಾಮ ಜಾಸ್ತಿ ಆಗುತ್ತೆ. 11ರಲ್ಲಿ 10 ಭಾಗವನ್ನು ಬ್ರಿಟಿಷರಿಗೆ ಕೊಡಬೇಕು ಅಂದಾಗ ಕೇವಲ 1 ಭಾಗ ಜಮೀನ್ದಾರಿಗೆ ಉಳಿತಾ ಇದೆ, 1 ಭಾಗ ಮಾತ್ರ. ಆ 1 ಭಾಗ ಉಳಿಸ್ಕೊಂಡಾಗ ಅವನಿಗೆ ಪಾಲು ತುಂಬ ಕಡಿಮೆ ಆಗ್ತಾ ಬಂತು. ಬಹಳಷ್ಟು ಬಾರಿ ಹೆಚ್ಚಿನ ತೆರಿಗೆ ಇವರೇನು ಕೇಳ್ತಾ ಇದ್ರು ಅದನ್ನು ಪಾವತಿಸಲು ಜಮೀನ್ದಾರನಿಗೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಮ್ಮೆ ಕ್ಷಾಮ ಬರ್ತಾ ಇದೆ, ಬರಗಾಲ ಬರ್ತಾ ಇದೆ. ಕ್ಷಾಮ ಬರಗಾಲ ಟೈಮಲ್ಲಿ ಭೂಮಿಯಲ್ಲಿ ಏನು ಬೆಳೆಯಲಾಗ್ತಾ ಇಲ್ಲ, ರೈತರ ಹತ್ರ ಹೋದರೆ ಏನೂ ಇಲ್ಲ ಅಲ್ಲಿ, ಮತ್ತು ಹೇಗೆ ಒಂದು ಪಾವತಿ ಮಾಡಬೇಕು ಅಂಥ ಟೈಮಲ್ಲಿ ಜಮೀನ್ದಾರರು ಪಾವತಿ ಮಾಡೋಕ್ಕಾಗದೆ ವಿಫಲರಾಗ್ತಾ ಇದ್ರು. ಆ ಕಾರಣಕ್ಕೋಸ್ಕರ 1793ರಲ್ಲಿ ಜಾರಿಗೆ ಬಂದಿದ್ದು. 94ರಿಂದ 819 25 ವರ್ಷದಲ್ಲಿ 68% ಜಮೀನ್ದಾರರು ತಮ್ಮ ಜಮೀನ್ದಾರಿಕೆಯನ್ನು ಕಳ್ಕೊತಾರೆ. 68% ಈ ಜಮೀನ್ದಾರರಿಂದ ಜಮೀನ್ದಾರಿಕೆ ಕಿತ್ಕೊಂಡು ಇನ್ನೊಬ್ಬ ಜಮೀನ್ದಾರನಿಗೆ ಕೊಡ್ತಾಯಿದ್ರು. 68% ಜಮೀನ್ದಾರರು ಜಮೀನ್ದಾರಿಕೆ ಕಳ್ಕೊತಿದ್ರು. ನಾವೇನು ಹೇಳ್ತೀವಿ, ಜಮೀನ್ದಾರರು ಶೋಷಣೆ ಮಾಡಿದ್ರು, ಜಮೀನ್ದಾರರು ಅದು ಮಾಡಿದ್ರು. ಜಮೀನ್ದಾರರೇ ಶೋಷಣೆಗೊಳಗಾಗ್ತಾರೆ. ಬ್ರಿಟಿಷ್ ಕಾಲದಲ್ಲಿ 68-70% ಜನ ಜಮೀನ್ದಾರರೇ ತಮ್ಮ ಜಮೀನ್ದಾರಿಕೆ ಕಳ್ಕೊಳ್ಳೋ ಸ್ಥಿತಿ ಬಂತು. ಆ ಮಟ್ಟಕ್ಕೆ ಶೋಷಣೆ ಇತ್ತು ಬ್ರಿಟಿಷರದು. ಮತ್ತು ಕೆಲವೊಬ್ಬರು ಜಮೀನ್ದಾರರು ಯೋಚನೆ ಮಾಡಿದ್ರು, ನಾವು ಇದನ್ನು ನಿಗದಿತವಾಗಿ ಪಾವತಿ ಮಾಡಬೇಕು ಅಂದರೆ ನಾವು ಕೂಡ ಊರೆಲ್ಲ ಓಡಾಡ್ಕೊಂಬರೋಕ್ಕಾಗಲ್ಲ ಅಂತ 1000 ಎಕರೆ ಜಮೀನು ಅವ್ರಿಗೆ ಸಿಕ್ಕಿದ್ರೆ 50-50 ಎಕರೆಯನ್ನು ಡಿವೈಡ್ ಮಾಡಿ ಉಪ ಹಿಡುವಳಿದಾರರಿಗೆ ಕೊಡ್ತಾಯಿದ್ರು. ಆ ಉಪ ಹಿಡುವಳಿದಾರರಿಂದ ತೆರಿಗೆ ಸಂಗ್ರಹಿತ ಯೋಚನೆಯನ್ನು ಮಾಡಿದರು. ಇದು ಉಪ ಊಳಿಗಮಾನ್ಯ ಸಬ್ ಫ್ಯೂಡಲಿಸಮ್ ಸ್ಟಾರ್ಟ್ ಆಗುತ್ತೆ ಭಾರತದಲ್ಲಿ. ಅಂದರೆ ಬ್ರಿಟಿಷರು ಮೇಲಿನ ಬಾಸು, ಅವ್ರ ಕೆಳಗಡೆ ಲ್ಯಾಂಡ್ ಲಾರ್ಡು, ಅದ್ರ ಕೆಳಗಡೆ ಸಬ್ ಲ್ಯಾಂಡ್ ಲಾರ್ಡು. ಈ ಹಂತದಲ್ಲಿ 3 ಜನ ಟಾರ್ಚರ್ ಮಾಡಿದ್ರೆ ವಾಟ್ ಅಬೌಟ್ ದ ಫಾರ್ಮಿಂಗ್ ಸಿಸ್ಟಮ್, ರೈತರ ಪರಿಸ್ಥಿತಿ ಏನಾಗ್ಬೋದು? ಅವರು ಬೆಳೆದಿದ್ದು ಎಲ್ಲದೂ ಸಕ್ ಮಾಡೋಕ್ಕೆ ಮೇಲ್ಗಡೆಯಿಂದ ಒಬ್ಬ ಸಕ್ ಮಾಡ್ತಾ ಇದ್ದಾನೆ, ಅವನು ಜಮೀನ್ದಾರರಿಂದ ಕೇಳ್ತಾ ಇದ್ದಾನೆ, ಜಮೀನ್ದಾರ ಸಬ್ ಫ್ಯೂಡಲಿಂದ ಕೇಳ್ತಾ ಇದ್ದಾನೆ, ಸಬ್ ಫ್ಯೂಡಲ್ಗಳು ಈಗ ರೈತರಿಂದ ಕೇಳಬೇಕು. ಹೀಗಿದ್ದಾಗ ರೈತರ ರಕ್ತವನ್ನು ಹೀರುವ ಸ್ಥಿತಿ ಕ್ರಿಯೇಟ್ ಆಗಿತ್ತು ಈ ಪದ್ಧತಿಯಲ್ಲಿ. ಇದುವರೆಗೂ ನಾವು ನೋಡಿದ್ವಿ ಜಮೀನ್ದಾರರ ಮೇಲೆ ಜಮೀನ್ದಾರಿ ಪದ್ಧತಿ ಹೇಗೆ ಋಣಾತ್ಮಕವಾಯಿತು ಅಂತ. ಈಗ ನಮ್ಮ ರೈತರ ಮೇಲಂತೂ ಇತಿಹಾಸದಿಂದ ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ಆನುವಂಶಿಕ ಹಕ್ಕುಗಳೇ, ಕೃಷಿಗೆ ನಾನು ಮಾಲೀಕ, ಭೂಮಿಗೆ ನಾನು ಮಾಲೀಕ ಅನ್ನುವಂಥ ಹಕ್ಕೇ ಇಲ್ದಂಗಾದಾಗ ಆತ ಏನೂ ಮಾಡೋಕ್ಕಾಗೋ ಪರಿಸ್ಥಿತಿಗೆ ಬಂದ. ಕೇವಲ ಒಬ್ಬ ಟೆನೆಂಟ್ಸ್, ಗೇಣಿದಾರನ ಹಂತಕ್ಕೆ ಬರ್ತಾನೆ, ಗೇಣಿದಾರನಾಗಿ ದುಡಿಬೇಕು ಅನ್ನೋ ಸ್ಥಿತಿಗೆ ಬಂದ. ಜೊತೆಗೆ ಜಮೀನು ಪಕ್ಕದಲ್ಲಿ ಗ್ರಾಸ್ ಲ್ಯಾಂಡ್ ಇದೆ, ಹುಲ್ಲುಗಾವಲು, ಪಕ್ಕದಲ್ಲಿ ಅರಣ್ಯ ಇದೆ, ಅಲ್ಲೆಲ್ಲೂ ನೀರಾವರಿ ಕಾಲುವೆ ಇದೆ, ಮೀನುಗಾರಿಕೆ ಇದೆ. ಈ ಯಾವುದನ್ನು ಬಳಸೋದಕ್ಕೂ ಬಿಡ್ತಾ ಇಲ್ಲ. ಬಳಸಬೇಕು ಅಂದರೆ ಅದಕ್ಕೂ ಬಾಡಿಗೆ ಕೊಡುವಂಥ ಸ್ಥಿತಿ ಬಂತು. ಯಾಕಂಬ ರೈತ ಹಸುಗಳಿಂದ ಎತ್ತುಗಳಿಂದ ಕೃಷಿ ಭೂಮಿ ಮಾಡಬೇಕು. ಕೃಷಿ ಭೂಮಿ ನಡೆಸಬೇಕು ಅಂದರೆ ಮೇಯ್ಸೋಕೆ ಪಕ್ಕಕ್ಕೆ ಹೋಗಬೇಕು. ಪಕ್ಕದ ಗ್ರಾಸ್ ಲ್ಯಾಂಡ್ಗೆ ಹೋದರೂ ಕೂಡ ಅಲ್ಲೂ ಕೂಡ ಬಾಡಿಗೆ ಹಾಕ್ತಾರೆ, ಬಾಡಿಗೆ ಹೆಚ್ಚಳ ಮಾಡ್ತಾರೆ, ಮತ್ತು ಅಲ್ಲಿ ಹೋಗೋದಕ್ಕೂ ಕೆಲವೊಮ್ಮೆ ಬಿಡೋದಿಲ್ಲ. ಇಂಥ ಪರಿಸ್ಥಿತಿಗೆ ಬಂತು. ಮತ್ತು ಅದೇನು ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ 2,68,00,000 ದುಡ್ಡು ಈಗಿನ ಕಾಲದ ಲೆಕ್ಕದಲ್ಲ, ಅವತ್ತಿನ ಕಾಲದಲ್ಲಿ ಅತ್ಯಂತ ದೊಡ್ಡ ಮೊತ್ತದ ಮೌಲ್ಯ ಆಗಿತ್ತು. ಇದು ರೈತರಿಗೆ ತುಂಬ ಟಾರ್ಚರ್ ಮಾಡುತ್ತೆ. ಜೊತೆಗೆ ಸಾಗುವಳಿದಾರರು ಏನಾದರೂ ರಿಕ್ವೆಸ್ಟ್ ಕೊಟ್ಟರೆ, ನಮ್ಗೆ ಹಿಂಗೆ ಸಮಸ್ಯೆ ಆಗ್ತಾಯಿದೆ, ಯಾರು ಬಗೆಹರಿಸೋರು? ಬಿಕಾಸ್ ಜಮೀನ್ದಾರ ಅವ್ರಿಗೆ ಮೇಲ್ಗಡೆ ಬ್ರಿಟಿಷರಿಗೆ ಡಿಪೆಂಡ್ ಇರ್ತಾನೆ. ಅವರಿಬ್ಬರು ಇವ್ರನ್ನ ದುಡ್ಡು ಕೀಳೋರೇ. ಆದ್ದರಿಂದ ಜಮೀನ್ದಾರನ ಮೇಲೆ ಕಂಪ್ಲೇಂಟ್ ಬ್ರಿಟಿಷರಿಗೆ ಕೊಟ್ಟರು ಏನು ನಡೀತಾ ಇರಲಿಲ್ಲ, ಇತ್ಯರ್ಥ ಆಗ್ತಾ ಇರಲಿಲ್ಲ. ಮಣ್ಣಿನ ನಿಜವಾದ ಕೃಷಿಕರ ಪರಿಸ್ಥಿತಿ ಅಧೋಗತಿಗೀಡಾಗ್ತಾ ಬರುತ್ತೆ. ಜೊತೆಗೆ ಸಾಲ ಬಾಧೆ,
ಈಗೇನೋ ಕಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ಸಾಲ ತೊಗೋಬೇಕು, ಆ ಸಾಲ ಬಡ್ಡಿ ಆಗ್ತಾ ಇರುತ್ತೆ, ಮುಂದಿನ ಸರಿ ಮತ್ತೆ ತೆರಿಗೆನೂ ಕಟ್ಟಬೇಕು, ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಈ ಸ್ಥಿತಿಯಲ್ಲಿ ರೈತನ ಪರಿಸ್ಥಿತಿ ಅಧೋಗತಿಗೆ ಇಳಿದೋಗುತ್ತೆ. ಈ ಎಲ್ಲ ಕಾರಣಕ್ಕೆ ವಿಫಲರಾದ ರೈತರನ್ನ ಭೂಮಿಯಿಂದ ಹೊರಗಾಕಲಾಗುತ್ತೆ. ಕೊನೆಗೆ ಅವ್ರದ್ದು ಮನೆ ಇದ್ದರೆ ಮನೆಯೂ ಕಿತ್ಕೊಳ್ಳಲಾಗ್ತಾ ಇತ್ತು. ಈ ಥರದಲ್ಲಿ ರೈತರನ್ನ ಕಂಪ್ಲೀಟ್ ಸರ್ವನಾಶ ಮಾಡಲಾಯಿತು. ಕಿರುಕುಳ ಮಿತಿಮೀರಿ ಹೋಗುತ್ತೆ. ರೈತರಿಗೆ ಹೊಡೆಯೋದು, ಬಡಿಯೋದು, ಈ ಥರ ಎಲ್ಲ ಶೋಷಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇವಾದೇವಿಗಾರರು ಟಾರ್ಚರ್ ಕೊಡ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಕಾಯಂ ಜಮೀನ್ದಾರಿ ಪದ್ಧತಿ ಇವರೇನು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಮಟ್ಟದಲ್ಲಿ ಆದಾಯ ತಂದು ಕೊಡಲಿಲ್ಲ. ಅದು ಕುಸಿಯೋಕೆ ಆರಂಭ ಆಯಿತು. ಇಲ್ಲಿ ಒಂದು ವಿಚಾರ ನಿಮಗೆ ಹೇಳಬೇಕು ಅಂದರೆ, ರೈತರು ಮತ್ತು ಏನು ಪರಿಸ್ಥಿತಿ ಅಂತ ಅಂದರೆ, ಏನು ಬ್ರಿಟಿಷ್ ರಾಣಿಯ ಘೋಷಣೆ ಆದ ನಂತರದ ವರ್ಷ 1859ರಲ್ಲಿ ಈ ರೈತರ ಹಿತ ಕಾಪಾಡೋದಕ್ಕಾಗಿ ಆಕ್ಯುಪೆನ್ಸಿ ಟೆನೆಂಟ್ಸ್ ಅಂದರೆ ಆಕ್ಯುಪೆನ್ಸಿ ಬಾಡಿಗೆದಾರರು ಅನ್ನೋ ಒಂದು ಸ್ಟೇಟಸನ್ನು ಕೊಡ್ತಾರೆ. ಯಾರಿಗೆ? ರೈತರಿಗೆ. ಅಲ್ಲಿವರೆಗೂ ರೈತ ಒಬ್ಬ ಕೂಲಿ ಕಾರ್ಮಿಕನಿಗಿಂತ ಕೀಳಾದ ಪರಿಸ್ಥಿತಿ ಇತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇದು ಎಲ್ಲೆಲ್ಲಿ ಜಾರಿಯಲ್ಲಿತ್ತು ಅಂತ ಅಂದರೆ, ಜನರಲಿ ನಾನು ಎಲ್ಲ ಕಡೆ ಹೇಳ್ತಾ ಬಂದಿದ್ದೀನಿ, ಬಂಗಾಳ, ಬಿಹಾರ, ಒರಿಸ್ಸಾ ಅಂತ. ವಿಶೇಷವಾಗಿ ಕೋಟ್ ಮಾಡಿದಾಗ ಕೆಲವೊಮ್ಮೆ ಸೂಕ್ಷ್ಮ ಪ್ರಶ್ನೆ ಬಂದಾಗ ನಿಮಗೆ ಗೊತ್ತಿರಬೇಕು, ವಾರಣಾಸಿ ಭಾಗ ಉತ್ತರ ಪ್ರದೇಶದಲ್ಲಿ, ಯು ಪಿಯ ಗಾಜಿಪುರ ಭಾಗದಲ್ಲಿತ್ತು, ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲೂ ಕೂಡ ಇದನ್ನು ಜಾರಿಪಡಿಸಲಾಗಿತ್ತು. 19% ಬ್ರಿಟಿಷ್ ಭಾರತ ಪ್ರದೇಶದಲ್ಲಿ ಕಾಯಂ ಜಮೀನ್ದಾರಿಕೆ ಪದ್ಧತಿ ಜಾರಿಯಲ್ಲಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಕಾಯಂ ಜಮೀನ್ದಾರಿಕೆ ಜಾರಿಗೆ ಬಂದಿದ್ದು 1793. ಕೇವಲ 20 ವರ್ಷದ ಒಳಗಾಗಿ, ಅಂದರೆ 1813ಕ್ಕೆ 20 ವರ್ಷ ಆಗುತ್ತೆ. 1811 ವೇಳೆಗಾಗಲೇ ಬ್ರಿಟಿಷರು ಬೇರೆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಾಯಂ ಜಮೀನ್ದಾರಿಕೆ ಬಗ್ಗೆ ಭ್ರಮ ನಿರಸನ ಆಗ್ತಾರೆ. ಫ್ರಸ್ಟ್ರೇಷನ್ ಕಂಪ್ಲೀಟ್. ಏನಂತ ಅಂದರೆ, ನಾವೇನು ಇಮ್ಯಾಜಿನ್ ಮಾಡಿದ್ವಿ ಕಾಯಂ ಜಮೀನ್ದಾರಿಕೆಯಿಂದ ಅಷ್ಟು ದುಡ್ಡು ಸಂಗ್ರಹ ಮಾಡಿಸ್ತೀವಿ ಅಂತ, ಅದೇನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನೂತನ ಆಕ್ರಮಿತ ಪ್ರದೇಶಗಳು, ಏನು ಡೆಕ್ಕನ್ ಆಕ್ಯುಪೈಡ್ ಆಗ್ತಾ ಇದೆ, ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಇವ್ರನ್ನೆಲ್ಲ ಸೋಲಿಸಿ ಕರ್ನಾಟಿಕ್ ವಾರ್ಗಳು ನಡೆದು ಆ ಪ್ರದೇಶ ಇವ್ರ ಕಂಟ್ರೋಲಿಗೆ ಬರ್ತಾ ಇದೆ. ನಾರ್ತ್ ವೆಸ್ಟ್ ಪಾರ್ಟ್ಗೆ ಹೋಗ್ತಾ ಇದ್ದಾರೆ, ಪಂಜಾಬು ಆ ಭಾಗಕ್ಕೆಲ್ಲ ಅಕ್ವೈರ್ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಈ ಕಾಯಂ ಜಮೀನ್ದಾರಿಕೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ. ಹೊಸ ಏನಾದರೂ ಪದ್ಧತಿ ಬಗ್ಗೆ ಯೋಚನೆ ಮಾಡೋಣ ಅಂತ ಇದ್ದಾರೆ. ಬಿಕಾಸ್ ಸರ್ಕಾರಿ ವೆಚ್ಚ ಜಾಸ್ತಿ ಆಗ್ತಾಯಿದೆ, ಯುದ್ಧಗಳ ವೆಚ್ಚ ಜಾಸ್ತಿ ಆಗ್ತಾಯಿದೆ, ಕಾಯಂ ಜಮೀನ್ದಾರಿಕೆಯಿಂದ ಆದಾಯ ಕಡಿಮೆ ಆಗ್ತಾಯಿದೆ. ದಿಸ್ ಈಸ್ ಕಾಲ್ಡ್ ಕರ್ಮ ರಿಟರ್ನ್ಸ್. ನೀವೇನೋ ಶೋಷಣೆ ಮಾಡಿ ಇನ್ನೇನೋ ಮಾಡ್ತೀವಿ ಅಂತ ಹೋದರೆ ಕರ್ಮ ನಿಮ್ಮನ್ನು ಬಿಡಲ್ಲ. ಆ ಕರ್ಮ ರಿಟರ್ನ್ಸ್ ಇಲ್ಲ ಆಯಿತು, ಕಾಯಂ ಜಮೀನ್ದಾರಿಕೆ ಪದ್ಧತಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಕೊಲ್ಯಾಪ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ಆ ಭಾಗದಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಅಲ್ಲಿ ಯಥಾಸ್ಥಿತಿಯಲ್ಲಿ ಕಾಯಂ ಜಮೀನ್ದಾರಿಕೆ ಪದ್ಧತಿ ಎಷ್ಟು ಬರುತ್ತೋ ಅಷ್ಟನ್ನೇ ಕಿತ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಹೊಸ ಪ್ರದೇಶಗಳು ಏನು ಆಕ್ಯುಪೈ ಮಾಡ್ತಾರೋ ಆ ಪ್ರದೇಶಗಳಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಇಲ್ಲ. ದಟ್ ರೀಸನ್ ಡೆಕ್ಕನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ರೈತವಾರಿ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಥಾಮಸ್ ಮನ್ರೋ ಅವರ ಯೋಚನೆಯಂತೆ ರೈತವಾರಿ ಪದ್ಧತಿ ಬರುತ್ತೆ. ಏನು ಮದ್ರಾಸು, ಬಾಂಬೆ ಭಾಗ, ಸದರ್ನ್ ಇಂಡಿಯಾ ಈ ಭಾಗದ ಪ್ರದೇಶಗಳಲ್ಲಿ ರೈತವಾರಿ ಪದ್ಧತಿ ಬರುತ್ತೆ. ಈಗ ರೈತವಾರಿ ಪದ್ಧತಿ ಅಂದ್ರೇನು, ಅದು ಯಾಕೆ ಬಂತು, ಹೇಗಿತ್ತು ಅಂತ ನೋಡ್ತಾ ಬರೋಣ. ಈಗಾಗಲೇ ನಾನು ಹೇಳಿದ್ದೀನಿ, ರೈತವಾರಿ ಪದ್ಧತಿ ಸರ್ ಥಾಮಸ್ ಮನ್ರೋ, ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಅವರು ಮದ್ರಾಸ್ ಭಾಗದಲ್ಲಿ 1820ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗಾಗಲೇ ಹೇಳಿದೆ ನಾನು, 1811 ವೇಳೆಗಾಗಲೇ ಜಮೀನ್ದಾರಿ ಪದ್ಧತಿ ಬಗ್ಗೆ ಹೋಪನ್ನು ಕಳ್ಕೊಂಡಿದ್ದಾರೆ ಬ್ರಿಟಿಷರು. ಹೊಸ ಪ್ರದೇಶದಲ್ಲಿ ಜಮೀನ್ದಾರಿ ಪದ್ಧತಿ ತರೋಕೆ ರೆಡಿ ಇಲ್ಲ. ಹಾಗಾಗಿ ಹೊಸ ಪದ್ಧತಿ ಹುಡುಕ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಭಾರತ, ನೈಋತ್ಯ ಭಾರತವನ್ನು ಆಕ್ಯುಪೈ ಮಾಡಿದಾಗ ಇಲ್ಲಿ ಜಮೀನ್ದಾರೇ ಇರಲಿಲ್ಲ. ಏನು ಭಾರತದಲ್ಲಿ ಆ ಭಾಗ ಅವ್ರು ಏನು ಎಂಟ್ರಿ ಆದರೂ ಪ್ಲಾಸ್ಟಿಕ್ ಅದನ್ನು ಬಕ್ಸಾರ್ಕದನ ಮೂಲಕ ಆ ಭಾಗದಲ್ಲಿ ಜಮೀನ್ದಾರಿಕೆ ಇತ್ತು. ಜಮೀನ್ದಾರಿಕೆಯನ್ನೇ ಮಾಡಿಫೈಡ್ ರೂಪದಲ್ಲಿ ಕಾಯಂ ಜಮೀನ್ದಾರಿಕೆ ಪದ್ಧತಿ ಅಳವಡಿಸ್ಕೊತಾರೆ ಬ್ರಿಟಿಷರು. ಬಟ್ ನಮ್ಮ ಸೌತ್ ಇಂಡಿಯಾ ಇದೆಯಲ್ಲ, ಇದು ಮೊಘಲರ ಕಾಲದಲ್ಲೂ ಕಂಪ್ಲೀಟ್ ಮುಸ್ಲಿಮರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಆಗಿರಲಿಲ್ಲ. ಈ ಭಾಗವನ್ನು ವಿಜಯನಗರ ಸಾಮ್ರಾಜ್ಯ, ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯ, ಇಂಥೆಲ್ಲ ಸಾಮ್ರಾಜ್ಯಗಳು ಕಂಪ್ಲೀಟ್ ಸದರನ್ ಫ್ಲೇವರಲ್ಲೇ ಉಳಿಸುವಂಥ ಪ್ರಯತ್ನ ಮಾಡಿದರು. ಇಲ್ಲಿ ಕೃಷಿಕರ ಮೂಲಭೂತ ಹಕ್ಕುಗಳು ಪೂರ್ವಕಾಲದಿಂದಲೂ ಕಾಪಾಡ್ಕೊಳ್ಳಲ್ಪಟ್ಟಿತ್ತು, ಅದನ್ನು ಉಳಿಸ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಲ್ಯಾಂಡ್ಲಾರ್ಡ್ಸ್ ನೋಡೋಕ್ಕೆ ಸಿಗಲ್ಲ ನಿಮಗೆ. ನಮ್ಮ ಕರ್ನಾಟಕದಲ್ಲಿ ಲ್ಯಾಂಡ್ಲಾರ್ಡ್ಸ್ ನೋಡ್ತೀವ, ಸಿಗಲ್ಲ. ತಮಿಳ್ನಾಡಲ್ಲಿ ಸಿಗ್ತಾರ, ಸಿಗಲ್ಲ. ಬಟ್ ಆಂಧ್ರದ ಕೆಲವು ಭಾಗ ಬಾರ್ಡರ್ ನಾರ್ದರ್ನ್ ಆಂಧ್ರದಲ್ಲಿ ಸಿಗುತ್ತೆ. ನಾರ್ದರ್ನ್ ಆಂಧ್ರ ಯಾಕೆ ಇದೆ ಅಂತ ಅಂದರೆ, ನಾರ್ದರ್ನ್ ಆಂಧ್ರದಲ್ಲಿ ಒಡಿಶಾದ ಇಂಪ್ಯಾಕ್ಟ್ ಇದೆ, ಏನು ಕಾಯಂ ಜಮೀನ್ದಾರಿಕೆ ಇದೆಯಲ್ಲ ಅದು. ಆ ಕಾರಣಕ್ಕಲ್ಲೆಲ್ಲ ಕಂಡುಬರುತ್ತೆ. ಬಿಟ್ಟರೆ ನಮ್ಮ ಸದರ್ನ್ ಇಂಡಿಯಾದಲ್ಲಿ ಜಮೀನ್ದಾರಿಕೆನೇ ಇರಲಿಲ್ಲ. ಅದಕ್ಕೋಸ್ಕರ ರೈತರ ಜೊತೆನೇ ಒಪ್ಪಂದ ಮಾಡಿಕೊಳ್ಳಬೇಕಾದ ರೈತವಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾರೆ ಬ್ರಿಟಿಷರು. ಈಗ ಬರೋಣ ರೈತವಾರಿ ಪದ್ಧತಿ ಬಗ್ಗೆ ಒಂದಷ್ಟು ವಿವರಣೆಗಳು. ಕರ್ನಾಟಿಕ್ ಯುದ್ಧಗಳು
ಆಂಗ್ಲೋ ಮೈಸೂರು ಯುದ್ಧಗಳು ಇವೆಲ್ಲ ನಡೀತಾ ಇತ್ತು. ಟೈಮ್ ನೋಡ್ತಾ ಇದ್ದೀರಾ ನೀವು, ಇದು 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯ. ಕೆಲವೊಂದು ಪ್ರದೇಶ ಆಲ್ರೆಡಿ ಬ್ರಿಟಿಷರು ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಪ್ರದೇಶ ನಿರ್ವಹಣೆ ಮಾಡೋಕ್ಕೋಸ್ಕರನೇ ಮನ್ರೋ ಮತ್ತು ರೀಡ್ ಅವರನ್ನು ಬ್ರಿಟಿಷರು ಸದರ್ನ್ ಸ್ಟೇಟ್ಗಳಿಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಇಲ್ಲಿ ಜಮೀನ್ದಾರಿಕೆ ಇಲ್ಲ, ಕಂದಾಯ ವಸೂಲಿ ಮಾಡೋಕ್ಕೆ ಜಮೀನ್ದಾರಿಕೆ ಸಿಸ್ಟಮ್ ಇಲ್ಲ. ಯಾಕಂದರೆ 92 ಇದು, ಇನ್ನು ಜಮೀನ್ದಾರಿಕೆ ಅಲ್ಲೆಲ್ಲ ಪಾಪ್ಯುಲರ್ ಇದೆ. ಇಲ್ಲಿ ಜಮೀನ್ದಾರರೇ ಇಲ್ಲ. ಮತ್ತೇನು ಮಾಡಬೇಕು? ಕ್ಷೇತ್ರ ಮೌಲ್ಯಮಾಪನ ಮಾಡಿ, ಅಂದರೆ ಏರಿಯಾವನ್ನು ಇವ್ಯಾಲ್ಯೂಯೇಟ್ ಮಾಡಿ ಈ ಭಾಗದಿಂದ ಇಷ್ಟು ಕಂದಾಯ ಸಂಗ್ರಹಿಸ್ಬೋದು ಅಂತ ನಿಗದಿಪಡಿಸಿ ರೈತರಿಂದಲೇ ನೇರ ಕಂದಾಯ ವಸೂಲಿ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಮನ್ರೋ ಮತ್ತು ರೀಡ್ ಅವರು. ರೈತರಿಂದನೇ ಕಂದಾಯ ವಸೂಲಿ ಮಾಡ್ತೀವಿ ಅಂತ ಅಂದಾಗ ಅವನು ಎಲ್ಲಿವರೆಗೂ ಕಂದಾಯ ಕೊಡ್ತಾನೋ ಅಲ್ಲಿವರೆಗೂ ಅವನು ಮಾಲೀಕನೆಂದು ಗುರುತಿಸಬೇಕು ಅಂತ ಕೂಡ ಶಿಫಾರಸಲ್ಲಿ ಮಾಡಲಾಗಿತ್ತು. ಆದರೆ ರೈತವಾರಿ ಪದ್ಧತಿಯಲ್ಲಿ ರೈತನ ಮಾಲೀಕ ಅಂತ ಟ್ರೀಟ್ ಮಾಡಲಾಯ್ತಾ ಅನ್ನೋದನ್ನ ನಿಮಗೆ ಕೊನೆಗೆ ಹೇಳ್ತಾ ಬರ್ತೀನಿ. ಪ್ರತಿ ಕ್ಷೇತ್ರಕ್ಕೂ ಇಷ್ಟು ತೆರಿಗೆ ಪಾವತಿಸಬೇಕು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕ್ಷೇತ್ರ ಅಂತಂದರೆ ರೀಸನ್ ಇಷ್ಟೇ, ನೀರಾವರಿ ಅಂದರೆ ಕಂಪ್ಲೀಟ್ ನೀರಾವರಿ, ವರ್ಷ ಪೂರ್ತಿ ನೀರಾವರಿ ಸೌಲಭ್ಯ ಇದೆ. ಇನ್ನೊಂದು ಥರದ್ದು ಒಂದು ಸೀಸನ್ನಲ್ಲಿ ಮಳೆಗಾಲದಲ್ಲಿ ಕಂಪ್ಲೀಟ್ ನೀರಾವರಿ ವ್ಯವಸ್ಥೆ ಇರುತ್ತೆ, ಇನ್ನೊಂದು ಯಾವುದೇ ಸೀಸನ್ನಲ್ಲೂ ನಿಮಗೆ ನೀರಾವರಿ ವ್ಯವಸ್ಥೆ ಇರಲ್ಲ, ಮಳೆ ಆಧಾರಿತ ಕೃಷಿ ಭೂಮಿಗಳು ಇರ್ತವೆ. ಈ ಎಲ್ಲ ಭೂಮಿಗಳನ್ನು ವಿವಿಧತೆಯ ಆಧಾರದಲ್ಲಿ, ಫರ್ಟಿಲಿಟಿ ಆಧಾರದಲ್ಲಿ ಅನಾಲಿಸಿಸ್ ಮಾಡಿ ಇಷ್ಟು ತೆರಿಗೆ ಕೊಡಬೇಕು, ಕಂದಾಯ ಕೊಡಬೇಕು ಅಂತ ನಿಗದಿ ಮಾಡಬೇಕು. ಈ ಥರ ಆಯ್ಕೆ ವಿಧಾನವನ್ನು ಜಾರಿಗೆ ತರಬೇಕು ಅಂತ ಯೋಚನೆ ಮಾಡಿದ್ರು. ಮತ್ತು ಎಷ್ಟು ವರ್ಷಕ್ಕೆ ಇದು ಸೆಟ್ಲ್ಮೆಂಟ್ ಒಪ್ಪಂದ, ಎಷ್ಟು ವರ್ಷಕ್ಕೆ? 20 ರಿಂದ 30 ವರ್ಷ. ಏರಿಯಾ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಮೆಡ್ರಾಸ್ ಭಾಗದಲ್ಲಿ ಬೇರೆ, ಕರ್ನಾಟಕ ಭಾಗದಲ್ಲಿ ಬೇರೆ, ಬಾಂಬೆ ಭಾಗದಲ್ಲಿ ಬೇರೆ 20 ರಿಂದ 30 ವರ್ಷಕ್ಕೆ ನಿಗದಿಪಡಿಸೋಕ್ಕೆ ಶಿಫಾರಸು ಮಾಡ್ತಾರೆ. ಮನ್ರೋ ರೀಡ್ ಅವ್ರು ಹೇಳಿದಷ್ಟು ಸುಲಭವಾಗಿ ಆ ಮೌಲ್ಯಮಾಪನ ಪ್ರಕ್ರಿಯೆ ಇರಲಿಲ್ಲ. ಸಾಯಿಲ್ ಫರ್ಟಿಲಿಟಿ, ಮಣ್ಣಿನ ಗುಣಮಟ್ಟ, ಕ್ಷೇತ್ರ, ಇರಿಗೇಷನ್ ಫೆಸಿಲಿಟಿ ಇದನ್ನೆಲ್ಲದನ್ನ ಅನಾಲಿಸಿಸ್ ಮಾಡಿ ಡಿಸೈಡ್ ಮಾಡೋದು ತುಂಬ ಟಫ್ ಟಾಸ್ಕ್. ಬಿಕಾಸ್ ಅಷ್ಟು ವ್ಯಾಪಕವಾದ ಪ್ರದೇಶದಲ್ಲಿ ಎಷ್ಟು ಜನ ಸರ್ವೇಯರ್ ತರ್ತೀರಿ, ಎಷ್ಟು ಜನ ಎಕ್ಸ್ಪರ್ಟ್ಸ್ ತರ್ತೀರಾ. ಹಾಗಾಗಿ ಹಳೆಯ ಪದ್ಧತಿಗಳೇ, ಕೆಲವೊಂದು ಪ್ರದೇಶದಲ್ಲಿ ಹಳೇದೇನು ಸಿಸ್ಟಮ್ ಇತ್ತು ಅದನ್ನೇ ಮುಂದುವರಿಸುವ ಮಟ್ಟಕ್ಕೆ ಯೋಚನೆ ಮಾಡಲಾಗುತ್ತೆ. ಜೊತೆಗೆ ಇನ್ನೂ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಅಂತ ಅಂದರೆ, ಒಂದೇ ಊರಲ್ಲಿ ಈ ಗದ್ದೆಗೆ ಬೇರೆ ತೆರಿಗೆ ನಿಗದಿಪಡಿಸೋದು, ಪಕ್ಕದ ಗದ್ದೆಗೆ ಬೇರೆ ತೆರಿಗೆ ನಿಗದಿಪಡಿಸೋದು, ಪಕ್ಕದ ಗದ್ದೆಗೆ ಬೇರೆ ಥರ ಕಂದಾಯ ನಿಗದಿಪಡಿಸಿದರೆ ರೈತರು ಯೋಚನೆ ಮಾಡ್ತಾರೆ, ನಾನು ಅದರಲ್ಲಿ ಹೋಗಲ್ಲ ಇದರಲ್ಲಿ ಹೋಗಲ್ಲ ಅಂತ. ಹೀಗೆ ಡಿಸೈಡ್ ಮಾಡಬೇಕಾದ್ರೆ ಹೆಚ್ಚು ಕಂದಾಯ ನಿಗದಿಪಡಿಸಿದ ಭೂಮಿಯನ್ನು ಯಾರೂ ಕೂಡ ತಗೊಳ್ಳೋಕೆ ರೆಡಿ ಇರಲ್ಲ. ಅದು ಪಾಳು ಬೀಳುವ ಅಪಾಯವೂ ಕೂಡ ಇತ್ತು. ಅದರ ಜೊತೆಗೆ ಹಲವಾರು ಜಿಲ್ಲೆಗಳಲ್ಲಿ ಈ ಕ್ಷೇತ್ರ ಮೌಲ್ಯಮಾಪನ ಅದು ಇದು ಮಾಡೋಕ್ಕಾಗಲೇ ಇಲ್ಲ. ಅದೇನು ಹಿಂದೆ ಇತ್ತು ತೆರಿಗೆ ಸಿಸ್ಟಮ್, ಆ ಭಾಗದಲ್ಲಿ ಅದನ್ನೇ ಮುಂದುವರಿಸಿ ಮೌಲ್ಯಮಾಪನ ಮಾಡಿ ಅದೇ ಪ್ರಕಾರ ತೆರಿಗೆಯನ್ನು ನಿಗದಿಪಡಿಸಲಾಗುತ್ತೆ. ಏನು ಮನ್ರೋರ್ ಶಿಫಾರಸಿನ ಪ್ರಕಾರ ಕ್ಷೇತ್ರ ಮೌಲ್ಯಮಾಪನ ಮಾಡೋದು ಅದು ಇದು ಮಾಡೋದು ಆಗಲಿಲ್ವೋ, ಹಿಂದೆ ಇದ್ದಂಥ ಮೌಲ್ಯಮಾಪನ ಮಾದರಿಯಲ್ಲೇ ಏನು ತೆರಿಗೆ ಕಂದಾಯ ವಸೂಲಿ ಪ್ಲ್ಯಾನ್ ಮಾಡ್ತಾರಲ್ಲ, ಇದನ್ನು ಪುಟ್ ಕಟ್ ಇವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್. ಪುಟ್ ಕಟ್ ಅಂದರೆ ಈ ಹಿಂದೆ ಏನಿತ್ತೋ ಅದನ್ನೇ ನಿರ್ಧಾರ ಮಾಡ್ತಾರೆ, ಅದೇ ಪ್ರಕಾರ ಕೊಟ್ಟರೆ ಸಾಕು ಅಂತ. ಕೆಲವೊಂದು ಭಾಗದಲ್ಲಿ ಮೌಲ್ಯಮಾಪನ ಇಲ್ಲದೆ ಅನಾಲಿಸಿಸ್ ಆಗಿ ಕಂದಾಯ ನಿಗದಿ ಆಗುತ್ತೆ. ಮತ್ತು ಕೆಲವೊಮ್ಮೆ ರೈತರಿಗೆ ಏನು ಬೆಂಗಾಲ ಬಿಹಾರ ಭಾಗದಲ್ಲಿ ನೀಲಿ ಬೆಳೆ ಬೆಳಿಬೇಕು ಅಂತ ಒತ್ತಾಯ ಇತ್ತು, ಈ ಭಾಗದಲ್ಲೂ ಅಷ್ಟೇ ಕಬ್ಬನ್ನೇ ಬೆಳಿಬೇಕು, ಭತ್ತವನ್ನೇ ಬೆಳಿಬೇಕು, ಇದನ್ನೇ ಬೆಳಿಬೇಕು ಅಂತ ಒತ್ತಾಯಪೂರ್ವಕವಾಗಿ ಬೆಳೆಸುವಂಥ ಪ್ರಕ್ರಿಯೆ ಇಲ್ಲೂ ನಡೆಯುತ್ತೆ. ಬಟ್ ಅದು ಅಷ್ಟು ಪ್ರಮಾಣಕ್ಕೆ ಬೆಳೆಯೋಕ್ಕಾಗಲಿಲ್ಲ. ಯಾಕೆಂದರೆ ಮದ್ರಾಸ್ ಟಾರ್ಚರ್ ಕಮಿಷನ್, ಟಾರ್ಚರ್ಗೆ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿ ಅದನ್ನು ಅಲ್ಲಿಗೆ ಕಂಟ್ರೋಲ್ ಮಾಡಲಾಗುತ್ತೆ. ಬಟ್ ನೀಲಿ ಬೆಳೆ ಹೋರಾಟ ತುಂಬ ಕಾಲ ಮುಂದುವರ್ಕೊಂಡ್ಬಂತು. ಅಲ್ಲಿ ಯಾವುದೇ ಟಾರ್ಚರ್ ಕಮಿಷನ್ ನೇಮಕ ಆಗಲಿಲ್ಲ. ಇಲ್ಲಿ ಟಾರ್ಚರ್ ಕಮಿಷನ್ ನೇಮಿಸೋ ಮೂಲಕ ಒತ್ತಾಯಪೂರ್ವಕ ಬೆಳೆ ಬೆಳೆಯೋದನ್ನು ಕಂಟ್ರೋಲ್ ಮಾಡಲಾಗುತ್ತೆ. ನಾವು ಈಗಾಗಲೇ ಮಾತಾಡಿದ್ದೀವಿ, 1792 ಅವಧಿಯಲ್ಲೇ ಮನ್ರೋ ಮತ್ತು ರೀಡ್ ಅವ್ರನ್ನ ಸದರ್ನ್ ಸ್ಟೇಟ್ಗಳಲ್ಲಿ ಕಂದಾಯ ವಸೂಲಿ ಮಾಡೋ ಬಗ್ಗೆ ಕಳಿಸ್ಕೊಡ್ಲಾಗಿದೆ, ಹೇಗೆ ಮಾಡಬೇಕು ತಿಳ್ಕೊಬರ್ರಿ ಅಂತ. ಅದಾಗಿ ಸುಮಾರು 25-28 ವರ್ಷಗಳ ನಂತರ, ಅಂದರೆ 1820ರಲ್ಲಿ ಮದ್ರಾಸ್ ಪ್ರೆಸಿಡೆಂಟಲ್ಲಿ ರೈತವಾರಿನೇ ಫಿಕ್ಸ್, ಏನು ಮನ್ರೋ ಶಿಫಾರಸು ಮಾಡಿದ್ರು ಅದೇ ಫಿಕ್ಸ್ ಮಾಡಿ ಅದೇ ಭಾಗದ ಕಂದಾಯ ವಸೂಲಿ ಮಾಡೋಕ್ಕೋಸ್ಕರನೇ ಈ ಭಾಗದಲ್ಲೆಲ್ಲ ಕಲೆಕ್ಟ್ರಾಗಿ ಕೆಲಸ ಮಾಡಿದಂಥ ಮನ್ರೋ ಅವರನ್ನೇ ಮಡ್ರಾಸ್ನ ಗವರ್ನರ್ ಆಗಿ ನೇಮಕ ಮಾಡಲಾಗುತ್ತೆ. ಯಾಕೆ ಈ ಭಾಗದ ಕಲೆಕ್ಟ್ರಾಗಿ ಕೆಲಸ ಮಾಡಿದ್ರು ಅಂತ ನಾನು ಹೇಳ್ತೀನಿ ಅಂತಂದರೆ, 1800 ಅವಧಿಯಲ್ಲಿ ಮಡ್ರಾಸ್ ಭಾಗಕ್ಕೆ ಸೇರಿದಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕಲೆಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಾರೆ ಮನ್ರೋ. ಸುಮ್ಮನೆ ಖುಷಿಗೆ ಒಂದು ಕತೆ ಹೇಳ್ತೀನಿ ನಿಮಗೆ. ಮಂತ್ರಾಲಯ ಅಂತ ಒಂದು ನಮ್ಮ ಪವಿತ್ರ ಕ್ಷೇತ್ರ ಇದೆ, ರಾಘವೇಂದ್ರ ಸ್ವಾಮಿಗಳದು. ಮಂತ್ರಾಲಯದ ಭಾಗದಲ್ಲಿ, ಆದೋನಿ ಭಾಗದಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇದೆ. ಅದರಲ್ಲಿ ಮಠಕ್ಕೆ ಸಂಬಂಧಿಸಿದ ಆಸ್ತಿಗಳಿಂದ ನಮಗೆ ಕಂದಾಯ ವಸೂಲಿ ಆಗ್ತಾ ಇಲ್ಲ, ನೀವು ಹೋಗಿ ನಿಗದಿಪಡಿಸಿ ಅಂಥೇಳಿ
ಮನ್ರೋ ಮೇಲೆ ಒತ್ತಾಯ ಮಾಡುತ್ತೆ ಸರ್ಕಾರ. ಮನ್ರೋ ಅವರು ಮಂತ್ರಾಲಯ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಕೊಡ್ತಾನೆ ಅವ್ರ ಮನಸ್ಸಲ್ಲಿ ಏನು ಪರಿವರ್ತನೆ ಆಯಿತು ಗೊತ್ತಿಲ್ಲ. ಬ್ರಿಟಿಷ್ ಅಧಿಕಾರಿಯ ದರ್ಪಗಳೆಲ್ಲ ಕಡಿಮೆ ಆಗುತ್ತೆ. ತಮಗೇ ಗೊತ್ತಿಲ್ಲದಂತೆ ಶಿವನ ಕಳಚಿ ಮಠದ ಒಳಗೆ ಎಂಟ್ರಿ ಕೊಡ್ತಾರೆ. ಮಠದೊಳಗೆ ಸುಮ್ಮನೆ 15-20 ನಿಮಿಷ ನಿಂತ್ಕೊಳ್ತಾರಂತೆ. ಪಕ್ಕದಲ್ಲಿರೋರು ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಅಶರೀರ ವಾಣಿಯೊಂದು ಮನ್ರವ್ರಿಗೆ ಕೇಳುತ್ತೆ. ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಹೊರಗೆ ಬಂದಂಥ ಮನ್ರವರು ಜಿಲ್ಲಾಧಿಕಾರಿಯಾಗಿ ಆದೇಶ ಮಾಡ್ತಾರೆ, ಆ ಭಾಗದಿಂದ ಯಾವುದೇ ಕಂದಾಯ ವಸೂಲಿ ಬೇಕಾಗಿಲ್ಲ, ಅದು ಮಠದ ಆಸ್ತಿ, ಅದು ಪವಿತ್ರ ಕಾರ್ಯ ಮಾಡ್ತಾ ಇದೆ, ಅದಕ್ಕೆ ವಿನಾಯಿತಿ ನೀಡಲಾಗಿದೆ ಅಂತ. ಅಂದರೆ ಬ್ರಿಟಿಷರ ಕಾಲದಲ್ಲಿ ವಿನಾಯಿತಿಗೆ ಅವಕಾಶವೇ ಇರಲಿಲ್ಲ. ಆದರೆ ಮನ್ರೋ ಮೊದಲ ಬಾರಿಗೆ ಮಂತ್ರಾಲಯದ ಮಠಕ್ಕೆ ವಿನಾಯಿತಿ ಕೊಟ್ಟರು. ಅದಕ್ಕೆ ಅಧಿಕೃತ ಆದೇಶ ಇದೆ. ಇದು ಯಾವುದೋ ಒಂದು ಭ್ರಮಾತ್ಮಕ ಟಾಕ್ ಅಲ್ಲ, ಅಧಿಕೃತ ಆದೇಶ ನಮ್ಮ ಮಂತ್ರಾಲಯ ಮಠದಲ್ಲೂ ಇದೆ, ಮಡ್ರಾಸ್ ಗೌರ್ಮೆಂಟ್ನ ಲೈಬ್ರರಿನಲ್ಲೂ ಕೂಡ ಸಿಗುತ್ತೆ ನಮಗೆ. ಆ ರೀತಿ ಒಂದು ಘಟನೆ ನಡೆದಿತ್ತು ಅಂತ ಹೇಳಲಾಗತ್ತೆ. ಆ ಶರೀರ ವಾಣಿ ಬಗ್ಗೆ ನನಗೆ ಇನ್ನೂ ಈಗಿನ ನನ್ನ ಜ್ಞಾನಕ್ಕೆ ನಂಬಲು ಸಾಧ್ಯ ಇಲ್ಲದೇ ಇದ್ದರೂ ಅಲ್ಲಾದ ಒಂದು ಪರಿವರ್ತನೆ ಬಗ್ಗೆ ಮಾತ್ರ ವಿಶ್ವಾಸದಿಂದ ಹೇಳಬಲ್ಲೆ, ಹೀಗೆಲ್ಲ ಆಗಿತ್ತು ಅಂತ. ಯಾಕಂದರೆ ದರ್ಪದಿಂದ ವಸೂಲಿ ಮಾಡ್ತೀನಿ ಅಂತ ಹೋದ ಅಧಿಕಾರಿ ಎಂಟ್ರಿಯಾಗಿ ಹೊರಗೆ ಬರ್ಸತ್ತಿಗೆ ಮನಪರಿವರ್ತನೆ ಆಗ್ತಾನೆಂದರೆ ಒಂದು ಸ್ಪೆಷಲ್ ಪವರ್, ಸ್ಪೆಷಲ್ ಪ್ಲೇಸ್ಗಳಲ್ಲಿ ಇತ್ತು ಅನ್ನೋದನ್ನು ಇದೆಲ್ಲ ಸಾಬೀತುಪಡಿಸ್ತವೆ. ಮನ್ರೋ ರೈತವಾರಿ ಬಗ್ಗೆ ತುಂಬ ಪ್ರಾಮಾಣಿಕವಾಗಿ ವಾದ ಮಾಡ್ತಾನೆ. ಯಾವಾಗಲೂ ಭಾರತದಲ್ಲಿ ಚಾಲ್ತಿ ಇದ್ದ ವ್ಯವಸ್ಥೆ ಇದು, ಹಾಗಾಗಿ ಇವತ್ತಿನ ದಕ್ಷಿಣ ಭಾರತ ಸ್ಥಿತಿಗೆ ಇದೇ ಸೂಕ್ತವಾಗಿದೆ, ಇದನ್ನೇ ಅಳವಡಿಸ್ಕೋಬೇಕು ಅಂತ ವಾದ ಮಾಡ್ತಾನೆ. ರೈತವಾರಿನೇ ಅಳವಡಿಸ್ಕೋಬೇಕು ಅಂತ ಮನ್ರೋ ಹೇಳ್ತಾರೆ ಅಂದಾಗ ಮನ್ರೋಗೆ ರೈತರ ಬಗ್ಗೆ ತುಂಬ ಕಾಳಜಿ ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಆತ ಕಾಯಂ ಜಮೀನ್ದಾರಿಕೆ ಪದ್ಧತಿ ಆರ್ಥಿಕ ನಷ್ಟದಲ್ಲಿದೆ. ಕಂದಾಯ ನಾವು ನಿರೀಕ್ಷಿತ ಮಟ್ಟದಲ್ಲಿ ಸಂಗ್ರಹ ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚಿನ ಉತ್ಪಾದಕತೆ ಅಂದರೆ ಕೃಷಿ ಭೂಮಿಯಲ್ಲಿ ಫರ್ಟಿಲಿಟಿ ಜಾಸ್ತಿಯಾಗಿ ಹೆಚ್ಚಿನ ಉತ್ಪಾದನೆ ಮಾಡಿದ್ರೆ ಹೆಚ್ಚಿನ ಉತ್ಪಾದನೆಯಿಂದ ಬರುವ ಹೆಚ್ಚಿನ ಆದಾಯ ಸಂಗ್ರಹಿಸೋಕ್ಕಾಗಲ್ಲ. ಬಿಕಾಸ್ 20 ವರ್ಷಕ್ಕೆ ಸೆಟ್ಲ್ಮೆಂಟ್ ಆಗಿಬಿಟ್ಟಿರುತ್ತೆ. ಆದರೆ ರೈತವಾರಿಯಲ್ಲಿ ಹೆಚ್ಚಿದ ಉತ್ಪಾದಕತೆಯಿಂದ ಬರುವ ಹೆಚ್ಚಿನ ಉತ್ಪಾದನೆಯನ್ನು ಕಂದಾಯ ರೂಪದಲ್ಲಿ ನಾವು ಸಂಗ್ರಹಿಸಬಹುದು ಅನ್ನುವ ದುರಾಲೋಚನೆ ಇತ್ತು. ನಂಬರ್ 2, ಇತರೆ ವ್ಯವಸ್ಥೆಗಿಂತ ಹೆಚ್ಚು ಆದಾಯ ತಂದುಕೊಡುತ್ತೆ ಅನ್ನೋ ಭರವಸೆಯನ್ನು ಕೊಡ್ತಾನೆ. ಯಾಕೆ ಅಂತ ಅಂದರೆ ಇಲ್ಲಿ ಮಿಡ್ಲ್ ಮೆನ್ಗಳಿರಲ್ಲ, ಜಮೀನ್ದಾರರು, ಸಬ್ ಫ್ಯೂಡಲ್ಸು ಯಾರೂ ಇಲ್ಲ. ಡೈರೆಕ್ಟಾಗಿ ರೈತನಿಂದ ನಿಗದಿಪಡಿಸಿದ ಪಾಲು ನಮಗೆ ಸಿಕ್ಬಿಡುತ್ತೆ. ಜಮೀನ್ದಾರಿಕೆಯಲ್ಲಿ 11ರಲ್ಲಿ 1 ಪಾಲು ಜಮೀನ್ದಾರನಿಗೆ ಹೋಗ್ಬಿಡ್ತಿತ್ತಲ್ಲ, ಇವತ್ತು ಆ ಪಾಲು ನಮಗೆ ಸಿಗುತ್ತೆ ಅನ್ನೋ ಯೋಚನೆ ಮಾಡ್ದ. ಅಂದರೆ ಭಾರತದ ಜಮೀನ್ದಾರಿಗೆ ಸಿಗಬೇಕಾದ ಪಾಲು ಸಿಗಬಾರ್ದು, ರೈತರಿಂದ ನೇರವಾಗಿ ಹೆಚ್ಚು ಪಾಲನ್ನು ಹೀರಬೇಕು ಅನ್ನೋ ಯೋಚನೆ ಇತ್ತು. ನಾವು ಅನ್ಕೋತೀವಿ ರೈತವಾರಿ ಭಾಳ ಒಳ್ಳೆಯದಾಗಿತ್ತು, ಹಾಗೇನೂ ಇರಲಿಲ್ಲ. ಇಲ್ಲೂ ಕೂಡ ಟಾರ್ಗೆಟ್ ಇದ್ದಿದ್ದು ಜಮೀನ್ದಾರಿಕೆಗಿಂತಲೂ ಹೆಚ್ಚು ಸಂಗ್ರಹ ಮಾಡಬೇಕು ಅನ್ನೋದೇ ಆಗಿತ್ತು. ಈಗೆಲ್ಲ ಶಿಫಾರಸು ಮಾಡ್ತಾ ಇದ್ದಂಗೆ ಮದ್ರಾಸ್ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರ ಈಸಿಯಾಗಿ ಅನುಮತಿ ಕೊಡುತ್ತೆ. ಯಾಕೆ ಅಂದರೆ ಮದ್ರಾಸ್ ಸರ್ಕಾರದಲ್ಲಿ ಯಾವಾಗಲೂ ಹಣದ ಕೊರತೆ ಇರ್ತಾಯಿತ್ತು. ಹಿಂಗೆ ಯಾವುದೋ ಒಂದು ಹೊಸ ಯೋಚನೆ ಮಾಡಿದಾನೆ, ಹೆಚ್ಚು ದುಡ್ಡು ಸಂಗ್ರಹ ಮಾಡ್ತಾನೆ ಅಂದರೆ ಆಯಿತು ಮಾಡ್ಕೊಳ್ಳಪ್ಪ ಅಂಥೇಳಿ ಮನ್ರೋ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗುತ್ತೆ. ಹಾಗಾಗಿ ರೈತವಾರಿ ಪದ್ಧತಿ ಮೆಡ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ಬಂತು. ನಾವೆಲ್ಲ ಸಾಮಾನ್ಯವಾಗಿ ಹೈಸ್ಕೂಲ್ ಪುಸ್ತಕಗಳನ್ನೆಲ್ಲ ಓದಬೇಕಾದ್ರೆ ರೈತವಾರಿ ಪದ್ಧತಿ ಒಂಥರ ಪಾಸಿಟಿವ್ ಆಗಿತ್ತು ಅನ್ನೋ ರೀತಿ ಓದ್ತೀವಿ. ಹಾಗೇನಿಲ್ಲ ಇದು. ಯಾಕಂದರೆ ರೈತರಿಗೆ ಮಾಲೀಕತ್ವವನ್ನು ಕೊಟ್ಟಿರಲಿಲ್ಲ. ಸರ್ಕಾರದ ಅಧಿಕೃತವಾದ ಜೀವೋ ಹೇಳುತ್ತೆ ರೈತ ಒಬ್ಬ ಬಾಡಿಗೆದಾರನೇ ಹೊರತು ತೆರಿಗೆದಾರನಲ್ಲ. ಅಂದರೆ ಭೂ ಕಂದಾಯ ಅವನಿಗೆ ಬಾಡಿಗೆ ರೂಪದಲ್ಲಿ ಪಾವತಿ ಮಾಡಿಸ್ಕೋತಾ ಇದ್ದೀವಿ ಹೊರತು ತೆರಿಗೆ ರೂಪದಲ್ಲಿ ಅಲ್ಲ. ಇಲ್ಲಿ ಡಿಫ್ರೆನ್ಸ್ ಇದೆ. ರೆಂಟ್ ಆ್ಯಂಡ್ ಟ್ಯಾಕ್ಸ್. ರೆಂಟ್ ಅಂದರೆ ಭೂಮಿ ಯಾರ್ದೋ ಆ ಭೂಮಿಗೆ ನೀನು ಬಾಡಿಗೆ ಕೊಡ್ತಾ ಇದೀಯ ಅಂತ ಅರ್ಥ. ಟ್ಯಾಕ್ಸ್ ಅಂದರೆ ನಿಂದೆ ಭೂಮಿ, ಅದಕ್ಕೆ ನೀನು ಕಂದಾಯ ಪಾವತಿ ಮಾಡ್ತಾ ಇದೀಯ ಅಂತ ಅರ್ಥ. ಇಲ್ಲಿ ಹೇಳುತ್ತೆ ರೈತನಿಂದ ಕಂದಾಯ ನಾವು ವಸೂಲಿ ಮಾಡ್ತಾ ಇದ್ದೀವಲ್ಲ, ಅದು ಕೇವಲ ರೆಂಟ್, ನಾಟ್ ಟ್ಯಾಕ್ಸ್ ಅಂತ ಹೇಳುತ್ತೆ. ಅದರ ಅರ್ಥ ರೈತನಿಗೆ ಇಲ್ಲಿ ಮಾಲೀಕತ್ವ ಕೊಡಲಾಗಿರಲಿಲ್ಲ. ಹಾಗಾದ್ರೆ ಯಾರು ಮಾಲೀಕರು ಲ್ಯಾಂಡ್ಗೆ? ಸರ್ಕಾರವೇ ಮಾಲೀಕ. ಇವತ್ತು ಕೂಡ ಅಷ್ಟೇ. ನಾವೇನು ರೈತರು ನಂದು 10 ಎಕರೆ ಜಮೀನಿದೆ, 20 ಎಕರೆ ಜಮೀನಿದೆ ಅಂದ್ಕೋತಿದ್ದೀವಿ ಅಷ್ಟೇ. ಸರ್ಕಾರನೇ ಅದಕ್ಕೆ ಮಾಲೀಕ. ಇವತ್ತು ಭೂಮಿಗೆ ಸರ್ಕಾರನೇ ಓನರ್. ನಾವು ಅದಕ್ಕೆ ವರ್ಷ ಕಂದಾಯ ಯಾಕೆ ಕಟ್ಟು ಬರ್ತೀವಿ ಅಂತ ಅಂದರೆ ದಟ್ ಈಸ್ ದ ರೀಸನ್. ಆದರೆ ಇವತ್ತು ಕಟ್ತಿರೋ ಕಂದಾಯ ಟ್ಯಾಕ್ಸ್ ಅಂದ್ಕೊಂಡು ಕಟ್ತಾ ಇದ್ದೀವಿ. ಒಂದಷ್ಟು ಮಾಲೀಕತ್ವ ನಮಗಿದೆ. ಅವತ್ತು ಹಂಗಿರಲಿಲ್ಲ. ಈಗ ಬೇಡ ಅಂದರೆ ರೈತನಿಂದ ಭೂಮಿಯನ್ನು ಕಿತ್ಕೊಂಡ್ಬಿಡ್ಬೋದಿತ್ತು. ಇವತ್ತು ಕಿತ್ಕೋಬೋದು, ಆದರೆ ಸ್ವಲ್ಪ ಪರಿಹಾರ ಅದು ಇದು ಕೊಡ್ತಾರೆ.
ಇವತ್ತು ಕೂಡ ಸರ್ಕಾರನೇ ಭೂಮಿಯ ಮಾಲೀಕ, ಅವತ್ತು ಕೂಡ ಸರ್ಕಾರನೇ ಭೂಮಿಯ ಮಾಲೀಕನಾಗಿತ್ತು. ರೈತರಿಗೆ ಮಾಲೀಕತ್ವ ಇರಲಿಲ್ಲ. ಜೊತೆಗೆ 45-50% ಏನು ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ 30% ಇದ್ದಿತ್ತಲ್ಲ ತೆರಿಗೆ, ಅಂದರೆ 1/3 ಭಾಗ 30-33% ಅಷ್ಟಿಲ್ಲ. ಈಗ 45-50% ಅಂದರೆ ಅರ್ಧದಷ್ಟು ಭಾಗವನ್ನು ಬೆಳೆಯಲ್ಲಿ ಪಾಲನ್ನು ಕಂದಾಯ ರೂಪದಲ್ಲಿ ಪಾವತಿಸಬೇಕಾಗಿತ್ತು. ರೈತರು ಬೆಳೆ ನಾಶ ಆಗಿದೆ, ಕ್ಷಾಮ ಬಂದಿದೆ ಅಂತ ಕತೆ ಹೇಳೋಂಗೆ ಇರಲಿಲ್ಲ. ಬಂದಿದ್ದರೂ ಕೂಡ ಬೆಳೆ ಝೀರೋ ಆಗಿದ್ದರೂ ಕೂಡ ತೆರಿಗೆಯನ್ನು ಕಟ್ಟಲೇಬೇಕಿತ್ತು. ಕಟ್ಟೋಕ್ಕೋಸ್ಕರ ಚೆಟ್ಟಿಗಳ ಬಳಿ ಹೋಳ್ತಾಯಿದ್ರು. ಚೆಟ್ಟಿಯಾರ್ಸ್ ಅಂತ ಏನು ಕರಿತೀವಿ, ಅವ್ರ ಹತ್ರ ಏನು ಸಾಲ ಪಡ್ಕೊಂಡು ಬಂದು ಕಟ್ಟಲೇಬೇಕಿತ್ತು. ರೈತರಿಗೆ ಇಲ್ಲಿ ಯಾವುದೇ ವಿನಾಯಿತಿ ಇರಲಿಲ್ಲ. ರೈತವಾರಿ ಪದ್ಧತಿ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ವಲ್ಲ, ಎಷ್ಟು ಕಠೋರವಾಗಿತ್ತು ನೋಡ್ರಿ. ಯಾರಾದರೂ ತೆರಿಗೆ ಕಟ್ಟಿಲ್ಲ ಅಂದರೆ ಅವರಿಗೆ ಊಟ ಮಾಡೋಕ್ಕೂ ಬಿಡ್ತಿರಲಿಲ್ಲ. ಒಂದು ಕಡೆ ಒಯ್ದು ಕೂಡಾಕಿರ್ತಾಯಿದ್ರು, ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೇಚರ್ ಕಾಲ್ಸ್ಗೆ, ಯೂರಿನಲ್ಸ್ಗೆ, ಲ್ಯಾಟ್ರಿನ್ಸ್ಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಬಗ್ಗಿಸಿ ಕಟ್ಟಾಕ್ತಾಯಿದ್ರು. ಕತ್ತೆ ಕಾಲಿಗೋ ಅಥವಾ ಎಮ್ಮೆ ಬಾಲಕ್ಕೋ ಇವ್ರ ಕೂದಲನ್ನು ಕಟ್ತಾಯಿದ್ರು. ಹಿಂಸಾತ್ಮಕವಾಗಿ ಟಾರ್ಚರ್ ಕೊಡ್ತಾಯಿದ್ರು. ಇದನ್ನು ಲಗಾನ್ ಅಂತ ಕರಿತೀವಿ ನಾವು ಭೂಕಂದಾಯಕ್ಕೆ. ಆ ಲಗಾನ್ ಎಲ್ಲರೂ ಕಟ್ಟಲಿಲ್ಲ ಅಂತ ಅಂದರೆ ಕೃಷಿಕನ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ರು, ಅವನನ್ನು ಭೂಮಿಯಿಂದ ಹೊರಗೆ ಹಾಕ್ತಾಯಿದ್ರು. ಅಂದರೆ ಜಮೀನ್ದಾರಿಕೆಯಲ್ಲಿ ಟಾರ್ಚರ್ ಇತ್ತು ಅಂತೀವಲ್ಲ, ಅದಕ್ಕಿಂತ ಕ್ರೂಯಲ್ ಟಾರ್ಚರ್ಗಳು ರೈತವಾರಿ ಪದ್ಧತಿಯಲ್ಲೂ ಇತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಈ ಟಾರ್ಚರಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾಯಿದ್ರು, ಚೆಟ್ಟಿಗಳು, ಚೆಟ್ಟಿಯಾರ್ಸ್ಗಳು, ಅವ್ರ ಹತ್ರ ಮನಿ ಲೆಂಡರ್ ಅಂತ ಕರಿತೀವಿ, ಅವ್ರ ಹತ್ರ ಹೋಗಿ ಸಾಲ ಪಡ್ಕೊಂಡು ಆ ಸಾಲದಿಂದ ಕಂದಾಯವನ್ನು ಪಾವತಿ ಮಾಡ್ತಾಯಿದ್ರು. ಆ ಸಾಲಕ್ಕೆ ಬಡ್ಡಿಯನ್ನು ಹೆವಿ ವಿಧಿಸ್ತಾಯಿದ್ರು. ಬಿಕಾಸ್ ಮೊದಲು ಚೆಟ್ಟಿಗಳು, ಮನಿ ಲೆಂಡರ್ಸ್ ಇದಾರಲ್ಲ, ಹಳ್ಳಿಯ ಸಮುದಾಯ ಅಧೀನಕ್ಕಿದ್ರು. ಆ ರೈತನಿಗೆ ಕಷ್ಟ ಆಗಿದೆ ಕಣೋ, ವಿನಾಯಿತಿ ಕೊಡು, ಬಡ್ಡಿ ಮಾಫಿ ಮಾಡು ಅಂದರೆ ಮಾಡಿಬಿಡೋರು. ಈಗ ಮನಿ ಲೆಂಡರ್ಗಳೆಲ್ಲ ಬ್ರಿಟಿಷರ ಅಂಡರ್ಗೆ ಹೋಗ್ಬಿಟ್ಟಿದ್ದಾರೆ. ಬ್ರಿಟಿಷರ ಇನ್ಫ್ಲುಯೆನ್ಸ್ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವರು ರೈತರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಗ್ರಾಮ ಸಮುದಾಯದಲ್ಲಿ ಗ್ರಾಮದ ಮುಖಂಡನ ಕಂಟ್ರೋಲ್ ಇದ್ದ ಲೇವಾದೇವಿಗಾರರು ಇವತ್ತು ಗ್ರಾಮದ ಮುಖಂಡನಿಗೆ ಕೇರೆ ಮಾಡ್ತಾ ಇಲ್ಲ ಅಂಥ ಪರಿಸ್ಥಿತಿಗೆ ಬಂತು. ಅವ್ರ ದುರಾಚಾರಗಳು, ಅವರ ದಬ್ಬಾಳಿಕೆಗಳು ಮಿತಿಮೀರಿ ಹೋಗುತ್ತೆ. ಅಲ್ಲಿಗೆ ಗ್ರಾಮದ ಒಂದು ಸೊಗಡು ಇತ್ತಲ್ಲ, ಒಬ್ಬ ಊರಿನ ಮುಖಂಡ, ಅವನ ಮಾತು ಕೇಳುವ ಗ್ರಾಮ, ಆ ಎಲ್ಲ ಸ್ಟ್ರಕ್ಚರ್ ಹಾಳಾಗ್ತಾ ಬರುತ್ತೆ. ಇಲ್ಲಿ ಕೇವಲ ರೈತರ ಎಕನಾಮಿಕ್ ಸ್ಥಿತಿ ಹಾಳಾಯಿತು ಅನ್ನೋದಲ್ಲ, ಸೋಷಿಯಲ್ ಕಂಡೀಷನ್ ಡೆಸ್ಟ್ರಾಯ್ಡ್, ಕಲ್ಚರಲ್ ಕಂಡೀಷನ್ ಡೆಸ್ಟ್ರಾಯ್ಡ್, ಒಂದು ಕಂಪ್ಲೀಟ್ ಸಿಸ್ಟಮೇ ಡೆಸ್ಟ್ರಾಯ್ ಆಗುತ್ತೆ. ನಾವೇನು ಬ್ರಿಟಿಷರ ಆ್ಯಟಿಟ್ಯೂಡನ್ನು ಕಲಿತಾ ಬರ್ತೀವಿ ಅಂತೀವಲ್ಲ, ಆ ಬ್ರಿಟಿಷ್ ಆ್ಯಟಿಟ್ಯೂಡೇ ಟ್ರಾನ್ಸ್ಫರ್ ಆಗ್ತಾ ಬಂತು, ನಾಟ್ ಓನ್ಲಿ ಅಡ್ಮಿನಿಸ್ಟ್ರೇಷನ್. ರೈತವಾರಿ ಪದ್ಧತಿಯಲ್ಲಿ ರೈತರು ಸುಖವಾಗಿದ್ದರು ಅನ್ನೋಕ್ಕೆ ಬರಲ್ಲ. ರೈತರು ಬಡವರಾದರು, ತೀವ್ರ ಬಡತನಕ್ಕೆ ಸಿಲುಕಿದ್ರು. ಕಂಪ್ಲೀಟ್ ನಮ್ಮದೇನು ಟ್ರೆಡಿಷ್ನಲ್ ಅಗ್ರಿಕಲ್ಚರ್ ಸಿಸ್ಟಮ್ ಇತ್ತು, ಕಂಪ್ಲೀಟ್ ಡೆಸ್ಟ್ರಾಯ್ ಆಗುತ್ತೆ. ಸದರ್ನ್ ಇಂಡಿಯಾದಲ್ಲೂ ಕೂಡ ಕೃಷಿ ವ್ಯವಸ್ಥೆ ಹಾಳಾಗೋದಕ್ಕೆ ರೈತವಾರಿ ಪದ್ಧತಿ ದೊಡ್ಡ ಕಾರಣ ಆಗುತ್ತೆ. 1867ರಿಂದ 78 ನಡುವೆ ಸುಮಾರು 7-8 ವರ್ಷಗಳ ಕಾಲ ಭೀಕರವಾದ ಕ್ಷಾಮ ಕಂಡುಬರುತ್ತೆ ಈ ಮಡ್ರಾಸ್ ಪ್ರಾಂತ್ಯದಲ್ಲಿ. ಆ ಪ್ರಾಂತ್ಯದ ಕ್ಷಾಮದ ಅವಧಿಯಲ್ಲಿ ಬೆಳೆ ಕೂಡ ಕೊರತೆ ಆಗಿತ್ತು. ಬಿಕಾಸ್ ರೈತವಾರಿ ಪದ್ಧತಿಯಿಂದ ರೈತರು ಬೆಳೆ ಬೆಳೆಯೋದ್ರಲ್ಲಿ ಆಸಕ್ತಿ ಕಳ್ಕೊಂಡಿದ್ರು, ಹೆಚ್ಚಿನ ಉತ್ಪನ್ನ ಇಲ್ಲ. ಕ್ಷಾಮದಿಂದ ಆಹಾರ ಕೊರತೆ ಒಂದು ಕಡೆ, ನಮ್ಮ ರೈತವಾರಿ ಪದ್ಧತಿಯಿಂದ ಉತ್ಪಾದನೆಯ ಕೊರತೆ ಒಂದು ಕಡೆ, ಹೆಚ್ಚಿನ ಸಾವುಗಳು ಸಂಭವಿಸಿ ಲಕ್ಷಾಂತರ ಜನ ನಿಧನರಾಗ್ತಾರೆ. ಹಾಗಾದರೆ ರೈತವಾರಿ ಪದ್ಧತಿ ಎಲ್ಲೆಲ್ಲಿ ಅಳವಡಿಸ್ಕೊಳ್ಳಲಾಗಿತ್ತು ನೋಡೋದಾದರೆ, 1792ರಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ರೀಡ್, ನಾವು ಮನ್ರೋ ಕ್ಯಾಪ್ಟನ್ ರೀಡ್ ಹೇಳ್ತೀವಲ್ಲ, ಅದರಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದವರು ಕ್ಯಾಪ್ಟನ್ ರೀಡ್. ಮದ್ರಾಸ್ ಪ್ರೆಸಿಡೆಂಟಿಯ ಬಾರಾಮಹಲ್ ಜಿಲ್ಲೆಯಲ್ಲಿ ಮಾತ್ರ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆನಂತರ 1820ಕ್ಕೆ ಬಂದಂಥ ಮನ್ರೋ ಅವರು ಮದ್ರಾಸ್ ಪ್ರೆಸಿಡೆಂಟಿಯ ಎಲ್ಲ ಪ್ರದೇಶಗಳಿಗೂ ವಿಸ್ತರಣೆ ಮಾಡಿದರು. ಆನಂತರದಲ್ಲಿ ಅದು ಬಾಂಬೆ ಪ್ರದೇಶಕ್ಕೂ ವಿಸ್ತಾರ ಆಯಿತು 1825ರ ವೇಳೆಗೆ. ಹೀಗೆ ಬಾಂಬೆ, ಮಡ್ರಾಸ್ ಏರಿಯಾದ ಹಲವು ಡೆಕ್ಕನ್ ಪ್ರದೇಶಗಳಲ್ಲಿ ಗುಜರಾತ್ನ ಹೊಂದಿಕೊಂಡಂತೆ, ಅಂದರೆ ಗುಜರಾತ್ ಕಂಪ್ಲೀಟ್ ಅಲ್ಲ, ಗುಜರಾತ್ನ ಕೆಳಭಾಗ ಸೂರತ್ ಭಾಗದವರೆಗೂ ಕೂಡ ಈ ರೈತವಾರಿ ಪದ್ಧತಿ ವಿಸ್ತರಣೆ ಆಗಿತ್ತು. 1858 ಅನ್ನೋ ವೇಳೆಗೆ ಕಂಪ್ಲೀಟ್ ಡೆಕ್ಕನ್ ಭಾಗದಲ್ಲಿ ಈ ರೈತವಾರಿ ಪದ್ಧತಿ ಬರುತ್ತೆ. ಇದನ್ನು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ಮಡ್ರಾಸಲ್ಲಿತ್ತು, ಬಾಂಬೆನಲ್ಲಿತ್ತು, ಪೂರ್ವ ಬಂಗಾಳ, ನಾಟ್ ವೆಸ್ಟ್ ಬೆಂಗಾಲ್, ಏನು ಬಾಂಗ್ಲಾದೇಶ್ ಕರಿತೀವಿ ಇವತ್ತು, ಆ ಪೂರ್ವ ಬಂಗಾಳದ ಕೆಲವು ಭಾಗಗಳಲ್ಲಿ, ಅಸ್ಸಾಂನ ಕೆಲವು ಭಾಗದಲ್ಲಿ, ಮತ್ತು ನಮ್ಮ ಕೊಡಗು ನಮ್ಮ ಡೆಕ್ಕನಲ್ಲೇ ಬರುತ್ತೆ ಬಿಡಿ, ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಇತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಬ್ರಿಟಿಷ್ ಭಾರತದ, ಅಂದರೆ ಬ್ರಿಟಿಷರು ಆಳ್ತಾ ಇದ್ದ ಭಾರತದಲ್ಲಿ 51% ಭೂಭಾಗದಲ್ಲಿ, ಅಂದರೆ ಒಟ್ಟು ಭೂಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗದಲ್ಲಿ ರೈತವಾರಿ ಪದ್ಧತಿ ಜಾರಿಯಲ್ಲಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಮುಂದೆ ನೋಡ್ತಾ ಬರೋಣ ಮಹಲ್ವಾರಿ ಪದ್ಧತಿ. ಹಾಲ್ಟ್ ಮೆಕ್ಕಂಜಿ ಮತ್ತು ರಾಬರ್ಟ್ ಮರ್ಟಿನ್ಸ್ ಬರ್ಡ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ.
ಮಹಲ್ವಾರಿ ಪದ್ಧತಿ ಭಾರತದ ಯಾವ ಭಾಗದಲ್ಲಿ ಜಾರಿಗೆ ಬಂತು ಅಂದರೆ ನಾರ್ತ್ ವೆಸ್ಟರ್ನ್ ಪಾರ್ಟ್, ಅಂದರೆ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ, ಪಂಜಾಬು ಮತ್ತು ಉತ್ತರ ಪ್ರದೇಶದ ನಾರ್ತ್ ವೆಸ್ಟ್ ಪಾರ್ಟು, ಹರಿಯಾಣ, ಈ ಭಾಗದಲ್ಲಿ ಮಹಲ್ವಾರಿ ಪದ್ಧತಿ ಬರುತ್ತೆ. ಏನಿದು ಮಹಲ್ವಾರಿ ಪದ್ಧತಿ ಅಂತಂದರೆ, ನಾವು ಹೈಸ್ಕೂಲಲ್ಲೆಲ್ಲ ಓದ್ತಾ ಇರಬೇಕಾದ್ರೆ ಮಹಲ್ ಎಂದರೆ ಏನು ಅಂತ ಪ್ರಶ್ನೆ ಇರುತ್ತೆ. ಮಹಲ್ ಎಂದರೆ ತಾಲೂಕು ಅಂತ ಉತ್ತರ ಕೊಡ್ತೀವಿ. ಅಂದರೆ ತಾಲೂಕಿನ ಕಂದಾಯ ಹೆಂಗೆ ಸಂಗ್ರಹ ಮಾಡಲಾಗ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಬರೋಣ. ಆ್ಯಕ್ಚುಲಿ ಮಹಲ್ ಅಂದರೆ ತಾಲೂಕು ಅನ್ನೋ ಮೀನಿಂಗ್ ಕೊಡಲ್ಲ, ಅದು ಗ್ರಾಮ ಸಮುದಾಯ, ವಿಲೇಜ್ ಕಮ್ಯುನಿಟಿಯನ್ನು ಅರ್ಥ ಕೊಡುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ವೆರಿ ಫಸ್ಟ್ ಇದರ ಹಿನ್ನೆಲೆಯನ್ನು ನೋಡೋದಾದರೆ 1801ರಿಂದ 1806 ನಡುವೆ ಲಾರ್ಡ್ ವೆಲ್ಲೆಸ್ಲಿ ಅವರು ನಾರ್ದರ್ನ್ ಇಂಡಿಯಾ ಆಪರೇಷನ್, ಇಲ್ಲೇನು ಟಿಪ್ಪು ಸುಲ್ತಾನ್ ಇವ್ರನ್ನೆಲ್ಲ ಗೆದ್ದಾಗಿದೆ 1799 ವೇಳೆಗೆ, ಲಾರ್ಡ್ ವೆಲ್ಲೆಸ್ಲಿ ಅವರೇ 1801ರಿಂದ 1806 ನಡುವೆ ಉತ್ತರ ಭಾರತದ ಕಡೆ ಟಾರ್ಗೆಟ್ ಮಾಡ್ಕೊಂಡು ಹೋದಾಗ ದೊಡ್ಡ ಪ್ರದೇಶ ವಶಪಡಿಸ್ಕೊತಾರೆ. ಆ ವಾಯುವ್ಯ ಪ್ರಾಂತ್ಯಗಳನ್ನೆಲ್ಲ ಸೇರಿಸ್ಕೊಂಡು ದೊಡ್ಡ ಆಡಳಿತ ವಿಭಾಗ ಮಾಡ್ತಾರೆ. ಮುಂದೆ ಇದನ್ನು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸಸ್ ಆ್ಯಂಡ್ ಔದ್ ಭಾಗ ಅಂತ ಕರಿತೀವಿ. ಅಷ್ಟು ದೊಡ್ಡ ಪ್ರದೇಶ ಆಕ್ಯುಪೈ ಮಾಡಿಕೊಂಡ್ರು. ಆಕ್ಯುಪೈ ಮಾಡಿದ ಪ್ರದೇಶದಲ್ಲಿ ಯಾವ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಬರಬೇಕು ಅಂತ ಯೋಚನೆ ಮಾಡಿದಾಗಲೇ ಈ ಮಹಲ್ವಾರಿ ಪದ್ಧತಿಯ ಸಿಸ್ಟಮ್ ಉಗಮ ಆಗ್ತಾ ಬರುತ್ತೆ. ವೆಲ್ಲೆಸ್ಲಿ ಅವರು ಕೂಡ ಇದೇ ಭಾಗದಲ್ಲಿ ಅದೇ ಮಾಡಿದ್ದು. ಎಲ್ಲೆಲ್ಲಿ ಭೂಕಂದಾಯವನ್ನು ಚೆನ್ನಾಗಿ ಪಾವತಿ ಮಾಡಿ ಭೂಮಿ ಇಟ್ಕೋತೀವಿ ಅಂತಾರೋ ಅಲ್ಲೆಲ್ಲರ ಜೊತೆ ಜಮೀನ್ದಾರಿಕೆ ಒಪ್ಪಂದನೆ ಮಾಡ್ಕೊತ ಬರ್ತಾರೆ. ಆದರೆ ಭಾಳಷ್ಟು ಕಡೆ ಜಮೀನ್ದಾರಿಕೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ಜಮೀನ್ದಾರಿಕೆ ಸಮಸ್ಯೆನ ರೈತರು ಅರ್ಥ ಮಾಡ್ಕೊಂಡಿದ್ದಾರೆ, ಜಮೀನ್ದಾರ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಗ್ರಾಮವಾರು ಒಪ್ಪಂದ ಮಾಡುವ ಅಂತ ಯೋಚನೆಯನ್ನು ಮಾಡ್ತಾರೆ. ಗ್ರಾಮದ ಮುಖ್ಯಸ್ಥ ಅಥವಾ ಗ್ರಾಮದ ಯಾವುದೇ ಗೌರವಾನ್ವಿತ ರೈತನ ಜೊತೆ ಒಪ್ಪಂದ ಮಾಡಿಕೊಂಡು ಇಡೀ ಗ್ರಾಮದ ಕಂದಾಯ ಅವನ ಮೂಲಕ ಸಂಗ್ರಹಿಸುವಂಥ ಯೋಚನೆ ಮಾಡ್ತಾರೆ. ಇದು ಬಂಗಾಳದ ಪರ್ಮನೆಂಟ್ ಸೆಟ್ಲ್ ಮಾಡಲಲ್ಲೇ ಇರಬೇಕು, ಪರ್ಮನೆಂಟಾಗಿ ನಮಗೆ ತೆರಿಗೆ ಬರಬೇಕು. ಜಮೀನ್ದಾರರು ಸಿಗಲಿಲ್ಲ ಅಂದರೆ ರೂರಲ್ ಕಮ್ಯುನಿಟಿ ಜೊತೆ, ಗ್ರಾಮೀಣ ಸಮುದಾಯದ ಜೊತೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡ್ರು. ಅದನ್ನೇ ನಾವು ಮಹಲ್ವಾರಿ ಪದ್ಧತಿ ಅಂತ ಕರೆಯೋದು. ಇಲ್ಲೂ ಕೂಡ ಅಷ್ಟೇ ಭಾರೀ ಕಂದಾಯ ನಿರೀಕ್ಷೆ ಇತ್ತು. 1803-4ರಲ್ಲಿ ಕೇವಲ 188 ಲಕ್ಷ ತೆರಿಗೆ ಇದ್ದಿದ್ದನ್ನು 1817-18 ವೇಳೆಗೆ 297 ಲಕ್ಷಕ್ಕೆ ಹೆಚ್ಚಿಸಲಾರೆ. ಅಂತಹ ಭಾರೀ ಹೆಚ್ಚಳದಿಂದ ಜಮೀನ್ದಾರರಲ್ಲಿ ನಾವು ಇದನ್ನು ಜಮೀನ್ದಾರಿಕೆ ಮುಂದುವರ್ಸೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂತು. ಆವಾಗ ಅವ್ರನ್ನ ಬಿಟ್ಟು ಓಡಿಸಲಾಗತ್ತೆ. ಬಿಟ್ಟು ಓಡಿಸಿ ಗ್ರಾಮ ಸಮುದಾಯದ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಅವರಿಗೆ ನಾವು ಪ್ರಧಾನ, ಮುಕದ್ದಮ್, ಲಂಬಾರ್ದಾರ್ ಅಂತ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಮಹಲ್ ಅಂದರೆ ಒಂದು ಹಣಕಾಸಿನ ಘಟಕ, ಒಂದು ತಾಲೂಕು ಅಂತ ಕರಿತೀವಿ. ಕೆಲವೊಮ್ಮೆ ಅದನ್ನು ಮೀನಿಂಗ್ ಪರ್ಟಿಕ್ಯುಲರ್ ನಾವೇನು ಟರ್ಮಿನಾಲಜಿಗೆ ಹೋದಾಗ ಹಳ್ಳಿ, ಜಾಗೀರ್, ಎಸ್ಟೇಟ್, ತಾಲ್ಲೂಕ್ ಅಂತ ಅರ್ಥ ಕೊಡುತ್ತೆ. ಇದು ಬೇರೆ ಬೇರೆ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಟೇಟಿನ ಬುಕ್ಗಳಲ್ಲಿ ಅದು ತಾಲ್ಲೂಕ್ ಅಂತ ಇರೋದ್ರಿಂದ ಮಹಲ್ ಅಂದರೆ ತಾಲ್ಲೂಕು ಇದ್ದರೆ ಅದು ಓಕೆ, ಮಹಲ್ ಅಂದರೆ ವಿಲೇಜ್ ಕಮ್ಯುನಿಟಿ ಅಂತ ಇದ್ದರೆ ಅದು ಓಕೆ. ಯಾಕಂದರೆ ಈವನ್ ಟುಡೇ ನಾವು ಪಂಜಾಬ್ ಭಾಗದಲ್ಲಿ ಸಹಕಾರ ಕೃಷಿ, ಕೋಆಪರೇಟಿವ್ ಫಾರ್ಮಿಂಗ್, ಕಮ್ಯುನಿಟಿ ಫಾರ್ಮಿಂಗ್ ಕಂಡುಬರುತ್ತಲ್ಲ, ಅದು ಈ ಮಹಲ್ ಸಿಸ್ಟಮ್ನ ಒಂದು ಭಾಗ. ಇಲ್ಲಿ ಏನಪ್ಪ ಅಂದರೆ ಸಿಂಪಲ್ ಇಷ್ಟೇ, ಒಂದು ಜಮೀನ್ದಾರ ಸಾವಿರಾರು ಎಕರೆಯ ತೆರಿಗೆನ ಕಂದಾಯವನ್ನು ವಸೂಲಿ ಮಾಡಿ ಬ್ರಿಟಿಷರಿಗೆ ಪಾವತಿ ಮಾಡ್ತಿದ್ನಲ್ಲ, ಈಗ ಒಬ್ಬ ವಿಲೇಜ್ ಹೆಡ್ ಇರ್ತಾನೆ. ಆ ವಿಲೇಜ್ ಹೆಡ್ ಮಹಲ್ನ ಮುಖ್ಯಸ್ಥ ಲಂಬಾರ್ದಾರ್ ಏನಿರ್ತಾನೆ ಅವನು ತೆರಿಗೆ ವಸೂಲಿ ಮಾಡಿ ಕೊಡ್ತಾನೆ. ಇವನು ಜಮೀನ್ದಾರ ಹೊಂದಿರಬೇಕಾದ ಎಲ್ಲ ಸೌಲಭ್ಯಗಳು ಹೊಂದಿರಲಿಲ್ಲ. ಇವನೊಬ್ಬ ಮಹಲ್ನ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದ. ಅದೇ ಮುಂದೆ ನಮ್ಮದೇನು ಪಂಜಾಬ್ ಭಾಗದಲ್ಲಿ ಕಮ್ಯುನಿಟಿ ಫಾರ್ಮಿಂಗು, ಕೋಆಪರೇಟಿವ್ ಫಾರ್ಮಿಂಗ್ ಬೆಳೆದು ಹಸಿರು ಕ್ರಾಂತಿ ಸಮಯದಲ್ಲಿ ನಮಗೆಲ್ಲ ಬೆನಿಫಿಟ್ ಕೊಡ್ತಲ್ಲ, ಅದಕ್ಕೆಲ್ಲ ಕಾರಣ ಆಗಿದ್ದು ಈ ಮಹಲ್ವಾರಿ ಸಿಸ್ಟಮ್. ಹಾಗಂತ ಮುಂದೆ ಒಳ್ಳೇದು ಮಾಡ್ತು ಅಂತ ಈ ಸಮಯದಲ್ಲಿ ಒಳ್ಳೇದು ಮಾಡ್ತಾ ನಾಟ್ ಗ್ಯಾರಂಟಿ. ನೋಡ್ತಾ ಬರೋಣ. ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ತುಂಬ ಇತ್ತು. ಭೂಕಂದಾಯ ಏನು ಇಲ್ಲೂ ಕಡಿಮೆ ಇರಲಿಲ್ಲ, ಹೆವಿ ಭೂಕಂದಾಯ ಕೊಡಬೇಕಾಗಿತ್ತು. ಅಧಿಕಾರಿಗಳು ದಬ್ಬಾಳಿಕೆ ಮಾಡಿ ವಸೂಲಿ ಮಾಡ್ತಾಯಿದ್ರು. ಭೂಮಿಯನ್ನು ಯಾರು ತೆರಿಗೆ ಕೊಡಲ್ವೋ ಅವ್ರ ಭೂಮಿಯನ್ನು ವಶಪಡಿಸ್ಕೊಳ್ಳೋದಿತ್ತು. ಗ್ರಾಮ ಜಮೀನ್ದಾರ ಇದ್ನಲ್ಲ, ಅವನಂತೂ ಕಂಪ್ಲೀಟ್ ನಾಶ, ಜಮೀನ್ದಾರನ ತೆಗೆದಾಕ್ಲಾಯಿತು. ಅಲ್ಲಿ ಲಂಬಾರ್ದಾರ್ ಅಂತ ವಿಲೇಜ್ ಕಮ್ಯುನಿಟಿ ಹೆಡ್ ಬರೋಕ್ಕೆ ಸ್ಟಾರ್ಟ್ ಆದರು. ಅಲ್ಲಿಗೆ ಆ ಭಾಗದಲ್ಲಿದ್ದ ಸಣ್ಣ ಸಣ್ಣ ಜಮೀನ್ದಾರರೆಲ್ಲರೂ ನಾಶ ಆಗೋ ಪರಿಸ್ಥಿತಿ ಬರುತ್ತೆ. ಅಲ್ಲಲ್ಲಿ ಇದ್ದಂಥ ಕೆಲವು ಜಮೀನ್ದಾರರು ಕೂಡ ಅವರೂ ಸಾಲಕ್ಕೆ ಸಿಕ್ಕೋತಾರೆ. ಯಾಕಂದರೆ ಕಂದಾಯ ಪಾವತಿ ಮಾಡೋಕ್ಕಾಗದೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸಾಲವನ್ನು ಪಾವತಿಸದೇ ಇದ್ದಾಗ ಜಮೀನ್ದಾರನೂ ಹೊರಗಾಕಿದ್ರು. ಗೇಣಿದಾರರು ಏನಾದರೂ ಗೇಣಿ ಭೂಮಿನಲ್ಲಿ ಕಂದಾಯ ಕಟ್ಟಲಿಲ್ಲ ಅಂದ್ರೆ ಅವ್ರನ್ನೂ ಹೊರಗಾಕಿದ್ರು. 1830ರಿಂದ 40ರ ದಶಕದಲ್ಲಿ ಭಾರತದ ಕೃಷಿಕ ಸಮುದಾಯ ಕಂಪ್ಲೀಟ್ ಬಡತನದಲ್ಲಿ ಅವ್ರ ಭೂಮಿ ಕಳ್ಕೊಳ್ಳೋದ್ರಲ್ಲಿ ಮುಳುಗೋಗ್ತಾರೆ. ಅಂಥ ಪರಿಸ್ಥಿತಿಯನ್ನು ಇಲ್ಲಿ ತಲುಪಿತ್ತು. ಈ ಎಲ್ಲ ಪದ್ಧತಿಗಳು, ಆಲ್ ಪದ್ಧತಿ ಏನು ರೈತವಾರಿ, ಜಮೀನ್ದಾರಿ, ಮಹಲ್ವಾರಿ ಪದ್ಧತಿಯಲ್ಲಿ ರೈತರಿಗೇನು ಸಂಕಷ್ಟ ನೋವು ಆಗಿತ್ತೋ ಆ ನೋವಿನ ಸುಪ್ತ ಜ್ವಾಲಾಮುಖಿ ಸ್ಫೋಟಿಸುವ ಸಮಯ ಬರುತ್ತೆ. 1857ರ ದಂಗೆಯಲ್ಲಿ ಇವರೆಲ್ಲರ ಏನು ಆಕ್ರೋಶ ಅಭಿವ್ಯಕ್ತಿ ಸ್ವರೂಪ ಪಡ್ಕೊಳ್ಳುತ್ತೆ.
ಉತ್ತರ ಭಾರತದಾದ್ಯಂತ ಹಲವಾರು ವಿಲೇಜ್ ಕಮ್ಯುನಿಟಿ ಮತ್ತು ಜಮೀನ್ದಾರರು ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ, ಲೇವಾದಾರಿದಾರರ ಮೇಲೆ ದಾಳಿ ಮಾಡ್ತಾರೆ, ದಾಖಲೆಗಳನ್ನು ಖಾತೆಗಳನ್ನ ಸುಟ್ಟಾಕ್ತಾರೆ. ಅವೆಲ್ಲ ಪ್ರಕ್ರಿಯೆ ನಡೆಯುತ್ತಲ್ಲ 1857 ಟೈಮಲ್ಲಿ. ಅದಕ್ಕೆಲ್ಲ ಕಾರಣ ಈ ಮಹಲ್ವಾರಿ ಜಮೀನ್ದಾರಿ ಇವುಗಳ ಕಾಂಟ್ರಿಬ್ಯೂಷನ್ ಆಗಿತ್ತು. ಎಲ್ಲೆಲ್ಲಿ ಮಹಲ್ವಾರಿ ಅಳವಡಿಸ್ಕೊಳ್ಳಾಗಿತ್ತು ಅಂತ ಅಂದರೆ ಔದ್ ಕಂಪ್ಲೀಟ್ ಭಾಗ, ಗಂಗಾ ಕಣಿವೆಯ ಉತ್ತರ ಭಾಗ, ಉತ್ತರ ಪ್ರದೇಶದಲ್ಲಿ, ಪಂಜಾಬ್ ಮತ್ತು ಮಧ್ಯ ಪ್ರಾಂತ್ಯಗಳು, ಸೆಂಟ್ರಲ್ ಪ್ರಾವಿನ್ಸ್ನ ಕೆಲವು ಭಾಗದಲ್ಲಿ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳಾಗಿತ್ತು. ಬ್ರಿಟಿಷ್ ಭಾರತದ 30%, 51% ರೈತವಾರಿ, 30% ಮಹಲ್ವಾರಿ, 81 ಆಯಿತು. ಇನ್ನು 19% ಜಮೀನ್ದಾರಿ ಪದ್ಧತಿ ಇತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಮಹಲ್ವಾರಿ ಪದ್ಧತಿನಲ್ಲಿ ತೆರಿಗೆ ಪ್ರಮಾಣ ಎಷ್ಟಿತ್ತು ಅನ್ನೋದು ಪ್ರಮುಖವಾದ ವಿಚಾರ. ಇದು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಬರುವಂಥ ಹಾಲ್ಟ್ ಮೆಕೆಂಜಿ ಅವರು 1819ರಲ್ಲಿ ತಮ್ಮದೊಂದು ಮಿನಿಟ್ ಅಂದರೆ ಸರ್ಕಾರಿ ಒಂದು ನೋಟ್ ಇರುತ್ತೆ. ಆ ಸರ್ಕಾರಿ ನೋಟ್ನಲ್ಲಿ ಮಹಲ್ವಾರಿ ಸಿದ್ಧತೆ ಹೇಗಿರಬೇಕು, ಮಹಲ್ವಾರಿ ವಸೂಲಾತಿಗಳು ಹೇಗಿರಬೇಕು ಅಂತೇಳಿ ರೂಪಿಸ್ತಾರೆ. ಭೂಮಿಯನ್ನು ಮೌಲ್ಯಮಾಪನ ಮಾಡಿ ದಾಖಲೆಗಳನ್ನು ತಯಾರಿಸಿ ಗ್ರಾಮವಾರು ಕಂದಾಯವನ್ನು ನಿಗದಿಡಿಸೋ ಬಗ್ಗೆ ತಮ್ಮ ಮಿನಿಟ್ಟಲ್ಲಿ ಅವರು ಹೇಳಿದರು ಹಾಲ್ಟ್ ಮೆಕೆಂಜಿ ಅವರು. ಹಾಲ್ಟ್ ಮೆಕೆಂಜಿ ಅವರ ಶಿಫಾರಸ್ಸಿಗೆ ಸರ್ಕಾರ ಅನುಮೋದನೆ ಈಸಿಯಾಗಿ ಕೊಡ್ತು, ಯಾಕಂದರೆ ಅವ್ರಿಗೆ ಅನಿವಾರ್ಯ ಆಗಿತ್ತು ಹೊಸ ಪದ್ಧತಿನ ಅಳವಡಿಸ್ಕೊಳ್ಳೋದು. ಜಮೀನ್ದಾರರನ್ನು ಉಳಿಸ್ಕೋಬೇಕು ಅಂತ ಏನು ಯೋಚನೆ ಮಾಡ್ತಾಯಿದ್ರು. ಉಳಿಸಿಕೊಂಡ ಜಮೀನ್ದಾರ ಜೊತೆ ಒಪ್ಪಂದ ಮಾಡ್ಕೋಬೇಕಾದ್ರೆ 100% ಕಂದಾಯದಲ್ಲಿ 80% ಸರ್ಕಾರಕ್ಕೆ ಪಾವತಿ ಮಾಡಬೇಕು, 20% ಜಮೀನ್ದಾರ ಇಟ್ಕೋಬೋದು ಅಂಥೇಳಿ ಎಲ್ಲೆಲ್ಲಿ ವಿಲೇಜ್ ಕಮ್ಯುನಿಟಿಗಳ ಜೊತೆ, ಗ್ರಾಮೀಣ ಸಮುದಾಯದ ಜೊತೆ ಮಾಡ್ಕೋತೀವೋ ಅಲ್ಲಿ 95% ಸರ್ಕಾರಕ್ಕೆ ಪಾವತಿಸಬೇಕು, 5% ಗ್ರಾಮದ ಡೆವಲಪ್ಮೆಂಟಲ್ ವರ್ಕ್ಗೋಸ್ಕರ ಇಟ್ಕೋಬೋದು ಅನ್ನೋ ಅವಕಾಶ ಮಾಡಿಕೊಡ್ತಾರೆ. ಇಲ್ಲೂ ಕೂಡ ಹೆವಿ ಕಂದಾಯ ವಸೂಲಿ ರೈತರಲ್ಲಿ ತುಂಬ ಸಂಕಷ್ಟಕ್ಕೆ ಕಾರಣ ಆಗುತ್ತೆ. ಹಾಲ್ಟ್ ಮೆಕೆಂಜಿಯವರು ನೀಡಿದಂಥ ಶಿಫಾರಸಿನ ಮೇಲೆಗೆ ಜಾರಿಗೆ ಬಂದಂಥ ಮಹಲ್ವಾರಿ ಪದ್ಧತಿ ವಿಲಿಯಂ ಬೆಂಟಿಂಗ್ ಸ್ವಲ್ಪ ರಿಫಾರ್ಮರ್ ಆಗಿದ್ದರು, ಸುಧಾರಕರಾಗಿದ್ದರು. ಅವ್ರ ಕಾಲದಲ್ಲಿ ಮರುಪರಿಶೀಲನೆ ಮಾಡಿ ಹೆವಿ ಕಂದಾಯ ಬೇಡಿಕೆಯನ್ನು ಸ್ವಲ್ಪ ಕಡಿಮೆ 66%ಗೆ ನಿಗದಿಪಡಿಸಲಾಯಿತು, ಸ್ವಲ್ಪ ಕಡಿಮೆ ಮಾಡಲಾಗುತ್ತೆ. ಮಹಲ್ಗಳನ್ನು ಇಂಪ್ರೂವ್ ಮಾಡೋದ್ರ ಬಗ್ಗೆ ವರ್ಕೌಟ್ ಮಾಡ್ತಾರೆ. ಒಪ್ಪಂದಗಳನ್ನು 30 ವರ್ಷಗಳ ಕಾಲಕ್ಕೆ ನಿಗದಿಪಡಿಸಿದರು. ಮಣ್ಣನ್ನು ಆಧರಿಸಿ ರೆಂಟ್ ನಿಗದಿಪಡಿಸಬೇಕು ಅಂತ ವಿಲಿಯಂ ಬೆಂಟಿಂಗ್ ಅವರು ಯೋಚನೆ ಮಾಡ್ತಾರೆ. ಕ್ಷೇತ್ರ ನಕ್ಷೆಗಳು ಅಂದರೆ ಅದೇನು ನಾವು ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಮ್ಯಾಪಿಂಗ್ ಎಲ್ಲ ಮಾಡ್ತೀವಲ್ಲ, ಆ ಥರ ಮ್ಯಾಪಿಂಗ್ ಮಾಡೋದು, ಫೀಲ್ಡ್ ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡೋದು, ಈ ಥರ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ತರಲಾಯಿತು. 1822ರಲ್ಲಿ ಆರಂಭವಾದ ಮಹಲ್ವಾರಿ ಒಪ್ಪಂದಗಳು ರಾಬರ್ಟ್ ಮಾರ್ಟಿನ್ಸ್ ಬರ್ಡ್ ಅಂದರೆ ಅವನ್ನ ನಾರ್ತ್ ಇಂಡಿಯಾದಲ್ಲಿ ಭೂ ದಾಖಲೆಗಳ ಪಿತಾಮಹ, ಭೂ ಒಪ್ಪಂದಗಳ ಪಿತಾಮಹ ಅಂತ ಕರೀತಾರೆ, ಫಾದರ್ ಆಫ್ ಲ್ಯಾಂಡ್ ಸೆಟ್ಲ್ಮೆಂಟ್ಸ್ ಇನ್ ನಾರ್ತ್ ಇಂಡಿಯಾ ಅಂತ. ಅವರ ಕಾಲದಲ್ಲಿ ಆರಂಭ ಮಾಡಿ ಕೆಲವೊಂದು ಊರುಗಳ ಜೊತೆ ಅಂದರೆ ವಿಲೇಜ್ ಕಮ್ಯುನಿಟಿ ಜೊತೆ ಒಪ್ಪಂದ ಮಾಡೋದು ಆರಂಭ ಮಾಡ್ತಾರೆ. ಜೇಮ್ಸ್ ಥಾಮ್ಸನ್ ಅನ್ನೋರು ಬರ್ತಾರೆ. ಅವರ ಕಾಲದಲ್ಲಿ 43ರಿಂದ 53 ಅವಧಿಯಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂದರೆ ಸುಮಾರು 30 ವರ್ಷಗಳ ಲಾಂಗ್ ಪ್ರೊಸೆಸ್ ಇದು, ಮಹಲ್ವಾರಿ ಎಕ್ಸ್ಪ್ಯಾನ್ಷನ್ ಇನ್ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಆ ಕಾಲದಲ್ಲಿ ಇದು ವಿಸ್ತರಣೆ ಆಗ್ತಾ ಬರುತ್ತೆ. ಹೀಗೆ ಮಹಲ್ವಾರಿ ಒಪ್ಪಂದ ಬೇರೆ ಬೇರೆ ಭಾಗದಲ್ಲಿ ಕಂಟಿನ್ಯೂ ಪ್ರೋಸೆಸ್ ಆಗಿ ಜಾರಿಗೆ ಬರ್ತಾ ಬಂತು. ಬೆಂಟಿಂಗ್ ಕಾಲದಲ್ಲಿ ಜಾರಿಗೆ ತಂದಂಥ 66% ಕಂದಾಯ ತೆರಿಗೆ ಕೂಡ ಡಿಫಿಕಲ್ಟ್ ಆದ್ದರಿಂದ ಡಾಲೌಸಿ ಪೀರಿಯಡಲ್ಲಿ ಇದು 50% ಇಳಿಸಲಾಗುತ್ತೆ. ಆದರೂ ಕೂಡ ಭ್ರಷ್ಟ ಕಂದಾಯ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದ ವಸೂಲಾತಿಯನ್ನು ಮುಂದುವರಿಸಿದ್ರು. ಇದು ಕೂಡ ರೈತರ ದಬ್ಬಾಳಿಕೆಗೆ ಕಾರಣ ಆಗಿ ಮುಂದೆ ಅದು ಆಕ್ರೋಶವಾಗಿ ಹೊರಬರೋದಕ್ಕೆ ಕಾರಣ ಆಗುತ್ತೆ. ಏನು ಈ ಹಿಂದೆ ಮಾತಾಡಿದ 2 ಸ್ಥಿತಿಯಲ್ಲಿದ್ದ ಹಾಗೇನೆ ಇಲ್ಲೂ ಕೂಡ ಯಾರು ಕಂದಾಯ ಪಾವತಿ ಮಾಡಲ್ವೋ ಅವರ ಭೂಮಿಯನ್ನು ಕಿತ್ಕೊಳ್ಳೋ ಪ್ರಕ್ರಿಯೆ ನಡೀತಾ ಇತ್ತು. 50% ಕಂದಾಯ ಏನಿತ್ತು ಇದು ಎಲ್ಲ ಟೈಮ್ಗಿಂತಲೂ ಹೆವಿನೇ, ಯಾಕಂದರೆ ರಾಜ ಮಹಾರಾಜ ಕಾಲದಲ್ಲಿ ಇದ್ದಂಥ 1/3ಗಿಂತ ಅಧಿಕವಾದ ತೆರಿಗೆ ಇತ್ತು. ಬೆಳೆ ಹಾಳಾದಾಗಲೂ ಕೂಡ ತೆರಿಗೆ ಪಾವತಿ ಮಾಡಬೇಕು ಅನ್ನೋದು 3 ಪದ್ಧತಿಯಲ್ಲಿ ನಾವು ಕಾಣ್ತೀವಿ. ಇಲ್ಲೂ ಕೂಡ ಮುಂದುವರೆದಿತ್ತು. ಯಥಾ ಪ್ರಕಾರ ಲೇವಾದಾರರಿಂದ ಬಡ್ಡಿಗೆ ಸಾಲ ತೆಗೆದುಕೊಳ್ಳೋದು, ಆ ಸಾಲದ ಸುಳಿಯಲ್ಲಿ ಸಿಲುಕಿ ಸಾಯೋದು, ದಬ್ಬಾಳಿಕೆ ಹಿಂಸೆ ಅನುಭವಿಸೋದು ಈ ಪದ್ಧತಿಯಲ್ಲೂ ಕೂಡ ಮುಂದುವರ್ಕೊಂಡು ಬರುತ್ತೆ. ಕೃಷಿಕರ ಬಡತನ, ರುಣಭಾರ ಮಿತಿಮೀರಿ ಅವರ ಆಕ್ರೋಶಕ್ಕೆ ಇದು ನಾಂದಿಯಾಗುತ್ತೆ. ತೆರಿಗೆ ಹೆಚ್ಚಿಗೆ ಆಗೋದ್ರಿಂದ ಒಂದು ರೈತರಿಗೆ ನಷ್ಟ ಆಗ್ತಾಯಿದ್ರೆ ಕೆಲವೊಂದು ಭೂ ಮಾಫಿಯಾ, ಲ್ಯಾಂಡ್ ಮಾಫಿಯಾ ಅನ್ನೋದು ಅಲ್ಲೇ ಸ್ಟಾರ್ಟ್ ಆಗಿಬಿಡ್ತು. ಭೂಮಿಯನ್ನು ಕೊಳ್ಳುವ ಮಾರುವ ಒಂದು ಸರಕು ಮಾಡಿಕೊಂಡು ಯಾರು ತೆರಿಗೆ ಪಾವತಿ ಮಾಡಲ್ವೋ ಅವರು ಭೂಮಿನ ಕಡಿಮೆ ದರಕ್ಕೆ ಕೊಂಡುಕೊಂಡು ಹೆಚ್ಚು ದರಕ್ಕೆ ಮಾರುವಂಥ ಲ್ಯಾಂಡ್ ಮಾಫಿಯಾ ಇಲ್ಲಿ ಆರಂಭ ಆಗುತ್ತೆ. ಏನು ಲ್ಯಾಂಡ್ ಮಾಫಿಯಾ ನಾವು ಡೆಲ್ಲಿ ಉತ್ತರ ಪ್ರದೇಶ ಭಾಗದಲ್ಲಿ ನೋಡ್ತೀವಿ, ಆ ಲ್ಯಾಂಡ್ ಮಾಫಿಯಾ ಒನ್ ಆಫ್ ದ ಪಾರ್ಟ್ ಆಫ್ ಮಹಲ್ವಾರಿ ಸಿಸ್ಟಮ್. ಅತ್ಯಂತ ಈಸಿಯಾಗಿ ರೈತರಿಂದ ಭೂಮಿಯನ್ನು ಕಿತ್ಕೊಳ್ಳೋಂಥ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಅದನ್ನು ಅಡ ಇಡೋದು, ಮಾರಾಟ ಮಾಡೋದು, ಹೆಚ್ಚು ಬಡ್ಡಿ ವಿಧಿಸೋದು ಇವೆಲ್ಲ ಪ್ರಾರಂಭ ಆಗುತ್ತೆ. ಇಲ್ಲಿ ಡಿಫಾಲ್ಟ್ ಸಾಗುವಳಿದಾರ ಏನಿರ್ತಾನೆ ಅವನು ಸಾಲ ಪಡೆದು ತೀರ್ಸೋಕ್ಕಾಗಿಲ್ಲ ಅಂತಂದರೆ
ಅವನ ಅಡ ಇಟ್ಟ ಭೂಮಿಯನ್ನು ಹರಾಜು ಹಾಕುವಂಥ ಪ್ರಕ್ರಿಯೆ ಇಲ್ಲಿ ನಡೀಕೊಂಡು ಹೋಗುತ್ತೆ. ಒಂದು ಹಂತಕ್ಕೆ ಇದು ಯಾವ ರೂಪ ಪಡ್ಕೋತು ಅಂತಂದರೆ, ಎಲ್ಲರದು ಭೂಮಿ ಮಾರೋ ಸ್ಥಿತಿ ಬಂದಾಗ ಕೊಳ್ಳೋರು ಯಾರು, ಈ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಭೂಮಿಯನ್ನು ಖರೀದಿಸುವರೇ ಇಲ್ಲದಂಥ ಪರಿಸ್ಥಿತಿ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ, ಪಂಜಾಬ್ ಭಾಗದಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಹೆವಿ ಬರ್ಡನ್ ತೆರಿಗೆ ಇದೆ. ಆ ಭೂಮಿ ಕೊಂಡ್ಕೊಂಡ್ರೆ ಆ ಭೂಮಿಗೆ ಮತ್ತೆ ತೆರಿಗೆ ಕಟ್ಟಬೇಕು. ಅದಕ್ಕೆ ಯಾರೂ ಭೂಮಿ ಕೊಂಡುಕೊಳ್ಳಲು ರೆಡಿ ಇಲ್ಲದ ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ಯಾರು ಧನಿಕರು, ಇದು ಸಾಲದ ಕೊಡುವಂಥವ್ರಿದ್ದರು, ಮನಿ ಲೆಂಡರ್ಸ್ ಇದ್ದರು, ಅವರು ಭೂಮಿಯನ್ನು ಕೊಂಡುಕೊಂಡು ತುಂಬ ಆಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಕಾರಣದಿಂದನೇ ಭಾರತದಲ್ಲಿ ಗ್ರಾಮೀಣ ಸಾಮಾಜಿಕ, ರಾಜಕೀಯ, ಆರ್ಥಿಕ ಕಂಪ್ಲೀಟ್ ಪರಿಸರ ಹಾಳಾಗ್ತಾ ಬಂತು. ಸಾಮಾಜಿಕವಾಗಿ ಹಿಂದಿದ್ದಂಥ ವರ್ಗಗಳ ಬದಲಿಗೆ ಹೊಸ ವರ್ಗಗಳು ಸೃಷ್ಟಿಯಾಗ್ತವೆ. ಜಮೀನ್ದಾರರು, ವ್ಯಾಪಾರಿಗಳು, ಲೇವಾದಾರಿದಾರರು, ಹೊಸ ಜಮೀನ್ದಾರರು ಅನ್ನೋ ವರ್ಗ ಹುಟ್ಕೋತವೆ. ಹೀಗೆ ನಮ್ಮ ವಿಲೇಜ್ನ ಒಂದು ಕಲ್ಚರ್, ಟ್ರೆಡಿಷನ್, ನಾವೇನು ಹಳ್ಳಿಗಳು ಹಾಗೆ ಹೀಗೆ ಅಂತೀವಲ್ಲ, ಅದೆಲ್ಲ ಡೆಸ್ಟ್ರಾಯ್ ಆಗ್ತಾ ಬರುತ್ತೆ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಏನೊಂದು ಅಸಮಾಧಾನವನ್ನು ಕಾಣ್ತೀವಿ, ಇವೆಲ್ಲ ಗಿಫ್ಟ್ ಆಫ್ ಬ್ರಿಟಿಷ್ ಫ್ರಮ್ ದಿಸ್ ಪೀರಿಯಡ್. ಇಲ್ಲಿಂದನೇ ಆರಂಭ ಆಯಿತು. ಅದು ಇವತ್ತು ವ್ಯಾಪಕ ಸ್ವರೂಪ ಪಡ್ಕೊಂಡಿದೆ ಡ್ಯೂ ಟು ಪೊಲಿಟಿಕಲ್ ಇಂಟ್ರೆಸ್ಟ್. ಈ ಎಲ್ಲ ಕಾರಣದಿಂದ ಗ್ರಾಮೀಣ ಹಿಂದುಳಿಕೆ ಜಾಸ್ತಿ ಆಯಿತು. ಬ್ರಿಟಿಷ್ ಆಡಳಿತದ ದುಷ್ಪರಿಣಾಮಗಳಲ್ಲಿ ಇದು ಪ್ರಮುಖವಾದ್ದು. ಗ್ರಾಮೀಣ ಸಮುದಾಯಗಳು ತಮ್ಮ ಪ್ರಮುಖ ಏನು ಕೆಲಸ ಮಾಡ್ತಾ ಇದ್ವೋ ಎಲ್ಲ ಕೆಲಸವನ್ನು ಕಳ್ಕೊಂಡ್ವು. ಕೇವಲ ಬ್ರಿಟಿಷರು ಹೇಳಿದ್ದ ಕೆಲಸ ಮಾಡುವ ವಿಲೇಜ್ ಹೆಡ್ಗಳು ಉಳ್ಕೋತಾರೆ. ಕಂಪ್ಲೀಟಾಗಿ ಗ್ರಾಮೀಣ ಸ್ಥಿತಿಗತಿ ಹಾಳಾಗ್ತಾ ಬಂತು. ಇದರ ಪರಿಣಾಮ ಏನಾಯಿತು ಅಂತ ಅಂದರೆ, ರೈತರು ರೊಚ್ಚಿಗೆ ಹೇಳ್ತಾರೆ. 1857ರ ವೇಳೆಗೆ ವ್ಯಾಪಕವಾಗಿ ಆಕ್ರೋಶ ಹೊರಹೊಮ್ಮೋದಕ್ಕೆ ಇದು ಕಾರಣ ಆಗುತ್ತೆ. ಅದನ್ನೇ ನಾನು ಮುಂದಿನ ಅಧ್ಯಾಯದಲ್ಲಿ ಬ್ರಿಟಿಷ್ ಭಾರತದಲ್ಲಿ ರೈತ ದಂಗೆಗಳು ಅನ್ನೋ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಮೊಟ್ಟ ಮೊದಲ ರೈತ ದಂಗೆಯಿಂದ ಆರಂಭವಾಗಿ ಸ್ವಾತಂತ್ರ್ಯ ಬರೋವರೆಗೂ ನಡೆದಂಥ ಹಲವು ಮುಖದ ಹಲವು ಫೇಸ್ಗಳಲ್ಲಿ ನಡೆದ ರೈತ ದಂಗೆಗಳ ಒಟ್ಟು ಸಮಗ್ರ ಅಧ್ಯಾಯ ನೆಕ್ಸ್ಟ್ ಚಾಪ್ಟ್ರಲ್ಲಿ ತೊಗೊಂಬರ್ತಾ ಇದ್ದೀನಿ. ಈ ಚಾಪ್ಟರ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಏನಾದರೂ ಆ್ಯಡ್ ಮಾಡೋದಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಆ್ಯಡ್ ಮಾಡಿಕೊಂಡು ಮುಂದಿನ ಸೆಷನ್ ತೊಗೊಂಬರ್ತೀನಿ. ಕ್ಲಾಸ್ನಲ್ಲಿ ಏನಾದರೂ ಕೊರತೆಗಳು, ವ್ಯತ್ಯಾಸಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟನ್ನು ಮುಕ್ತವಾಗಿ ಸ್ವೀಕರಿಸೋ ಕೆಲಸ ಮಾಡ್ತೀನಿ. ಹೆಚ್ಚಿನ ಸೆಷನ್ ನಿಮಗೋಸ್ಕರ ತರುವಂಥ ಪ್ರಯತ್ನ ಸಾಧನ ಅಕಾಡೆಮಿ ಮಾಡುತ್ತೆ. ಸಾಧನನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ. ನಮಸ್ಕಾರ.